ಸಭೆಗೆ ಬರುವಾಗ ಹೆಂಗ್ ಬರ್ಬೇಕು? ಸಂತೋಷವಾಗಿ. ಹೇಳಿದ್ರಲ್ವಾ, ಸಂತೋಷವಾಗಿ. ಇವಾಗ ಸಂತೋಷವಾಗಿ ತಿರ್ಗಾ ಎಲ್ಲರೂ ಆಮೋಸ್ನ ಪ್ರವಾದಿಕ ಪುಸ್ತಕ 9ನೇ ಅಧ್ಯಾಯ 11ನೇ ವಾಕ್ಯದಿಂದ 15ನೇ ವಾಕ್ಯ ತನಕ ಎಲ್ಲರೂ ಒಟ್ಟಾಗಿ ಓದಬೇಕು. ಎತ್ತಿರಿ ಎಲ್ಲರೂ. ಆಮೋಸ್ 9, 11ರಿಂದ 15. ಎಲ್ಲರ ಬೈಬಲ್ ಮೇಲೆ ನೀವು ಕೆಳಗಡೆ ನೋಡಬಾರದು, ಬೈಬಲ್ ಮೇಲೆ ಇರಬೇಕು, ಬೈಬಲ್ ಕೈಯಲ್ಲಿ ಇರಬೇಕು. ಎಲ್ಲರೂ ಶಬ್ದವಾಗಿ ಇವಾಗ ಒಂದು ಅಧಿಕಾರದಿಂದ, ಒಂದು ವಿಶ್ವಾಸದಿಂದ ನಾವೆಲ್ಲರೂ ಓದಕ್ಕಿದೀವಿ. ಎಲ್ಲರೂ ರೆಡಿನಾ? ಎಲ್ಲರೂ ಎತ್ಕೊಂಡಿದ್ದೀರಾ? ಕನ್ನಡ ಬೈಬಲ್ ಅಲ್ಲಿ ಪೇಜ್ ನಂಬರ್ 976 ಇದ್ದೀರಾ? ಕೈಯಲ್ಲಿ ಎತ್ಕೊಳ್ಳೋಣ, ಓದೋಣ. ಆಮೋಸ್ 9ನೇ ಅಧ್ಯಾಯ 11ನೇ ವಾಕ್ಯದಿಂದ 15ನೇ ವಾಕ್ಯ. ಇದು ಯಾರಿಗೆ ಹೇಳಿರುವ ವಾಗ್ದಾನ? ಅಯ್ಯೋ, ಹತ್ರ ಕೂತಿರ್ತಾನಲ್ವಾ, ಅವ್ನಿಗೆ ಹೇಳಿರ್ತಾರೆ. ನಾವು ಓದೋಣ, ಬಂದೋಣ, ಚರ್ಚಿಗೆ ಬಂದ್ರೆ, ಇಲ್ಲ ಅಂದ್ರೆ ಕೇಳ್ತಾರೆ ಬಂದಿದೀವಿ ಹೋಗ್ತೀವಿ ಅಂತ. ಇಲ್ಲ, ಇದು ಯಾರಿಗೆ ಕೊಟ್ಟಿರುವ? 13ನೇ ವರ್ಷದಲ್ಲಿ ಹೋಗ್ತಾ ಇರುವ ಎಲ್ಶಡಾಯ್ ಸಭೆ, ಎಲ್ಶಡಾಯ್ ಕುಟುಂಬದಲ್ಲಿ ಇರುವ ಪ್ರತಿಯೊಬ್ಬರಿಗೂ ದೇವರು ಹೇಳುವ ಮಾತು, ವಾಗ್ದಾನವಾಗಿ ಹೇಳುವ ಮಾತು. ಆದ್ದರಿಂದ ಇವಾಗ ಎಲ್ಲರೂ ಓದಿ, ಶಬ್ದವಾಗಿ ಓದಬೇಕು. ಏದೋಮಿಲ್ பருவதங்கள் திராட்சரசமாய் வடிகிறது, மேடுகளெல்லாம் கரையறுமான நாட்கள் வரும் என்று கர்த்தர் சொல்கிறார். என் ஜனமாகிய இஸ்ரவேலின் சிறையிருப்பை திருப்புவேன். அவர்கள் பாழான நகரங்களை கட்டி அவைகளில் குடியிருந்து திராட்சை தோட்டங்களை நாட்டி அவைகளின் சில மலர்களை குடித்து தோட்டங்களை உண்டாக்கி அவைகளின் கனிகளை புசிப்பார்கள். அவர்கள் தேசத்தை நாட்டுவேன். நான் அவர்களுக்கு கொடுத்த தேசத்தில் அவர்களை பெறுவதனை கர்த்தர் சொல்கிறார். ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗ ನಾವು 12ನೇ ವಾಕ್ಯ ಬಗ್ಗೆ ನಾವು ಇವಾಗ ನೋಡಕ್ಕಿದೀವಿ. ಆಮೋಸ್ 9ನೇ ಅಧ್ಯಾಯ. ಕನ್ನಡ ಬೈಬಲ್ ಅಲ್ಲಿ, ಕೆಲವು ಇಂಗ್ಲಿಷ್ ಬೈಬಲ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ 11ನೇ ವಾಕ್ಯದಲ್ಲಿ ಇರುತ್ತೆ. ಆದ್ರೆ ನಮಗೆ ತಮಿಳ್ ಬೈಬಲ್ ಅಲ್ಲಿ ಮಾತ್ರ 12ನೇ வாக்கியದಲ್ಲಿ ಇದೆ. அந்நாளிலே விழுந்து போன தாவீதின் கூடாரத்தை நான் திரும்ப எடுப்பித்து அதன் திறப்புகளை அடைத்து அதில் பழுதாய் போனவைகளை சீர்படுத்தி பூர்வ நாட்களில் இருந்ததை போல அதை ஸ்தாபிப்பேன் என்று இதை செய்கிற கர்த்தர் சொல்லுகிறார். ஹல்லேலூயா. ಯಾರು சொல்றார்? ಯಾರು ಹೇಳ್ತಾ ಇದ್ದಾರೆ? ಇದನ್ನು ಮಾಡುವ ಕರ್ತನು. ಏನೋ ಒಂದು ಮಾಡ್ತಾರ ಇಲ್ವಾ ಅಂತ ಆತರ ಇರುವ ಕರ್ತನ ಅಲ್ಲ, ನಾವು ಆರಾಧಿಸುವ ಕರ್ತನ. ನಾವು ಬೆಳಗ್ಗೆಯಿಂದ ತಮಿಳು ಹಾಡು ಹಾಡ್ತಾನೆ ಇದುವೆ. ಹೇಳುವುದನ್ನು ಮಾಡುವ ಆತನು ನಮಗೆ ಏನ್ ಮಾಡಿದ್ದಾರೆ? ಒಂದು ವಾಗ್ದಾನವಾಗಿ ದೇವರು ಕೊಟ್ಟಿದ್ದಾರೆ. ಅನ್ನಾಲಿಲೆ ಕನ್ನಡದಲ್ಲಿ ಹೆಂಗಿದೆ? ಆ ಕಾಲದಲ್ಲಿ. ಯಾವಾಗ ದೇವರು ಮಾಡ್ತಾರೆ? ಆ ಕಾಲದಲ್ಲಿ. ಆ ಕಾಲ ಯಾವ ಕಾಲ? ಇವಾಗ ನಾವು ಇರುವ ಈ ದಿನದಲ್ಲಿ ದೇವರು ಮಾಡುವ ಕಾರ್ಯ ಏನಂದ್ರೆ, ಬಿದ್ದು ಹೋಗಿರುವ ದಾವೀದನ ಕೂಡಾರವನ್ನು ದೇವರು ಏನ್ ಮಾಡ್ತಾರೆ? ತಿರುಗಾ ಅದನ್ನು ಕಟ್ಟುವ ಕರ್ತನಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದರಲ್ಲಿ ಈ ವಾಕ್ಯದಲ್ಲಿ 3 ಕಾರ್ಯಗಳ ಬಗ್ಗೆ ನಾವು ನೋಡ್ತೀವಿ. ಇದು ಒಂದೇ ವಾಕ್ಯದಲ್ಲಿ. ಈ ಒಂದು ವಾಕ್ಯ ನಾನು ಹೇಳಿದ್ರೇನೆ ನನ್ನ ಸಂದೇಶ ಆಗ್ಬಿಡುತ್ತೆ. ಆದ್ರೂ 15 ವಾಕ್ಯ ತನಕ ನಾನು ನಿಮ್ಗೆ ಹೇಳ್ಬೇಕಂತ ನನಗೆ ಇಷ್ಟ. ಏನಂದ್ರೆ 3 ಕಾರ್ಯ. ಮೊದಲನೇದಾಗಿ ದೇವರು ಅದನ್ನು ರೆಸ್ಟೋರ್ ಅಂದ್ರೆ ಪುನಃಸ್ಥಾಪನೆ ಮಾಡುವ ಕರ್ತನಾಗಿದ್ದಾರೆ. ಹಲ್ಲೆಲೂಯಾ. ಆಲ್ರೆಡಿ ಸ್ಥಾಪನೆ ಮಾಡಿರುವ ಒಂದು ಕಾರ್ಯವನ್ನು ದೇವರು ಏನ್ ಮಾಡ್ತಾರೆ? ಪುನಃ ಸ್ಥಾಪನೆ ಮಾಡುವ ಕರ್ತನು. ಅದನ್ನೇ ಇಂಗ್ಲಿಷ್ ಅಲ್ಲಿ ರೆಸ್ಟೋರ್ ಅಂದ್ರೆ ತಿರುம்ப அதை எடுப்பிக்கிற தேவன். ಯಾಕಂದ್ರೆ ಅದು ಸ್ಥಾಪನೆ ಮಾಡಿರುವುದರಲ್ಲಿ ಏನೋ ಒಂದು ಕಾರ್ಯ ಆಯ್ತು, ಗಲಿಬಿಲಿ ಆಯ್ತು, ಒಡೆದೋಯ್ತು, ಏನೋ ಒಂದು ಕಾರ್ಯ ಆಯ್ತು. ಅದಕ್ಕೆ ದೇವರು ಈ 13ನೇ ವರ್ಷದಲ್ಲಿ ನಿಮ್ಮವನ್ನು ದೇವರು ಏನ್ ಮಾಡುತ್ತಾರೆ? ತಿರುಗಾ ಪುನಃಸ್ಥಾಪನೆ ಮಾಡುವ ಕರ್ತನಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇದಾಗಿ ಅದರಲ್ಲಿ ನೋಡಿದ್ರೆ God is going to repair. ದೇವರು ಏನ್ ಮಾಡ್ತಾರೆ? ರಿಪೇರ್ ಮಾಡ್ತಾರೆ. ಸರಿ ಇಲ್ಲ ಅಂದ್ರೆ ಅದು ಚೆನ್ನಾಗಿ ಗಾಡಿ ಹೋಗ್ತಾನೆ ಇರುತ್ತೆ, ಏನೋ ಒಂದು ಕಾರ್ಯ ಆಗ್ಬಿಟ್ರೆ ಅದು ಏನಾಗ್ಬಿಡುತ್ತೆ? ರಿಪೇರ್ ಆಗುತ್ತೆ. ರಿಪೇರ್ ಆಗಿದ್ಮೇಲೆ ಎಲ್ಲಿಗೆ ನಾವು ಎತ್ಕೊಂಡು ಹೋಗ್ಬೇಕು?
ಆ ಗಾಡಿ ಎಲ್ಲಿ ಸರಿ ಮಾಡಿತಾರೋ ಅಲ್ಲಿನೇ ಎತ್ಕೊಂಡು ಹೋಗ್ಬೇಕು. ಆ ಥರನೇ ದೇವರು ಈ 13ನೇ ವರ್ಷದಲ್ಲಿ ನಿಮ್ಮ ಜೀವಿತದಲ್ಲಿ ಸಭೆಯಲ್ಲಿನೂ ಸಹ ಏನ್ ಮಾಡ್ತಾರೆ, ರಿಪೇರ್ ಮಾಡಕ್ಕಿದ್ದಾರೆ. ಮೂರನೇದಾಗಿ ದೇವರು ಏನ್ ಮಾಡ್ತಾರೆ, ಅದನ್ನು ತಿರುಗ ಕಟ್ಟುವ ಕರ್ತನು, ರೀಬಿಲ್ಡ್. God is going to என்ன பண்ண போறாரு, ரீபில்ட், மறுபடியும் கர்த்தர் கட்ட போகிறார். இந்த மூணு காரியத்தை தான் இந்த வசனத்துல நம்மளால பார்க்க முடியும். ஆகையினால இந்த நாளில எத்தனையோ சபைகள், நம்ம பைபிள்ல எத்தனையோ பேர் என்ன பண்ணிருக்கிறாங்க, ದೇವ ದರ್ಶನ ಕೂಡಾರವನ್ನು ಇಟ್ಟಿದ್ದಾರೆ. ಆದರೂ ಯಾಕೆ ದೇವರು ಸ್ವಚ್ಛವಾಗಿ ಅಲ್ಲಿ ದಾವೀದನ ಕೂಡಾರವನ್ನು ದೇವರು ತಿರುಗ ಏನ್ ಮಾಡುತ್ತಾರೆ, ಸ್ಥಾಪನೆ ಮಾಡುವ ಕರ್ತನು. ಯಾಕೆ ಅದರ ಬಗ್ಗೆ ಹೇಳಲ್ಪಟ್ಟಿದೆ ಅಂದ್ರೆ, ನಾನು ಇವಾಗ ಹೇಳುವಾಗ ಖಂಡಿತ ನಿದ್ದೆ ಮಾಡ್ತೀರಾ, ಬಟ್ ಕೊನೆಯಲ್ಲಿ ನೀವು ಎದ್ಬಿಡ್ತೀರಾ ಅಂತ ನನ್ಗೆ ಗೊತ್ತು. ಆದ್ರೂ ನೀವು ಚೆನ್ನಾಗಿ ಇದೆಲ್ಲ ತಿಳಿದುಕೊಳ್ಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಕ್ಕಂದ್ರೆ ಏಸಪ್ಪ ಫಸ್ಟ್ ಈ ದೇವದರ್ಶನ ಕೂಡಾರ ಹೆಂಗ್ ಬಂದಿದೆ ಅಂದ್ರೆ, ಮೊದಲನೇದಾಗಿ ಮೋಶೆ ಅವನು ಏನ್ ಮಾಡಿದ್ದಾರೆ, ಅರಣ್ಯದಲ್ಲಿ ಅವರು ಏನ್ ಮಾಡಿದ್ದಾರೆ, ನಡ್ಕೊಂಡು ಹೋಗುವಾಗ ನಾವು ನಮಗೋಸ್ಕರ ಒಂದು ದೇವದರ್ಶನ ಕೂಡಾರವನ್ನು ಮಾಡಬೇಕು. ಯಾಕಂದ್ರೆ ಅದರಲ್ಲಿ ದೇವರು ವಾಸ ಮಾಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಲ್ಲಿ ಯಾರು ವಾಸ ಮಾಡ್ಬೇಕಂತ ಅವ್ರು ಕಟ್ಟಿದ್ರು, ಅದನ್ನ ಮಾಡಿದ್ರು, ದೇವರು ಬಂದು ಅದರಲ್ಲಿ ವಾಸ ಮಾಡಬೇಕಂತ ದೇವದರ್ಶನ ಕೂಡಾರವನ್ನು ಕಟ್ಟಿದ್ರು. ಅದ್ರ ಒಳಗಡೆ ಏನಿರುತ್ತೆ, 3 ಭಾಗ ಇರುತ್ತೆ. ಅದೆಲ್ಲ ನೀವು ಬೈಬಲ್ ಕಾಲೇಜ್ ಬಂದಿರೋರು ಓದಿರ್ತೀರಾ, ಬಂದಿಲ್ಲದಂಗೆ ಇರುವವರು ನೀವು ಓದಕ್ಕಾಗಲ್ಲ. ಯಾಕಂದ್ರೆ ಅದು ಬೈಬಲ್ ಅಲ್ಲಿ ಚೆನ್ನಾಗಿ ನೀವು ನೋಡಿದ್ರೆ ಮಾತ್ರ. ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ ಅಂತೆಲ್ಲ ಇದೆ. ಆ ಮಹಾಪರಿಶುದ್ಧ ಸ್ಥಳದಲ್ಲಿ ದೇವರು ಅಲ್ಲಿ ಏನನ್ನು ಇಟ್ಟಿದ್ದಾರೆ ಅಂದ್ರೆ, ಅಲ್ಲಿ ಮಂಜೂಷ ಪೆಟ್ಟಿಯನ್ನು ಇಟ್ಟಿದ್ದಾರೆ. ಅದ್ರ ಒಳಗಡೆ ಏನಿರುತ್ತೆ, ಮನ್ನ ಇರುತ್ತೆ. ಆಮೇಲೆ 10 ಆಜ್ಞೆಗಳನ್ನು ಅದ್ರ ಒಳಗಡೆ ಇಟ್ಟಿದ್ದಾರೆ. ಅದರಲ್ಲಿ ஆரோனுடைய துளிர்த்த கோல் அதுல என்ன பண்ணிருப்பாங்க, அது என்னோட செய்தி இல்ல, ஆரோனுடைய துளிர்த்த கோல் அதுக்குள்ள இருக்கும். ಇದು 3 ಸೇರಿದಾ. ಇದು ಯಾರಿಗೆ ಸೂಚಿತವಾಗಿದೆ ಅಂದ್ರೆ, ಯೇಸು ಕ್ರಿಸ್ತನಿಗೆ ಸೂಚಿತವಾಗಿದೆ. ಹಲ್ಲೆಲೂಯಾ. ಯಾಕಂದ್ರೆ ಅಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ, ಯೇಸು ಕ್ರಿಸ್ತನು ವಾಸ ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ಮೋಶೆ ಅವನು ಏನ್ ಮಾಡಿದ್ದಾರೆ, ಒಳಗಡೆ ಇಟ್ಟಿದ್ದಾರೆ. ಪ್ರತಿದಿನ ಪ್ರತಿಯೊಂದಿಗೂ ಬಲಿ ಇಡಬೇಕು. ಪ್ರತಿಯೊಂದಿಗೂ ಏನ್ ಕೊಡ್ಬೇಕು, ಬಲಿ. ನಾನು ಪಾಪ ಮಾಡ್ಬಿಟ್ರೆ ಬಂದು ಏನ್ ಕೊಡ್ಬೇಕು, ಬಲಿ ಕೊಡ್ಬೇಕು. ನಾನು ಒಳ್ಳೇದು ಮಾಡಿದ್ರು ಏನ್ ಕೊಡ್ಬೇಕು, ನಾನು ಕೆಟ್ಟದ್ದು ಮಾಡಿ ನನಗೆ ಸುಚ್ಚುವ ಮನಸ್ಸಿದ್ರೆ ಏನ್ ಮಾಡ್ಬೇಕು, ಬಲಿ ಬಂದು ಕೊಡ್ಬೇಕು. ಹಂಗಂತ ಎಲ್ಲದಕ್ಕೂ ಬಂದು ಬಲಿ ಕೊಡ್ತಾನೆ ಇದ್ರು. ಆದ್ರೆ ಇದು ದಾವೀದನ ಕಾಲದಲ್ಲಿ ಒಂದು ಬದಲಾವಣೆ ಬಂದಿತ್ತು. ಹಲ್ಲೆಲೂಯಾ. ದಾವೀದ ಅದಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟಿದ್ದಾನಂದ್ರೆ, ನೀವು ಇದನ್ನ ಎಲ್ಲಿ ನೋಡ್ಬೋದಂದ್ರೆ 1ನೇ ಸಾಮುವೇಲ 16ನೇ ಅಧ್ಯಾಯ. ನೀವು ಮನೆಗೆ ಹೋಗಿ ಚೆನ್ನಾಗಿ ಓದಬೇಕು ಇದೆಲ್ಲ. 1ನೇ ಸಾಮುವೇಲ 16ನೇ ಅಧ್ಯಾಯ, 1 ಪೂರ್ವಕಾಲ ವೃತ್ತಾಂತ, ಅದರಲ್ಲಿ 15, 16, 17ನೇ ಅಧ್ಯಾಯದಲ್ಲಿ ನೀವು ಏನ್ ಮಾಡಬಹುದು, ಇವ್ರು ಏನೆಲ್ಲ ಮಾಡಿದಾರಂತ ನೀವು ನೋಡಬಹುದು. ಈ ಮಂಜೂಷ ಪೆಟ್ಟಿಯನ್ನು ಏನ್ ಮಾಡಿದ್ದಾರೆ, ದಾವೀದನ ಕಾಲದಲ್ಲಿ, ನಾನು ವರ್ಷನೂ ಸಹ ಹೇಳ್ತೀನಿ, ನೀವು ಅದನ್ನು ಬರೆದು ಇಟ್ಕೊಳ್ಳಿ. ಯಾಕಂದ್ರೆ ನೀವು ಇದೆಲ್ಲ ನಿಮ್ಗೆ ಯೂಸ್ ಆಗುತ್ತೆ. 1050ನೇ ವರ್ಷದಲ್ಲಿ, ಎಷ್ಟು ವರ್ಷ, 1050 ಬಿಫೋರ್ ಕ್ರೈಸ್ಟ್, ಯೇಸು ಕ್ರಿಸ್ತನು ಹುಟ್ಟಕ್ಕೆ ಮುಂಚೆನೆ, ಬಿಫೋರ್ ಕ್ರೈಸ್ಟ್ ಅದು ಏನ್ ಮಾಡಿದ್ದಾರೆ, ದಾವೀದು ಆ ಪೆಟ್ಟಿಯನ್ನು ತಗೊಂಡು ಎಲ್ಲಿ ಬಂದಿದ್ದಾನಂದ್ರೆ, ಯೆರೂಸಲೇಮಲ್ಲಿ ಇರುವ ಚಿಯೋನಿನ ಪರ್ವತ ಮೇಲೆ ಏನ್ ಮಾಡಿದ್ದಾರೆ, ಒಂದು ದೇವದರ್ಶನ ಕೂಡಾರವನ್ನು ಕಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ದೇವದರ್ಶನ ಕೂಡಾರವನ್ನು ಕಟ್ಟಿ ಎಷ್ಟು ವರ್ಷ ಅಲ್ಲಿ ಇತ್ತಂದ್ರೆ 40 ವರ್ಷ ಕಾಲ. ಎಷ್ಟು ವರ್ಷ ಇತ್ತು ಎಲ್ಲರೂ ಹೇಳಿ, 40 ವರ್ಷ ಕಾಲ. ಎಲ್ಲಿ ಇಟ್ಟಿದ್ರು, ಚಿಯೋನಿನ ಪರ್ವದ ಮೇಲೆ. ಅದು ಎಲ್ಲಿ ಅಲ್ಲಿ ಇಲ್ಲಿ ಹೋಗಿರ್ಲಿಲ್ಲ. ಅದನ್ನು ಎತ್ಕೊಂಡು ಬರುವಾಗ ಅದನ್ನು ನೀವು ಅದೇ 2 ಸಾಮುವೇಲ 6ನೇ ಅಧ್ಯಾಯ, 1 ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯದಿಂದ 16ನೇ ಅಧ್ಯಾಯದಲ್ಲಿ ನೋಡಿದ್ರೆ, ಅದನ್ನು ಎತ್ಕೊಂಡು ಬರುವಾಗ ಅಷ್ಟು ಭಯಭಕ್ತಿಯಿಂದ, ಅಷ್ಟು ಒಂದು ಸಂತೋಷದಿಂದ ಏನ್ ಮಾಡಿದ್ದಾರೆ, ಎತ್ಕೊಂಡು ಬಂದಿದ್ದಾರೆ. ಈ ರೀತಿನೇ ನಾವು ಹೊಸದಾಗಿ ರಕ್ಷಣೆ ಹೊಂದುವಾಗ, ಯೇಸು ಕ್ರಿಸ್ತನು ನಮ್ಮ ಹೃದಯದಲ್ಲಿ ಬರುವಾಗ ಅಷ್ಟು ಸಂತೋಷವಾಗಿ ಇತ್ತು. ಅಯ್ಯೋ ದೇವರ ವಾಕ್ಯ ಕೇಳ್ಬೇಕು, ಅಯ್ಯೋ ನಾನು ಬೆಳಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆ ಮಾಡ್ಬೇಕು, ಅಯ್ಯೋ ಏಸಪ್ಪಗೆ ಇಷ್ಟ ಇಲ್ಲ ಅಂದ್ರೆ ನಾನು ಮಾಡ್ಲೇಬಾರದು. ಇದೆಲ್ಲ ಯಾವಾಗ ರಕ್ಷಣೆ ಹೊಂದಿರುವ ದಿವಸದಲ್ಲಿ. ಅಷ್ಟು ಒಂದು ಅಯ್ಯೋ ಬೆಳಗ್ಗೆ ಆರಾಧನೆ ಪಾಸ್ಟೇ ಹೇಳ್ಬಿಟ್ರು 9 ಕಾಲ ಅಂದ್ರೆ 9 ಗಂಟೆಗೆಲ್ಲ
ಚರ್ಚಲ್ಲಿ ಬೈಬಲ್ ಎತ್ಕೊಂಡು ಏನ್ ಮಾಡ್ತೀವಿ? ಸಭೆಯಲ್ಲಿ ಬಂದು ಕೂತ್ಕೊಂಡು. ಯಾವಾಗ? ಫಸ್ಟ್ ಬರುವಾಗ. ಆದ್ರೆ ದಾವೀದ ಹಂಗಿಲ್ಲ ಪ್ರಿಯರೇ. 40 ವರ್ಷನೂ ಅದಕ್ಕೆ ಏನ್ ಕೊಡಬೇಕು, ಯಾವ ರೆಸ್ಪೆಕ್ಟ್ ಕೊಡಬೇಕು, ಹೊಸ ಆಲಯವನ್ನು ಕಟ್ಟಿ ಅದು ಒಳಗಡೆ ಹೋಗುವ ತಕ್ಷಣ ಅವನು ಅದಕ್ಕೆ ಏನ್ ಕೊಟ್ಟಿದ್ದಾನೆ? ಕೊಂದಿರುವ ರಕ್ಷಣೆಯನ್ನು, ಯೇಸು ಕ್ರಿಸ್ತನು ಇರುವ ಆ ಮಂಜುಷ ಪೆಟ್ಟಿಯನ್ನು ಸರಿಯಾಗಿ ಅವನು ಏನ್ ಮಾಡಿದ್ದಾನೆ? ಅದನ್ನು ನೋಡಬೇಕಾಗಿರುವ ಕಾರ್ಯದಲ್ಲಿ ಸರಿಯಾಗಿ ನೋಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಹೊಂದಿರುವ ರಕ್ಷಣೆ ಏನೋ ಇವತ್ತು ನಾಳೆ ಮಾತ್ರ ಇಲ್ಲ. ನಮ್ ಜೀವಿಯ ಕೊನೆಯ ತನಕ ನಾವು ಸತ್ತೋಗಿದ್ರ ಮೇಲೂ ಆ ರಕ್ಷಣೆ ನಮ್ಮನ್ನು ಏನ್ ಮಾಡುತ್ತೆ? ಪರಲೋಕದಲ್ಲಿ ನಮ್ಮನ್ನು ಇಡುತ್ತೆ. ಆದ್ರಿಂದ ನಮ್ಮ ರಕ್ಷಣೆ ಕುರಿತು ನಾವು ಹೆಂಗಿದೀವಿ ಅಂತ ಯೋಚನೆ ಮಾಡಿ ನೋಡಿ. ಯೇಸು ಕ್ರಿಸ್ತನನ್ನು ಏನೋ ನನಗೆ ಅದ್ಭುತ ಮಾಡ್ತಾರಂತ ಹುಡುಕಿ ಬರ್ತಾ ಇದೀವ? ಇಲ್ಲ, ನಾನು ಯೇಸು ಕ್ರಿಸ್ತನು ನನ್ನಲ್ಲಿ ಇದ್ದಾರೆ, ನಾನು ಅವರಲ್ಲಿ ಇದ್ದೀನಿ, ಆತನಿಗೆ ನಾನು ಫಲವನ್ನು ಕೊಡಬೇಕಂತ ಬರ್ತಾ ಇದ್ದೀರಾ ಅಂತ ಈ ದಿನದಲ್ಲಿ ಯೋಚನೆ ಮಾಡಿ ಪ್ರಿಯರೇ. ಈ ಲೋಕದ ಕಾರ್ಯಗಳು ನಮಗೆ ಅಗತ್ಯಗಳು ಬೇಕೇ ಬೇಕು. ಎಲ್ಲ ನಮ್ಗೆ ದೇವರು ಕೊಡ್ತಾರೆ. ಆದ್ರೂ ನನ್ನ ರಕ್ಷಣೆ ಹೆಂಗಿದೆ, ನನ್ನ ರಕ್ಷಣೆಯಲ್ಲಿ ನಾನು ಹೆಂಗೆ ಇರ್ತೀನಿ? ನಾವು ಬೆಳಿತೀವಿ, ಆದ್ರೆ ನನ್ನ ರಕ್ಷಣೆ ದಿನಾದಿನಗಳು ಬೆಳೀತಾ ಇದೆಯಾ ಅಂತ ನಮ್ಮನ್ನೇ ನಾವೇ ಪ್ರಶ್ನೆ ಕೇಳುವ ಒಂದು ವ್ಯಕ್ತಿಯಾಗಿ ಇರಬೇಕು. ಆಮೇಲೆ ಇದನ್ನು ಎತ್ಕೊಂಡು ಬಂದು ಅಲ್ಲಿ ಆರಾಧನೆ ಮಾಡುವಾಗ ಇವನು ಮಾಡಿರುವ ಒಂದು ಏನು ಶ್ರೇಷ್ಠವಾದ ಒಂದು ಕಾರ್ಯ ಏನಂದ್ರೆ, ಫಸ್ಟ್ ಎಲ್ಲಾರು ಏನ್ ಮಾಡಿದ್ರು? ಬಲಿಯನ್ನು ಕೊಡ್ತಾನೆ ಇದ್ರು. ಆದ್ರೂ ಈ ದಾವೀದನು ಏನ್ ಮಾಡ್ತಾನೆ? ಎಲ್ಲರೂ ಬಂದು ಸಭೆಯಲ್ಲಿ ಹಾಡಬೇಕಂತ ಒಂದು ಕಾರ್ಯ. ಇವಾಗ ಎಲ್ಲ ಸಭೆಯಲ್ಲಿ ನೋಡಿದ್ರೆ ಕೊಯರ್ ಇರುತ್ತಲ್ವಾ, ಅದೆಲ್ಲ ಎಲ್ಲಿಂದ ಬಂದಿತ್ತಂದ್ರೆ ದಾವೀದನ ಕಾಲದಿಂದನೇ ಬಂದಿತ್ತು. ಅದು ನಮ್ಮ ಸಭೆಯಲ್ಲಿ ಕಡಿಮೆನೇ ಇದೆ. ಅದು ನಮ್ಮ ಸಭೆಯಲ್ಲಿ ಹೆಂಗಿದೆ? ಕಡಿಮೆ ಇದೆ. ಆದ್ರೂ ಅದನ್ನು ಫಸ್ಟ್ ಏನ್ ಮಾಡಿರುವರು? ಆ ದೇವದರ್ಶನ ಕೂಡಾರದಲ್ಲಿ ಮಾಡಬೇಕಂತ ಇಟ್ಟಿರುವವರು ಯಾರಂದ್ರೆ ಈ ದಾವೀದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಾವೀದನಿಗೆ ಎಷ್ಟು ಜನರನ್ನ ನೆಲೆಸಿದ್ದಾರೆ ಗೊತ್ತಾ? 4,000 ಜನ. ಇಲ್ಲಿ ಇರುವರು ಅಷ್ಟಿಲ್ಲ. ಇಲ್ಲಿ ಸಿಂಗಪುರ ಇಲ್ಲಿ ಇರುವರು ಅಷ್ಟಿಲ್ಲ. ಕೊಯರ್ ಮಾತ್ರ ಎಷ್ಟು ಜನರು ನಿಂತ್ಕೊಂಡು ಹಾಡು ಹಾಡಿದ್ರು? 4,000 ಜನರ. ಎಲ್ಲಾರು ಏನ್ ಮಾಡಿದ್ರು? ಎಲ್ಲಾ ಇನ್ಸ್ಟ್ರೂಮೆಂಟ್ಸ್. ಇವತ್ತು ನಮ್ಮ ಸಭೆಯಲ್ಲಿ ಬರೀ ಕೀಬೋರ್ಡ್ ಮಾತ್ರ ಇದೆ. ಆ ಕಾಲದಲ್ಲಿ ಇರುವ ಎಲ್ಲವನ್ನು ಇಟ್ಟಿ ದೇವನನ್ನು ಆರಾಧನೆ ಮಾಡಬೇಕಂತ ಅಷ್ಟು ಒಂದು ಇಂಪಾರ್ಟೆನ್ಸ್, ಪ್ರಾಮುಖ್ಯ ಕೊಟ್ಟು ಮಾಡಿರುವವರು ಈ ದಾವೀದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಾವೀದ, ಅದಕ್ಕೆ ಯೇಸಪ್ಪ ಹೇಳ್ತಾ ಇದ್ದಾರೆ, ಬಿದ್ದು ಹೋಗಿರುವ ದಾವೀದನ ಕೂಡಾರವನ್ನು ನಾನು ತಿರುಗಿ ಏನ್ ಮಾಡ್ತೀನಿ? ಪುನಃಸ್ಥಾಪನೆ ಮಾಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಆದ್ರಿಂದ ಈ ದಾವೀದನು ಅದು ಮಾತ್ರ ಮಾಡಿಲ್ಲ, ಆ ಕಾಲದಲ್ಲಿ ಮಾಡಿರುವ ಒಂದು ಆರಾಧನೆ, ಸಭೆಯಲ್ಲಿ ಮಾಡಿರುವ ಒಂದು ಆರಾಧನೆ ಈ ಕಾಲದಲ್ಲಿ ನಾವು ಮಾಡಬೇಕಂತ ದೇವರು ಎದುರು ನೋಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇದಾಗಿ ಇಲ್ಲಿ ಮಾತ್ರ ಆರಾಧನೆ ನಾವು ಮಾಡಲ್ಲ, ಪರಲೋಕದಲ್ಲಿನೂ ಹೋಗಿ ನಾವು ಏನ್ ಮಾಡ್ತೀವಿ? ಆರಾಧನೆಯನ್ನು ಮಾಡಕ್ಕಿದೀವಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಕೀರ್ತನೆ 95:2 ಓದಿ ಎಲ್ಲರೂ. ಕೀರ್ತನೆ 95:2 ಒಬ್ಬೊಬ್ಬರಾಗಿ ಓದಿ, ಯಾವ ಲ್ಯಾಂಗ್ವೇಜ್ ಇದ್ರೂ ಪರವಾಗಿಲ್ಲ, ಬಟ್ ನನಗೆ ಎಲ್ಲರೂ ಓದಬೇಕು. ಕೀರ್ತನೆ 95:2 ಒಬ್ರು ಓದಿ, ಕೀರ್ತನೆ 104 ಒಬ್ರು ಓದಿ, ಕೀರ್ತನೆ 141:2 ಒಬ್ರು ಓದಿ. ಕೀರ್ತನೆ 95:2, ಕೀರ್ತನೆ 105. ದೇವರ ಸಾನ್ನಿಧ್ಯಕ್ಕೆ ಬರುವಾಗ ನಾವು ಹೆಂಗ್ ಬರ್ಬೇಕು? ನಾವು ದೇವರಿಗೆ ಕೃತಜ್ಞತೆ ಹೃದಯದಿಂದ ಬರ್ಬೇಕು. ಏನ್ ಬರ್ಬೇಕು? ಕೃತಜ್ಞತೆ. ಅಯ್ಯೋ, ಈ ವಾರದಲ್ಲಿ ಎಷ್ಟೋ ಸಮಸ್ಯೆಗಳಿದೆ ದೇವರೇ, ಈ ದಿನದಲ್ಲಿ ನಾವು ಬಂದ್ರೆ ಮಾತ್ರ ನೀವು ಅದೆಲ್ಲ ಏನ್ ಮಾಡ್ಬಿಡ್ತೀರಾ? ಖಂಡಿತ ಅದೆಲ್ಲ ತೀರ್ಸ್ಬಿಡ್ತೀರಾ. ಹಂಗ್ ಬರ್ಬಾರ್ದು. ಹೋದ ವಾರದಲ್ಲಿ ನನಗೆ ಎಷ್ಟೋ ಉಪಕಾರಗಳನ್ನು ದೇವರು ಮಾಡಿದಾರಲ್ಲ, ಅದನ್ನು ಯೋಚನೆ ಮಾಡಿ ದೇವರಿಗೆ ಸ್ತೋತ್ರ ಹೇಳಕ್ಕೆ ಸಭೆಗೆ ಬರ್ಬೇಕು. ಆ ತರ ಸ್ತೋತ್ರ ಹೇಳುವವರಾಗಿದ್ರೆ ಹಾಡು ಹಾಡುವಾಗ ನೀವು ಹಿಂಗೆಲ್ಲ ಕೈ ತಟ್ಟಲ್ಲ. ಹಾಡು ಹಾಡುವಾಗ ಬಾಯಿ ಒಳಗಡೆ ಹಾಡಲ್ಲ ನೀವು. ಇದೆಲ್ಲ ನಮ್ಮ ಸಭೆಯಿಂದ ಏನಾಗ್ಬೇಕು? ಬದಲಾವಣೆ ಆಗ್ಬೇಕು. ಯೇಸು ಕ್ರಿಸ್ತನು ಹೇಳ್ತಾರೆ, ನಿಮ್ಮ ಪೂರ್ಣ ಮನಸ್ಸಿಂದ, ಪೂರ್ಣ ಹೃದಯದಿಂದ, ಮತ್ತೆ ಪೂರ್ಣ ಬಲದಿಂದ. ನಮ್ ಬಲನೇ ಇಲ್ಲಿಕ ಏನೇ ಆಗಲ್ಲ, ಏನು ಆಗಲ್ಲ. ಕೈ ತಟ್ಟಗೆ ಇವರೆಲ್ಲ ಬಿಟ್ರೆ ಚೆನ್ನಾಗಿ ಕೈ ತಟ್ತಾರೆ.
ಅವ್ರಿಗೆ ಏನು ಹಣ ಕೊಟ್ಟು ನಾವು ಕರೆದಿರುವ ತರನೇ ತಟ್ತಾರೆ. ಆದ್ರೆ ನಾವು ಅನೇಕರು ಸಭೆಯಲ್ಲಿ ಏನ್ ಮಾಡ್ತೀವಿ, ಕೈಗೆ ನೋವಾಗುತ್ತಂತ ಕೈ ತಟ್ಟದೇ ಇಲ್ಲ. ಇದೆಲ್ಲ ಹೆಂಗ್ ಬರುತ್ತೆ? ಕೃತಜ್ಞತೆ ಹೃದಯದಿಂದ ದೇವರನ್ನ ಆರಾಧನೆ ಮಾಡಿದ್ರೆ ಮಾತ್ರ ಬರುತ್ತೆ. ನನ್ನ ಅಗತ್ಯವನ್ನು ಕೊಡಬೇಕು, ನನಗೆ ಅದು ಕೊಡಬೇಕು, ಕೆಲಸ ಕೊಡಬೇಕು, ಕಾರ್ಯವನ್ನು ಮಾಡಬೇಕು, ನನ್ನ ಕುಟುಂಬದಲ್ಲಿ ಸಮಾಧಾನ ಬೇಕು. ಇದೆಲ್ಲ ಎದುರು ನೋಡ್ಕೊಂಡು ಬಂದ್ರೆ ಇದೆಲ್ಲ ಬರಲ್ಲ, ಹಾಡು ಬಾಯಿಂದ ಬರಲ್ಲ. ಅದಕ್ಕೆ ಬೈಬಲ್ ಐಷಯ 61ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ, ಮನ ಮುರಿಯಲ್ಪಟ್ಟಿರುವವರು ದೇವರನ್ನು ಸ್ತುತಿಸಕ್ಕಾಗಲ್ಲ. ಕೀರ್ತನೆಯಲ್ಲಿನೂ ಹೇಳಿದೆ, ಏನು ಮರಣವನ್ನು ಹೊಂದುವವರು ದೇವರನ್ನು ಸ್ತುತಿಸಕ್ಕಾಗಲ್ಲ. ನೀವು ಆತ್ಮೀಯದಲ್ಲಿ ಸತ್ತೋಗ್ಬಿಟ್ರೆ ನಿಮ್ಮ ಬಾಯಿಂದ, ನಿಮ್ಮ ತುಟಿಗಳ ಬಾಯಿ ದೇವರನ್ನು ಸ್ತುತಿಸಕ್ಕಾಗಲ್ಲ ಪ್ರಿಯರೇ. ಅವಾಗಲೇ ನಿಮ್ಮನ್ನೇ ನೀವೇ ನೋಡ್ಕೋಬಹುದು, ನಾನು ಯಾವುದೋ ಒಂದು ಜಾಗದಲ್ಲಿ ನಾನು ಏನಾಗ್ಬಿಟ್ಟಿದ್ದೀನಿ, ಸತ್ತೋಗ್ಬಿಟ್ಟಿದ್ದೀನಿ, ಬಿತ್ತೋಗ್ಬಿಟ್ಟಿದ್ದೀನಿ. ಅದಕ್ಕೆ ನನ್ನ ಬಾಯಿಂದ ಏನ್ ಬಂದಿಲ್ಲ, ಸ್ತುತಿನೇ ಬಂದಿಲ್ಲ. ನೀವು ದೇವರನ್ನ ಸ್ತುತಿಸಬೇಕಂದ್ರೆ ನಿಮ್ಮ ಹೃದಯದಲ್ಲಿ ಕೃತಜ್ಞತ ಹೃದಯ ಇರಲೇಬೇಕು. ಅದಿಲ್ಲ ಅಂದ್ರೆ ನೀವು ಏನ್ ಮಾಡಕ್ಕಾಗಲ್ಲ, ದೇವರನ್ನು ಸ್ತುತಿಸಕ್ ಆಗಲ್ಲ, ದೇವರನ್ನ ಆರಾಧನೆ ಮಾಡಕ್ ಆಗಲ್ಲ. ನಮ್ಮ ಬಾಯಿ ತೆರೆದು ದೇವರನ್ನ ಆರಾಧನೆ ಮಾಡಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಇವಾಗ ನಮ್ಮ ಸಭೆಯಲ್ಲಿ. ನಾನು ಹಿಂದೆಯಿಂದ ನೋಡ್ತಾನೆ ಇರ್ತೀನಿ, ಪಾಸ್ಟರ್ ಹತ್ರನು ಹೇಳ್ತಾನೆ ಇರ್ತೀನಿ. ವಾರ ಚರ್ಚೆ ಆಗ್ಬಿಟ್ಟು ಹೋದ್ಮೇಲೆ ಯಾರು ಬಾಯಿ ತೆರೆದು ಕೈ ಎತ್ರಿ ಅಂದ್ರೇನೆ ಕೈ ಎತ್ತೀರಾ, ನೀವು ಬಾಯಿ ತೆರೆದು ಸ್ತೋತ್ರ ಮಾಡಿ ಅಂದ್ರೇನೆ ಸ್ತೋತ್ರ ಮಾಡ್ತೀರಾ. ಅದೆಲ್ಲ ಇವಾಗ ಏನ್ ಮಾಡ್ಬೇಕು, ಈ 13ನೇ ವರ್ಷದಲ್ಲಿ ಬದಲಾವಣೆ ಹೊಂದಬೇಕು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಏನಾದ್ರು ಒಂದು ಬೇಕಂದ್ರೆ ಮನೆಯಲ್ಲಿ ನಮ್ಮ ಅಪ್ಪ ಹತ್ರ ಎಷ್ಟು ನಾವು ಎಲ್ಲರೂ ಏನ್ ಮಾಡ್ತೀವಿ, ನೈಸ್ பண்ணுவாங்கன்னு சொல்லுவாங்க தானே. ಅಯ್ಯೋ ಡ್ಯಾಡಿ, ನೀವು ಎಷ್ಟು ಡ್ಯಾಡಿ, ಎಷ್ಟು ಒಳ್ಳೆಯವರು ಡ್ಯಾಡಿ, ಹಂಗ್ ಮಾಡ್ಬಿಟ್ಟಿದ್ದೀರಾ ಡ್ಯಾಡಿ, ಹಿಂಗ್ ಮಾಡ್ಬಿಟ್ಟಿದ್ದೀರಾ ಡ್ಯಾಡಿ. ಅವಾಗ್ಲೇ ಅಪ್ಪ ಕೇಳ್ತಾರೆ ನಿಮ್ಗೆ ಏನ್ ಬೇಕು ಅಂತ. ಹೌದಾ ಇಲ್ವಾ? ಇದನ್ನ ಯೇಸಪ್ಪ ಹತ್ರ ಮಾಡಬೇಕು ನಾವು. ಯೇಸಪ್ಪವನ್ನು ಸ್ತುತಿಸುವಾಗ ದೇವರು ಆಟೋಮೆಟಿಕ್ ಆಗಿ ನಮ್ಮ ಅಗತ್ಯಗಳನ್ನು ಪೂರೈಸುವ ಕರ್ತನಾಗಿದ್ದಾರೆ. ಯಾಕಂದ್ರೆ ನಾವು ಆರಾಧನೆ ಮಾಡುವ ಕರ್ತನು ಯೆಹೋವ ಈರಾ ಇದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೆ ದೇವರು ಏನ್ ಮಾಡಿದ್ದಾರೆ, ಈ ದಾವೀದನ ಕೂಡಾರವನ್ನು ನಮ್ಮ ಸಭೆಯಲ್ಲಿ ಏನ್ ಮಾಡ್ಬೇಕು, ತಿರುಗಾ ಅದನ್ನು ಪುನಃಸ್ಥಾಪನೆ ಮಾಡ್ಬೇಕಂತ ದೇವರು ಇಷ್ಟಪಡ್ತಾ ಇದ್ದಾರೆ. ಈ ಕಾಲ ನಮ್ಮ ಕಾಲ. ಹಾಲೆಲೂಯಾ. ಈ ದಿನದಲ್ಲಿ ನಮ್ಮನ್ನು ದೇವರು ಉಪಯೋಗ ಮಾಡುವ ಕಾಲ. ನಾವು ಕುಳಿತಿರುವ ಕಾಲ ಇಲ್ಲ, ಹಂಗೆ ಸೈಲೆಂಟ್ ಆಗಿ ಬಂದು ಸೈಲೆಂಟ್ ಆಗಿ ಹೋಗುವ ಕಾಲ ಇಲ್ಲ. ನಾವು ದೇವರಿಗೋಸ್ಕರ ಎದ್ದು ನಾವು ಈ ದಾವೀದನ ರೀತಿಯಲ್ಲಿ ನಾವು ಮುಂದೆ ಹೋಗುವ ಕಾಲದಲ್ಲಿ ಇದೀವಿ. ಅದು ಮಾತ್ರ ಇಲ್ಲ, ಈ ದಾವೀದನ ಕೂಡಾರ ಏನಂದ್ರೆ ದೇವರನ್ನ ಆರಾಧನೆ ಮಾಡುವ, ಅಲ್ಲಿ ಒಳಗಡೆ ಬಂದು ದೇವರನ್ನ ಸ್ತುತಿಸುವ ಕಾರ್ಯ ಮಾತ್ರ ಇಲ್ಲ. ಈ ದಾವೀದನ ಕೂಡಾರ ಏನಂದ್ರೆ ಯೇಸು ಕ್ರಿಸ್ತನು ನಮಗೋಸ್ಕರ ತಮ್ಮ ಜೀವವನ್ನು ಕೊಟ್ಟಿರುವ ಒಂದು ಸ್ಥಳ. ಹಾಲೆಲೂಯಾ, ಹಾಲೆಲೂಯಾ. ಯಾಕಂದ್ರೆ ದಾವೀದನ ಕೂಡಾರದಲ್ಲಿ ಮುಂಚೆ ಮೋಸೆಯನ ಕೂಡಾರದಲ್ಲಿ ಏನ್ ಮಾಡಿದ್ದಾರೆ, ಎಲ್ಲರೂ ಬಂದು ಬಲಿ ಮಾತ್ರ ಕೊಟ್ಟಿದ್ರು. ಆದ್ರೆ ದಾವೀದನ ಕೂಡಾರದಲ್ಲಿ ಬಲಿ ಮಾತ್ರ ಕೊಟ್ಟಿಲ್ಲ, ದೇವರನ್ನು ಸ್ತುತಿಸುವ ವ್ಯಕ್ತಿಯಾಗಿ ದೇವರು ಅವರನ್ನು ಎಬ್ಬಿಸಿದ್ರು. ಹಾಲೆಲೂಯಾ, ಹಾಲೆಲೂಯಾ. ನಿಮ್ಮನ್ನು ಬಲಿ ಕೊಡುವವರಾಗಿ ಇಲ್ಲ. ಯಾಕಂದ್ರೆ ನಮಗೋಸ್ಕರ ಒಂದೇ ಸರಿ ಯೇಸು ಕ್ರಿಸ್ತನ ನಿಮಗೋಸ್ಕರ ನಮಗೋಸ್ಕರ ಸಿಲುಬೆಯಲ್ಲಿ ತಮ್ಮ ಜೀವನವನ್ನೇ ದೇವರು ಕೊಟ್ಟಿದ್ದಾರೆ ಪ್ರಿಯರೇ. ಹಾಲೆಲೂಯಾ, ಹಾಲೆಲೂಯಾ. ಆದ್ರಿಂದ ಈ ದಾವೀದನು ಅದನ್ನು ಮಾತ್ರ ಮಾಡಿಲ್ಲ, ದೇವರನ್ನು ಆರಾಧನೆ ಮಾಡುವ. ಯಾಕಂದ್ರೆ ಯೇಸು ಕ್ರಿಸ್ತನು ಬರುವ ದಿನಗಳಲ್ಲಿ ಜನರಿಗೋಸ್ಕರ ತಮ್ಮ ರಕ್ಷಣೆಯನ್ನು ಕೊಡ್ತಾರೆ, ತಮ್ಮ ಜೀವವನ್ನು ಕೊಡ್ತಾರೆ ಅಂತ ಅವಾಗಲೇ ದಾವೀದನು ಎಲ್ಲವನ್ನು ಸಿದ್ಧಪಡಿಸಿದ್ದಾನೆ. ಹಾಲೆಲೂಯಾ. ಅವನು ನೋಡಕ್ ಮುಂಚೆನೆ ಸಿದ್ಧಪಡಿಸಿದ್ದಾನೆ. ನೋಡಿದ ಮೇಲೂ ನಾವು ಏನ್ ಮಾಡಲ್ಲ, ನಮ್ಮನ್ನು ನಾವೇ ಸಿದ್ಧಪಡಿಸಕ್ ಆಗ್ತಾನೆ ಇಲ್ಲ. ಯಾಕಂದ್ರೆ ನಮ್ಮ ಹೃದಯಗಳಲ್ಲಿ ಅಷ್ಟು ಒಂದು ಮನ ಮುರಿಯಲ್ಪಟ್ಟವರಾಗಿ ಅನೇಕ ಕಾರ್ಯಗಳನ್ನು ಯೋಚನೆ ಮಾಡಿ 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 ಏನ್ ಮಾಡ್ತೀವಿ, ಎಲ್ಲ ಕಳೆದೋಗ್ಬಿಟ್ಟಿದೀವಿ. ಆದ್ರೆ ಈ 13ನೇ ವರ್ಷದಲ್ಲಿ ದೇವರು ನಿಮ್ಮನ್ನು ನೋಡಿ ಹೇಳ್ತಾರೆ, ನಿಮಗೋಸ್ಕರ ಜೀವವನ್ನು ಯಾರು ಕೊಟ್ಟಿದ್ದಾರೆ, ಯೇಸು ಕ್ರಿಸ್ತನು ಕೊಟ್ಟಿದ್ದಾರೆ. ತಿರ್ಗ ಅದನ್ನೇ ಯೋಚನೆ ಮಾಡಬಾರದು. ಅಯ್ಯೋ ನಾನು ಹಂಗ್ ಮಾಡ್ಬಿಟ್ಟಿದ್ದೀನಲ್ವಾ, ಅಯ್ಯೋ ನಾನು ಹಿಂಗ್ ಇಲ್ಲ. ನಿಮ್ಮ ಪಾಪಗಳೆಲ್ಲ ಯೇಸು ಕ್ರಿಸ್ತನ ರಕ್ತದಿಂದ ದೇವರು ಏನ್ ಮಾಡಿದ್ದಾರೆ, ಅದೆಲ್ಲ ತೊಳೆದ್ಬಿಟ್ಟಿದ್ದಾರೆ. ಇನ್ನು ಅದೆಲ್ಲ ಯೋಚನೆ ಮಾಡಬಾರದು, ಇನ್ನು ಆ ಶುಚಿದ ಮನಸ್ಸಿಂದ ಇರಬಾರದು. ಅದನ್ನು ಬಿಟ್ಟು
ಹಾಲೆಲೂಯ, ಹಾಲೆಲೂಯ. ಎಷ್ಟು ಜನರು ನಾನು ಅದೆಲ್ಲ ಬಿಟ್ಟು ನಾನು ಯೇಸಪ್ಪಗೋಸ್ಕರ ಈ 13ನೇ ವರ್ಷದಲ್ಲಿ ನಾನು ಮುಂದೆ ಬರ್ತೀನಿ ಅಂತ ಹೇಳುವವರು 2 ಕರಗಳನ್ನು ಎತ್ತಿ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನೀವು ಇಂದಿನ ಜೀವನವನ್ನು ಯಾವತ್ತೂ ನೋಡಬಾರದು. ದೇವರು ಮಾಡಿರುವ ಉಪಕಾರಗಳನ್ನು ನೋಡಿ ನಾವು ಸ್ತುತಿಸಬಹುದು, ಆದ್ರೆ ಇಂದಿನ ಕಾರ್ಯಗಳನ್ನು ನಾವು ಏನು ಮಾಡಕ್ಕಾಗಲ್ಲ. ಪಾಸ್ಟ್ ಇಸ್ ಪಾಸ್ಟ್ ಎಲ್ಲರೂ ಹೇಳ್ತಾರೆ, ಹೋಗಿರುವುದ ಅಷ್ಟೇ. ಬಟ್ ಮುಂದಿನ ಕಾಲಗಳನ್ನು ನಾವು ಏನ್ ಮಾಡಬಹುದು? ದೇವರಿಗೋಸ್ಕರ ಕಾರ್ಯಗಳನ್ನು ನಾವು ನಮ್ಮಲ್ಲಿ ಇರುವ ಕಾರ್ಯಗಳನ್ನು ನಾವು ಏನ್ ಮಾಡಬಹುದು? ಉಪಯೋಗ ಮಾಡಬಹುದು. ಅದಕ್ಕೆ ದೇವರು ಏನ್ ಮಾಡ್ತಾರೆ? ಈ ದಾವೀದನ ಕೂರಾರದಲ್ಲಿ ದೇವರು ಏನ್ ಮಾಡಕ್ಕಿದ್ದಾರೆ? ಈ ಕಾರ್ಯಗಳನ್ನು. ಇದು ಮಾತ್ರ ಇಲ್ಲ, ಈ ದಾವೀದನ ಕೂಡಾರ ಮೂಲಕವಾಗಿ ಅಲ್ಲಿ ಏನನ್ನು ದೇವರನ್ನು ಸ್ತುತಿಸಿದ್ರು ಅಂದ್ರೆ, ನೀವು 1ನೇ ಪೂರ್ವಕಾಲ ವೃತ್ತಾಂತ 13, 14, 15 ಮನೆಯಲ್ಲಿ ಹೋಗಿ ನೋಡಿ, ಅವರು ಎಷ್ಟು ದೇವರನ್ನು ಹೊಗಳುತ್ತಾರೆ ಅಂದ್ರೆ ಬಾಯಿ ಪೂರ್ತಿ ಹೊಗಳುತ್ತಾರೆ. ಅಷ್ಟು ದೇವರ ಪರಾಕ್ರಮ ಬಗ್ಗೆ ಹೊಗಳುತ್ತಾರೆ, ದೇವರ ಶಕ್ತಿ ಬಗ್ಗೆ ಹೊಗಳುತ್ತಾರೆ, ದೇವರ ಅವರಿಗೆ ಮಾಡಿರುವ ಕಾರ್ಯಗಳ ಬಗ್ಗೆ ಹೊಗಳುತ್ತಾರೆ. ಅದೆಲ್ಲ ಹೊಗಳಿ ಏನ್ ಮಾಡ್ತಾರೆ ಅಂದ್ರೆ, ಯೇಸು ಕ್ರಿಸ್ತನ ಎಲ್ಲರಿಗೆ ಅವರು ಏನ್ ಮಾಡ್ತಾರೆ? ಹೇಳುವ ಒಂದು ವ್ಯಕ್ತಿಯಾಗಿ ಇದ್ರು. ಹಾಲೆಲೂಯ, ಹಾಲೆಲೂಯ. ಯೇಸು ಕ್ರಿಸ್ತನ ಮಾಡಿರುವ, ದೇವರು ಮಾಡಿರುವ ಉಪಕಾರಗಳನ್ನು ಬಾಯಲ್ಲಿ ಹಾಡುವಾಗ, ಹೇಳುವಾಗ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ದೇವರನ್ನು ಎಲ್ಲರಿಗೂ ಹೇಳಿರುವ ವ್ಯಕ್ತಿಯಾಗಿ ಇದ್ರು. ಎಲ್ಲರಿಗೂ ಯಾರು ಏನ್ ಮಾಡಿದ್ರು? ಹೇಳಿರುವ ವ್ಯಕ್ತಿಯಾಗಿ ಇದ್ರು. ಅದು ಹೇಳಿರುವರು ಮಾತ್ರ ಇಲ್ಲ, ದೇವರ ಅಧಿಕಾರವನ್ನು ಉಪಯೋಗ ಮಾಡಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ದೇವರ ಯೇಸು ಕ್ರಿಸ್ತನು, ಅದು ಇವಾಗ ನಾವು ಓದಿರುವ ವಾಕ್ಯ ಹಳೆಯ ಒಡಂಬಡಿಕೆಯಲ್ಲಿ ಮಾತ್ರ ಇಲ್ಲ, ಹೊಸ ಒಡಂಬಡಿಕೆಯಲ್ಲಿನೂ ಇದೆ. ಅದನ್ನು ನಿಮಗೆ ನಾನು ತೋರಿಸ್ಕೊಡ್ತೀನಿ. ಯೇಸು ಕ್ರಿಸ್ತನ ಅಧಿಕಾರವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಇಲ್ಲಿರುವ ಚಿಕ್ಕ ಮಕ್ಕಳಿಂದ ದೊಡ್ಡವರು ಬರೆ ಏನನ್ನು ಕೊಟ್ಟಿದ್ದಾರೆ? ದೇವರು ನಿಮ್ಮ ಕೈಯಲ್ಲಿ ಅಧಿಕಾರವನ್ನು ಕೊಟ್ಟಿದ್ದಾರೆ. ನಿಮ್ಮ ಅಧಿಕಾರವನ್ನು ನೀವು ಏನ್ ಮಾಡಿದ್ದೀರಾ? ಬೀಗ ಹಾಕಿ ಒಳಗಡೆನೆ ಇಟ್ಕೊಂಡಿದ್ದೀರಾ. ಅದು ನಾವು ಓದುವಾರ ಇಲ್ಲ, ಅದ್ ಮುಂಚೆ ನಾವು ನೋಡಿದೀವಿ ಅಲ್ವಾ? ಸ್ಟಿವರ್ಶಿಪ್ ಅಲ್ಲಿ ನೋಡಿದೀವಿ ಅಲ್ವಾ? ಏನ್ ಮಾಡಿದಾನೆ? 1 ತಾಲಂತನ್ನು ಹೊಂದಿರುವವನು ಏನ್ ಮಾಡಿದಾನೆ? ಎಲ್ಲ ಎತ್ತಿ ಒಳಗಡೆ ಇಟ್ಟು, ಮಣ್ಣು ಕೆಳಗಡೆ ಇಟ್ಟು ಮುಚ್ಚಿಬಿಟ್ಟಿದ್ದಾನೆ. ಇವತ್ತು ನಾವು ಹಂಗೇನೆ ಇದೀವಿ. ದೇವರ ಅಧಿಕಾರವನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಅಧಿಕಾರವನ್ನು ಏನ್ ಮಾಡ್ತೀರಾ? ಪ್ರಯೋಜನವಾಗಿ ನೀವು ಉಪಯೋಗ ಮಾಡ್ತೀರಾ? ಇಲ್ಲ. ನಾವ್ ಏನ್ ಮಾಡಿದೀವಿ? ಅಯ್ಯೋ ನಾನಲ್ಲ ಅದನ್ನು ಮಾಡಕ್ಕಾಗಲ್ಲ, ನಾನು ಹೋಗಿ ಪ್ರಾರ್ಥನೆ ಮಾಡಿದ್ರೆ ಏನಾಗುತ್ತೆ? ಇವಾಗ ನಮ್ ಯೋಚನೆ ಎಲ್ಲ ಹಂಗೇನೆ. ನಾನು ಹೋಗಿ ಪ್ರಾರ್ಥನೆ ಮಾಡಿದ್ರೆ ಅದ್ಭುತ ನಡೆಯುತ್ತಾ? ನಾನು ಹೋಗಿದ್ರೆ ಅದು ಕಾರ್ಯ ನಡೆಯುತ್ತಾ? ನಾನು ಹೋಗಲ್ಲ ಅಂತ ನಾವು ಯಾವಾಗೆಲ್ಲ ಹಿಂದೆ ಬರ್ತೀವೋ, ನಾವು ಏಸಪ್ಪ ನಾಮವನ್ನು ನಾವು ಏನ್ ಮಾಡಕ್ಕಾಗಲ್ಲ? ಎಚ್ಚರಪಡಿಸಕ್ಕಾಗಲ್ಲ. ನಿಮ್ಮ ಅಧಿಕಾರವನ್ನು, ಯಾಕಂದ್ರೆ ಅಲ್ಲಿ ಇರುವವರು 4,000 ಜನರು ಹಗಲು ಮತ್ತೆ ರಾತ್ರಿಯಲ್ಲಿ ಯಾರನ್ನು ಹೊಗಳಿದರು? ಯೇಸು ಕ್ರಿಸ್ತನನ್ನು ಹೊಗಳಿದರು. ಇದನ್ನೇ ದೇವರು ಎದುರು ನೋಡ್ತಾ ಇದ್ದಾರೆ. ಈ ಕಾಲದಲ್ಲಿ, ಈ ಕೊನೆಯ ಕಾಲದಲ್ಲಿ ನಮ್ಮ ಬಾಯಲ್ಲಿ ಯಾವಾಗೆಲ್ಲ ಸ್ತುತಿ ಇರಬೇಕು? ಹಗಲು ರಾತ್ರಿಯಲ್ಲಿ. ಒಂದೇ ಸರಿ ಮಾತ್ರ ನನಗೆ ಉಪಕಾರವನ್ನು ಮಾಡಿದಕ್ಕೆ ಮಾಡಿದ್ರೆ ಮಾತ್ರ ನಾನು ಸ್ತೋತ್ರ ಮಾಡ್ತೀನಿ ಅಂತ ಇಲ್ಲ. ಯಾವಾಗಲೂ ನಮ್ಮ ಸ್ತೋತ್ರ ಯಾರ ಬಾಯಲ್ಲಿ ಇರಬೇಕು? ಪ್ರತಿಯೊಬ್ಬರ ಬಾಯಲ್ಲಿ ಇರಬೇಕು. ಅದಕ್ಕೆ ದೇವರು ಹೇಳಿದ್ದಾರೆ, ಬಿದ್ದು ಹೋಗಿರುವ ದಾವೀದನ ಕೂಡಾರ. ಯಾಕಂದ್ರೆ ಅವರು ಏಸಪ್ಪ ಸುವಿಶೇಷ ಸುವಾರ್ತೆಯನ್ನು ಎಲ್ಲರಿಗೂ ಸಾರಿದ್ರು. ಏಸಪ್ಪ ಅಧಿಕಾರವನ್ನು ಎಲ್ಲರಿಗೂ ಏನ್ ಮಾಡಿದ್ರು? ಹೇಳ್ಕೊಟ್ಟಿದ್ರು. ಆ ಅಧಿಕಾರವನ್ನು ಉಪಯೋಗ ಮಾಡಿದ್ರು. ಪ್ರತಿಯೊಬ್ಬರು ಅಲ್ಲಿ ಇರುವ ಪ್ರತಿಯೊಬ್ಬರು ಏನ್ ಮಾಡಿದ್ರು? ಏಸಪ್ಪ ಅಧಿಕಾರವನ್ನು ಉಪಯೋಗ ಮಾಡಿರುವ ವ್ಯಕ್ತಿಯಾಗಿದ್ರು. ಅದಕ್ಕೆ ಆ ಕಾರ್ಯಕ್ಕೆ ಏಸಪ್ಪ ಏನ್ ಮಾಡಿದ್ದಾರೆ? ಆ ದಾವೀದನ ಕೂಡಾರವನ್ನು ಪುನಃ ನಮ್ಮ ಮಧ್ಯದಲ್ಲಿ ದೇವರು ಸ್ಥಾಪನೆ ಮಾಡುವ ಕರ್ತನಾಗಿದ್ದಾರೆ. ಹಾಲೆಲೂಯ. ನಮ್ಮ ಮಧ್ಯದಲ್ಲಿ ಸಭೆಯಲ್ಲಿ ಮಾತ್ರ ಇಲ್ಲ, ನಿಮ್ಮ ಕುಟುಂಬದಲ್ಲಿನೋ, ನಿಮ್ಮ ಪ್ರಾರ್ಥನೆ ಜೀವಿಯದಲ್ಲಿನೋ ಯೇಸು ಕ್ರಿಸ್ತನು ಏನ್ ಮಾಡ್ತಾರೆ? ಕೆಲವು ಕಾರ್ಯಗಳಲ್ಲಿ ಬದಲಾವಣೆಯನ್ನು ದೇವರು ಕೊಡುವ ಕರ್ತನಾಗಿದ್ದಾರೆ. ಆದ್ರಿಂದ ಇವರು ಆರಾಧನೆ ಮಾಡಿರುವರು ಆ ಕಾಲದಲ್ಲಿ ದಾವೀದನ ದೇವದರ್ಶನ ಕೂಡಾರದಲ್ಲಿ ಆರಾಧನೆ ಮಾಡುವಾಗ ಅದು ಭೂಲೋಕದಲ್ಲಿ ಆಗಿದ್ರೂ ಪರವಾಗಿಲ್ಲ, ಒಂದು ಪರಲೋಕನೇ ಇಳಿದು ಬಂದಿರುವ ರೀತಿಯಲ್ಲಿ ದೇವರು ಅದನ್ನು ತುಂಬಾ ಇಷ್ಟಪಟ್ರು. ಹಾಲೆಲೂಯ, ಹಾಲೆಲೂಯ. ಇದೆಲ್ಲ ಇಷ್ಟೆಲ್ಲ ಆರಾಧನೆ ಮಾಡಿದಕ್ಕೆ ದೇವರು ದಾವೀದನ ನೋಡಿ ಹೇಳ್ತಾ ಇದ್ದಾರೆ, ಇವನು ನನ್ನ ಹೃದಯಕ್ಕೆ ಏನ್ ಮಾಡಿದಾನೆ? ಹತ್ರ ಇದ್ದಾನೆ ಅಂತ ದೇವರು ಹೇಳ್ತಾ ಇದ್ದಾರೆ.
ಹೃದಯ ಹತ್ರ ಇರುವವರು ಯಾರು? ಈ ದಾವೀದು. ಈ ದಾವೀದನ ಬಗ್ಗೆ ನಾನು ತುಂಬಾ ಸರಿ ಮೆಸೇಜ್ ಕೊಡ್ಬೇಕಂತ ರೆಡಿ ಮಾಡ್ತೀನಿ, ಇಡ್ತೀನಿ. ಆದ್ರೆ ನಾನು ಅವತ್ತು ಮೆಸೇಜ್ ಕೊಡ್ಬೇಕಾಗಿರುವ ಸಮಯದಲ್ಲಿ ಬೇರೆ ಕಾರ್ಯವನ್ನು ದೇವರು ಮಾತಾಡ್ತಾರೆ. ಆದ್ರೆ ದಾವೀದು ಎಷ್ಟೋ ಸರಿ ಬಿದ್ದೋಗಿರುವನೋ, ಆದರೂ ದೇವರು ಅವನನ್ನು ನೋಡಿ ಹೇಳ್ತಾರೆ, ನನ್ನ ಹೃದಯಕ್ಕೆ ಹತ್ರ ಇದ್ದಾನೆ ಅಂತ. ಹಲ್ಲೆಲೂಯ. ನೀವು ಸಹ ಎಷ್ಟೋ ಸರಿ ಬಿದ್ದಿರಬಹುದು ಪ್ರಿಯರೇ. ಆದರೂ ದೇವರು ನಿಮ್ಮೆಲ್ಲರನ್ನು ನೋಡಿ ಹೇಳಬೇಕು, ನೀವೆಲ್ಲರೂ ಎಲ್ಲಿದ್ದೀರಾ? ದೇವರ ಹತ್ರ ಇದ್ದೀರಾ, ದೇವರ ಹೃದಯ ಹತ್ರ ಇದ್ದೀರಾ. ದೇವರು ಯಾವಾಗಲೂ ಹತ್ರ ಇರ್ತಾರೆ, ಬಟ್ ಹೃದಯ ಹತ್ರ ಇರುವವರು ಸ್ವಲ್ಪ ಜನರು ಮಾತ್ರನೇ. ಫ್ರೆಂಡ್ಸ್ ಎಲ್ಲಾರು ಇರ್ತಾರೆ, 10, 15, 20 ಫ್ರೆಂಡ್ಸ್ ಇರ್ತಾರೆ. ಆದ್ರೆ ಹೃದಯ ಹತ್ರ ಇರುವ ಫ್ರೆಂಡ್ಸ್ ಒಬ್ರು ಇಲ್ಲಾಂದ್ರೆ ಇಬ್ರು ಇರ್ತಾರೆ. ಇಬ್ರು ಸ್ವಲ್ಪ ಏನು ಕಷ್ಟನೇ, ಒಬ್ರು ನನ್ನ ಎಲ್ಲಾ ಕಾರ್ಯಗಳನ್ನು ಶೇರ್ ಮಾಡುವ ವ್ಯಕ್ತಿ ಒಬ್ರು. ಅವ್ರು ಎಲ್ಲಿ ಇರ್ತಾರೆ? ಹೃದಯ ಹತ್ರ ಇರ್ತಾರೆ. ಇವತ್ತು ಏಸಪ್ಪ ನಿಮ್ಮೆಲ್ಲರನ್ನು ಎಲ್ಲಿ ಇಡಬೇಕಂತ ಆಸೆ ಅವರಿಗೆ? ಶಬ್ದವಾಗಿ ಹೇಳಿ. ಯಾರೆಲ್ಲ ಏಸಪ್ಪ ಹೃದಯ ಹತ್ರ ಇರಬೇಕು? ಯಾರಿಗೆಲ್ಲ ಆಸೆ? ಹಲ್ಲೆಲೂಯ. ಇವತ್ತು ಅದೆಲ್ಲ 13ನೇ ವರ್ಷದಲ್ಲಿ ದೇವರು ನಿಮ್ಮೆಲ್ಲರನ್ನು, ನೀವು ಬೇಡ ಅಂದ್ರೂ ದೇವರು ಮಾರ್ಪಡಿಸುತ್ತಾರೆ. ಹಲ್ಲೆಲೂಯ. ನಿಮಗೆ ಇಷ್ಟ ಇದ್ರೆ ದೇವರು ಮಾರ್ಪಡಿಸುತ್ತಾರೆ ಎಲ್ಲ ಕಾರ್ಯಗಳನ್ನು. ಅದು ಮಾತ್ರ ಇಲ್ಲ, ಆ ಕಾಲದಲ್ಲಿ ಅವರು ಅಷ್ಟು ದೇವರ ಸನ್ನಿಧಾನದಲ್ಲಿ ಏನ್ ಮಾಡಿದ್ದಾರೆ? ಆರಾಧನೆ ಮಾಡಿದ್ದಾರೆ. ಅದು ಮುಂಚೆ ಯಾರು ಫಸ್ಟ್ ಆರಾಧನೆ ಮಾಡಿರೋರು? ಮೆಲ್ಕಿಸೇದೆಕ್. ಅವ್ರ ಬಗ್ಗೆ ಯಾರೆಲ್ಲ ಕೇಳಿದ್ದೀರಾ? ಮೆಲ್ಕಿಸೇದೆಕ್ ಓದಿದ್ದೀರಾ ಬೈಬಲ್ ಅಲ್ಲಿ? ಅಬ್ರಹಾಮಿಗೆ ಏನ್ ಕೊಡ್ತಾನೆ? ಅವನು ಬಂದು ಅವರಿಗೆ ರೊಟ್ಟಿ ಎಲ್ಲ ಕೊಡ್ತಾನೆ, ದ್ರಾಕ್ಷಾರಸಂ, ರೊಟ್ಟಿ ಎಲ್ಲ ಕೊಡ್ತಾರೆ. ಅವರೋಡ ಆರಾಧನೆ ಮೊರೆ, ಅವರು ಆರಾಧನೆ ಮಾಡಿರುವ ಒಂದು ಕಾರ್ಯ ಬೇರೆ. ಆಮೇಲೆ ಮೋಶೆ ಕಾಲದಲ್ಲಿ ಆರಾಧನೆ ಮಾಡಿರುವವರು ಒಂದೇ ವ್ಯಕ್ತಿ, ಒಬ್ಬರೇ ಹೋಗ್ತಾರೆ ಆರಾಧನೆ ಮಾಡ್ತಾರೆ. ಆದರೂ ದಾವೀದನ ಕಾಲದಲ್ಲಿ ಸಾವಿರಾರು ಜನರು ನಿಂತ್ಕೊಂಡು ದೇವರನ್ನು ಆರಾಧನೆ ಮಾಡಿದ್ದಾರೆ. ಹಲ್ಲೆಲೂಯ. ಆದ್ರೆ ಆ ಹಳೆಯ ಒಡன்பಡಿಕೆಯಲ್ಲಿನೇ ಹಂಗ ಆರಾಧನೆ ಮಾಡಿದ್ರೆ, ಈ ಹೊಸ ಒಡன்பಡಿಕೆಯಲ್ಲಿ ಇರುವ ನಾವು ಲಕ್ಷ ಜನವಾಗಿ ದೇವರನ್ನು ಆರಾಧನೆ ಮಾಡುವವರು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆ ತರ ದೇವರು ನಿಮ್ಮ ಎಲ್ಲರನ್ನು ಏನ್ ಮಾಡ್ತಾರೆ? ಸಿದ್ಧಪಡಿಸುವ ಕರ್ತನಾಗಿದ್ದಾರೆ. ಅದು ಹಳೆಯ ಒಡன்பಡಿಕೆಯಲ್ಲಿ ಮಾತ್ರ ಇಲ್ಲ, ಈ ರೀತಿಯಲ್ಲ ಅವ್ರು ಏನ್ ಮಾಡಿದ್ದಾರೆ? ದೇವರನ್ನು ಆರಾಧನೆ. ಇದು ಏನಕ್ಕೆ ಅಂದ್ರೆ 11ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ನಾನು ತಮಿಳ್ ಬೈಬಲ್ ಅಲ್ಲಿ ಓದ್ತಾ ಇದ್ದೀನಿ. ಏದೋಮಿಲ್ ಮೀದಿಯಾನವர்கள். ಯಾರಲ್ಲಿ ಮೀದಿಯಾಗಿರುವವರು? ಏದೋಮ್ ಬಂದ್ಬಿಟ್ಟು ಇಸ್ರೇಲ್ ಜನರಲ್ಲ. ಏದೋಮ್ ಬಂದ್ಬಿಟ್ಟು ದೇವರು ಆರಿಸಿಕೊಂಡಿರುವ ಜನರಿಲ್ಲ. ಈ ಏದೋಮ್ ಯಾರಂದ್ರೆ ಅವರು ಒಂದು ಪುರಜಾತಿಯರು, ಬೇರೆ ಜಾತಿಯವರು. ಅವ್ರು ಯಾರಂದ್ರೆ ಅವರು ಈಸಾಕಕ್ಕೆ 2 பிள்ளைங்க இருந்தாங்க தெரியுமா? ಈಸಾಕಿಗೆ 2 ಮಕ್ಕಳಿದ್ರು, ಒಬ್ರು ಏಸಾ, ಇನ್ನೊಬ್ಬನು ಯಾಕೋಬ್. ಈ ಏಸಾ ವಂಶದಲ್ಲಿ ಬಂದಿರುವವರೇ ಈ ಏದೋಮ್. ಆದ್ರೂ ದೇವರು ಹೇಳ್ತಾ ಇದ್ದಾರೆ, ಈ ஏதோமில் மீதியானவர்களை சேர்க்கும்படியாக விழுந்து போன தாவீதின் கூடாரத்தை. அப்ப தாவீது ஊழியம், தாவீது ಸೇವೆ ಮಾಡುವ ಕಾಲದಲ್ಲಿ ದೇವರು ಎಲ್ಲ ಪುರಜಾತಿகளை கர்த்தர் தாவீதுக்கு கொடுத்தார். ஹல்லேலூயா, ஹல்லேலூயா. தாவீது கிட்ட இருந்தவங்க எல்லாம் பணக்காரங்க கிடையாது. தாவீது கிட்ட இருந்தவங்க எல்லாம் நல்ல ஒரு ஸ்ட்ராங்கான இடத்துல இருந்தவங்க கிடையாது, பேக்ரவுண்ட்ல இருந்தவங்க கிடையாது. ஆனா தாவீதுக்கு கர்த்தர் கொடுத்தவர்கள் எல்லாம் ಇವ ಎಳಿಮೆಯಾನವர்களும் ಬಡತನದಲ್ಲಿ ಜೀವನ ಮಾಡಿರುವವರು, ಬಲಹೀನತೆಯಲ್ಲಿ ಇದ್ದಿರೋರು. ಆದರೂ ದಾವೀದ ಹತ್ರ ಬಂದ ಮೇಲೆ ಅವರೆಲ್ಲರೂ ಏನಾಗ್ಬಿಟ್ರು? ಬಲವಾನ್ಗಳಾಗಿ ಕರ್ತರ್ மாற்றினார். ஹல்லேலூயா, ஹல்லேலூயா, ஹல்லேலூயா. இந்த தாவீதை போல இருக்கிற ஒருவேளை நம்முடைய சபை ஒருவேளை ಬಲಹೀನತೆಯಾಗಿ ಇರಬಹುದು. ಇದು ಒಳಗಡೆ ಬರುವವರು ಬಡತನದಲ್ಲಿ ಇದ್ರೂ ಪರವಾಗಿಲ್ಲ, ಯಾವ ಕಾರ್ಯದಲ್ಲಿ ಬಲಹೀನತೆಯುಳ್ಳವರಾಗಿ ಇದ್ರೂ ಪರವಾಗಿಲ್ಲ. ಈ ಸಭೆ ಒಳಗಡೆ ಬಂದ ಮೇಲೆ ಅವರು ಬಲವಾನ್ಗಳಾಗಿ ಕರ್ತರ್ ದೇವ ಸೇನೆಗಳಾಗಿ ಕರ್ತರ್ ಮಾರ್ಚೋಗೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಸಭೆ ಒಳಗಡೆ ಬಂದಿರೋರು ನೀವು ಮಾತ್ರ ಇಲ್ಲ, ನಾವು ಸಹ ನಮ್ಮನ್ನ ನಾವೇ ಯೋಚನೆ ಮಾಡ್ತೀವಿ. ಈ 12 ವರ್ಷ ಕಾಲದಲ್ಲಿ ನಮ್ಮ ಜೀವನ ಹೆಂಗೆಲ್ಲ ಬದಲಾವಣೆ ಆಯ್ತಲ್ವಾ? ನಾವು 12ನೇ ವರ್ಷಕ್ಕೆ ಮುಂಚೆ ಈ ಸಭೆ ಒಳಗಡೆ ಬರುವಾಗ
ಸಭೆಯಲ್ಲಿ ಕಾಲಿಡುವಾಗ ನಮ್ಮ ಪರಿಸ್ಥಿತಿ ಹೆಂಗಿತ್ತು, ನಾವು ಜೀವನ ಮಾಡಕ್ಕೆ ಒಂದು ಒಳ್ಳೆ ಮನೆ ಇಲ್ಲ, ಜೀವನ ಎಷ್ಟೋ ಕಾರ್ಯದಲ್ಲಿ ನಾವೆಲ್ಲರೂ ಏನಾಗ್ಬಿಟ್ಟಿದೀವಿ, ಹಾಳಾಗಿ ಹೋಗ್ಬಿಟ್ಟಿದೀವಿ. ಆದ್ರೂ ಈ 12 ವರ್ಷವನ್ನು ಮುಗಿಸಿ 13ನೇ ವರ್ಷದಲ್ಲಿ ಎಷ್ಟೋ ಒಂದು ಆಶೀರ್ವಾದಗಳನ್ನು ದೇವರು ನನ್ನ ಜೀವನದಲ್ಲಿ ಮಾಡಿದಾರಲ್ಲ, ಆ ದೇವರಿಗೆ ಹೆಂಗಿರ್ಬೇಕು ನಾವು? ಕೃತಜ್ಞತೆ. ಈ ವರ್ಷದಲ್ಲಿ ನಾವು ಹೆಂಗಿರ್ಬೇಕು? ದೇವರನ್ನ ಸ್ತುತಿಸುವವರಾಗಿ, ದೇವರನ್ನ ಸ್ತೋತ್ರ ಮಾಡುವವರಾಗಿ, ಈ ವರ್ಷದಲ್ಲಿ ಅನೇಕರಿಗೆ ನಮ್ಮ ಜೀವಿಯ ಮೂಲಕವಾಗಿ ಅನೇಕರಿಗೆ ಯೇಸು ಕ್ರಿಸ್ತನನ್ನು ಸಾರುವವರಾಗಿ ನಮ್ಮ ಜೀವನದಲ್ಲಿ ಬದಲಾವಣೆ ಬರಬೇಕು ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಮಾತ್ರ ಇಲ್ಲ, ಆ ಅಪೊಸ್ತಲ ಇದು ಎದ್ದು ಓದಿ ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 13ನೇ ವಾಕ್ಯದಿಂದ 18ನೇ ವಾಕ್ಯ ತನಕ. ಅಪೊಸ್ತಲ ಕೃತ್ಯಗಳು 15, 13ರಿಂದ 18. ಅವರು ಮಾತಾಡುವುದನ್ನು ಮುಗಿಸಿದ ಮೇಲೆ ಹಾ. ಯಾಕೋಬನು ಹಾ. ಆ ಪ್ರಸ್ತಾಪವನ್ನು ಹಿಡಿದು ಹೇಳಿದ್ದೇನೆಂದರೆ, ಹಾ. ಸಹೋದರರೇ, ಹ್ಮ್. ನಾನು ಹೇಳುವುದನ್ನು ಕೇಳಿರಿ. ಹ್ಮ್. ದೇವರು ಮೊದಲಲ್ಲಿ ಅನ್ಯ ಜನರನ್ನು ಕಟಾಕ್ಷಿಸಿ ನೋಡಿ, ಹಾ. ತನ್ನ ಹೆಸರಿಗಾಗಿ ಅವರೊಳಗಿಂದ ಹಾ. ಒಂದು ಪ್ರಜೆಯನ್ನು ಆರಿಸಿಕೊಂಡ ವಿಧವನ್ನು ಹ್ಮ್. ಸೀಮೆಯವರನ್ನು ವಿವರಿಸಿದನಷ್ಟೇ. ಹಾ. ಇದಕ್ಕೆ ಹ್ಮ್. ಪ್ರವಾದಿಗಳ ಮಾತುಗಳು ಒಪ್ಪುತ್ತವೆ. ಹಾ. ಹೇಗೆಂದರೆ, ಹ್ಮ್. ಇದಾದ ಮೇಲೆ ನಾನು ಹಿಂತಿರುಗಿ ಬಂದು ಹ್ಮ್. ದಾವೀದನು ಬಿದ್ದು ಹೋಗಿರುವ ಉದಾರವನ್ನು ಎತ್ತುವೆನು. ಹಾ. ಅವರಲ್ಲಿ ಹಾಳಾದದನ್ನು ನಾನು ಹ್ಮ್. ಸರಿ ಮಾಡಿಸಿ ಅದನ್ನು ಹ್ಮ್. ನೆಲೆಗೆ ನಿಲ್ಲಿಸುವೆನು. ಹ್ಮ್. ಮನುಷ್ಯ ಜಾತಿಯ ಉಳಿದ ಜನಗಳು, ಹ್ಮ್. ಅಂದರೆ ದೇವ ಜನ ಎನಿಸಿಕೊಳ್ಳುವ ಸಕಲ ಜನಾಂಗಗಳು ಹ್ಮ್. ಕರ್ತನನ್ನು ಹುಡುಕುವವರಾಗಿರಬೇಕೆಂದು ಹಾ. ಆದಿಯಿಂದ ಈ ಕಾರ್ಯಗಳನ್ನು ಹ್ಮ್. ತಿಳಿಯಪಡಿಸುವ ಕರ್ತನು ನುಡಿಯುತ್ತಾನೆ. ಈ ಮಾತನ್ನು ನೀವು ಅಪೊಸ್ತಲ ಕೃತ್ಯಗಳಲ್ಲಿ ನೋಡುವಾಗ ಈ 15ನೇ ಅಧ್ಯಾಯದಲ್ಲಿ ಪುರಜಾತಿಯರ್ಗೆನ ಸುಲ್ವಿಗೆ ಕನ್ನಡ ಅಲ್ಲ, ಅನ್ಯ ಜನರು, ಅನ್ಯ ಜನರು ಒಳಗಡೆ ಬರ್ಬೇಕಾ ಬರಬಾರ್ದ? ನಾವೆಲ್ಲರೂ ಏನಾಗಿದ್ದೀವಿ? ಇಸ್ರೇಲ್ ಜನರು. ಇವಾಗ ನಮಗೂ ಹಂಗೆ, ಇವಾಗ ಬರಲ್ಲ, ಇನ್ನು ಮೇಲೆ ಚರ್ಚಿಗೆ ಹೋಗಿದ ಮೇಲೆ ಅಯ್ಯೋ ಇದು ನಮ್ ಸಭೆ, ಯಾರು ಹೊಸದಾಗಿ ಬಂದ್ಬಿಟ್ರಲ್ವಾ, ಅನ್ಯರ, ಅವರೆಲ್ಲ ನಮ್ ನೋಡಕ್ಕೆ ಅನ್ಯರಾಗ್ಬಿಡ್ತಾರೆ, ಅನ್ಯ ಜನಗಳಾಗ್ಬಿಡ್ತಾರೆ. ಹಂಗಿಲ್ಲ, ಯಾರು ಬಂದ್ರು ಒಳಗಡೆ ಬರುವಾಗ, ಯಾಕಂದ್ರೆ ಆದಿ ಸಭೆಯಲ್ಲಿನೂ ಆ ಸಮಸ್ಯೆ ಇತ್ತು. ಚಿಕ್ಕದಾಗಿ ಇರುವಾಗ ಏನು ಬರಲ್ಲ, 120 ಜನರು ಪ್ರಾರ್ಥನೆ ಮಾಡುವಾಗ ಏನು ಬಂದಿಲ್ಲ. ಬೆಂದೆಗೋಸ್ತಿನ ಅಲ್ಲ, ಅಲ್ಲಿ ಎಲ್ಲರೂ ಗುಂಪಾಗಿ ಪ್ರಾರ್ಥನೆ ಮಾಡುವಾಗ ಅಲ್ಲಿನೂ ಅನ್ಯ ಜನರು ಬಂದ್ರು, ಅವಾಗ ಸಮಸ್ಯೆ ಏನು ಬಂದಿಲ್ಲ. ಸಭೆ ಬೆಳೆಯುವಾಗ ಅನ್ಯ ಜನರು ಒಳಗಡೆ ಬರ್ಬೋದಾ ಬರಬಾರ್ದಾ? ಯಾಕಂದ್ರೆ ನಾವೆಲ್ಲರೂ ಇಸ್ರೇಲ್ ಜನರಲ್ವಾ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಏನಂತ, ಆ ಕಾಲದಲ್ಲೇ ಆಮೋಸ್ ಪ್ರವಾದಿಕವಾಗಿ ಹೇಳ್ಬಿಟ್ಟಿದ್ದಾನೆ, ಬಿತ್ತು ಹೋಗಿರುವ ದಾವೀದನ ಕೂಡಾರವನ್ನು ನಾನು ಏನ್ ಮಾಡ್ತೀನಿ, ತಿರುಗ ಅದನ್ನು ನಾನು ಪುನಃಸ್ಥಾಪನೆ ಮಾಡಿ ಅದರಲ್ಲಿ ಇರುವ ಕೆಟ್ಟು ಹಾಳಾಗಿ ಹೋಗಿರುವ ಕಾರ್ಯಗಳನ್ನು ಸರಿಪಡಿಸಿ ಅವರನ್ನು ಏನ್ ಮಾಡ್ತೀನಿ, ಸರಿಯಾಗಿ ಅವರನ್ನು ಸ್ಥಿರಪಡಿಸ್ತೀನಿ ಅಂತ ದೇವರ ವಾಕ್ಯ. ಇದಕ್ಕೆ ಅನ್ಯ ಜನರು ಸಹ ಒಳಗಡೆ ಬರ್ಬೋದಂತ ಅವತ್ತು ಏನ್ ಮಾಡಿದ್ದಾರೆ, ತೀರ್ಮಾನ ಮಾಡಿದ್ದಾರೆ. ಇದು ಹಳೆಯ ಒಡಂಬಡಿಕೆಯಲ್ಲಿ ಮಾತ್ರ ಹೇಳಿಲ್ಲ, ಹೊಸ ಒಡಂಬಡಿಕೆಯಲ್ಲಿನೂ ಅವಾಗಲೇ ಅವರು ಏನ್ ಮಾಡಿದ್ರು, ಒಂದು ತೀರ್ಮಾನ ಮಾಡಿ ನಾವೆಲ್ಲರನ್ನು ಯಾರನ್ನ ಆರಾಧನೆ ಮಾಡಬೇಕು, ಯೇಸು ಕ್ರಿಸ್ತನನ್ನು, ದೇವರನ್ನೇ ನಾವು ಆರಾಧನೆ ಮಾಡಬೇಕು. ಆರಾಧನೆ ಮಾಡುವವರಾಗಿ ಮಾತ್ರ ಇಲ್ಲ, ಪ್ರವಾದಿಕವಾದ ಮಾತುಗಳನ್ನು ಸಹ ಮಾತಾಡಬೇಕು. ಹಲ್ಲೆಲೂಯಾ. ಅದು ಮಾತ್ರ ಇಲ್ಲ, ಅದನ್ನು ತಮ್ಮ ಜೀವನದಲ್ಲಿ ಅದನ್ನ ಅಭ್ಯಾಸ ಪಡಿಸಿದ್ರು. ಇದು ದಾವೀದ ಮಾಡಿರುವ ಒಂದು ಕಾರ್ಯ, ದಾವೀದ ಒಂದು ಮಾಡಲಾಗಿ ಮಾಡ್ಬಿಟ್ರು. ಅದನ್ನು ಹೊಸ ಒಡಂಬಡಿಕೆಯಲ್ಲಿ ಅದನ್ನು ಫಾಲೋ ಮಾಡಿರುವುದರಿಂದ ಅನೇಕ ಜನರು ರಕ್ಷಣೆ ಹೊಂದಕ್ಕೆ ದೇವರು ಸಹಾಯ ಮಾಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಮಾಡಿದ್ರು, ಯಾರನ್ನ ಆರಾಧನೆ ಮಾಡಿದ್ರು, ಒಂದೇ ಹೃದಯದಿಂದ. ಅನ್ಯ ಜನರು ಬಂದ್ರು ಪರವಾಗಿಲ್ಲ, ಅಯ್ಯೋ ನಾನ್ ತಮಿಳು ಮಾತಾಡ್ತೀನಿ, ಇವ್ರು ತೆಲುಗು, ಅವರು ಇವ್ರ ಜೊತೆಯಲ್ಲಿ ಸೇರ್ಬಾರದು, ಇವ್ರು ಕನ್ನಡ ಮಾತಾಡ್ತಾರೆ, ಇವ್ರು ಯಾಕೆ ನಮ್ ಚರ್ಚಿಗೆ ಬರ್ಬೇಕು, ತೆಲುಗು ಚರ್ಚ್ ಅಲ್ಲಿದಲ್ವಾ, ಕನ್ನಡ ಚರ್ಚ್ ಅಲ್ಲಿದಲ್ವಾ? ಇಲ್ಲ, ಅದಕ್ಕೂ ನಾನು ವಾಕ್ಯ ಹೇಳ್ತೀನಿ ಕೊನೆಯದಲ್ಲಿ, ಯಾರು ಬಂದ್ರು ಅದನ್ನು ಸಂತೋಷವಾಗಿ ನನ್ನ ಕುಟುಂಬದಲ್ಲಿ ಬಂದಿದ್ದಾರೆ ಅಂತ ಆತ್ಮಕಲನ್ನು ಸಂಪಾದನೆ ಮಾಡುವವರಾಗಿ ಯಾವ ಸಭೆ ಇರಬೇಕು, ಈ ಎಲ್ ಶಡಾಯ್ ಸಭೆ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ ಶಡಾಯ್ ಸಭೆಯಲ್ಲಿ ಯಾರು ಬಂದ್ರು ಎಲ್ಲರೂ ಯಾರು, ನಮ್ಮೆಲ್ಲರೂ ನಮ್ಮ ಕುಟುಂಬನೇ. ಯಾರು ಒಬ್ರಿಗೊಬ್ರು
ಯಾರಂತ ಗೊತ್ತಿಲ್ಲ. ತರುಣ್ ಹುಟ್ಟುವಾಗ ಅವ್ನಿಗೆ ಗೊತ್ತಾಗಲ್ಲ, ಅಯ್ಯೋ ಇಲ್ಲಿ ಒಂದು ಪಾಸ್ಟರ್ ಅಂತ ರಾಯಪ್ಪ ಪಾಸ್ಟರ್ ಬರ್ತಾರೆ ಅಂತ ಅವ್ನಿಗೆ ಗೊತ್ತಾಗಲ್ಲ. ಆದ್ರೆ ಇವತ್ತು ನಮ್ಮೆಲ್ಲರನ್ನು ದೇವರು ಇಟ್ಟಿದಾರಲ್ವಾ, ಒಬ್ಬೊಬ್ಬರಾಗಿ ನಮಗೆ ರಿಲೇಷನ್ಸ್ ಅನ್ನು ದೇವರು ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಇದೇ ಒಂದು ಸಭೆ. ಈ ರೀತಿಯಾಗಿನೇ ಆ ಕಾಲದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಸಭೆ ಏನಾಯ್ತು, ಬೆಳೆದಿತ್ತು. ಇವತ್ತು ಸಭೆ ಬೆಳಿಬೇಕಂದ್ರೆ ನಮ್ಮಲ್ಲಿ ಏನಿರ್ಬೇಕು, ನಾವೆಲ್ಲರೂ ಒಂದೇ ಕುಟುಂಬ. ನಮ್ಮ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು ಬರುತ್ತೆ. ಕುಟುಂಬ ಅಂದ್ರೆ ಬರುತ್ತೆ, ಅಪ್ಪ ಜಗಳ ಮಾಡ್ತಾರೆ, ಅಮ್ಮ ಜಗಳ ಮಾಡ್ತಾರೆ, ಮಕ್ಕಳು ಅಪ್ಪವನ್ನು ಮಾತಾಡ್ತಾರೆ, ಅಮ್ಮ ಮಕ್ಕಳನ್ನು ಮಾತಾಡ್ತಾರೆ. ಆದ್ರೂ ಸಾಯಂಕಾಲ ನೈಟ್ ಆಗ್ಬಿಟ್ರೆ ಎಲ್ಲರೂ ಯಾವ ಮನೆಗೆ ಹೋಗ್ತೀರಾ, ಯಾರ ಮನೆಗೆ ಹೋಗ್ತೀರಾ? ನಿಮ್ಮ ಮನೆಗೇನೆ ಹೋಗ್ಲೇಬೇಕು. ಎಷ್ಟು ಜಗಳ ಬಂದ್ರೂ ಯಾರ ಮನೆಯಲ್ಲಿ ಇರಬೇಕು, ನಿಮ್ ಮನೆ ಬಿಟ್ಟು ಬೇರೆ ಮನೆಗೆ ಹೋಗಿ ನೀವೇ ಅಡಿಗೆ ಮಾಡಿ ತಿನ್ನಕ್ಕಾಗತ್ತಾ? ಯಾವತ್ತೂ ಆಗಲ್ಲ ಪ್ರಿಯರೇ. ಅದಕ್ಕೆ ನಮ್ಮ ಮನೆ ಎಂಬುದು ನಮ್ಮ ಮನೆನೇ, ನಮ್ ಚರ್ಚ್ ಅಂದ್ರೆ ನಮ್ ಚರ್ಚೇನೆ. ನಾವು ಇರೋದು ಏನೋ ಒಂದೇ ಕುಟುಂಬವಾಗಿ. ಕುಟುಂಬದಲ್ಲಿ ಅನೇಕ ಕಾರ್ಯಗಳು ಇರ್ಬೋದು, ಹಿಂದೆ ಮಾತಾಡ್ಬೋದು, ಮುಂದೆ ಮಾತಾಡ್ಬೋದು, ಹೆಂಗೋ ಒಂದ್ ಮಾತಾಡ್ಕೊಂಡ್ರು ನಾವೆಲ್ಲರೂ ಯಾರ ಮಕ್ಕಳು, ದೇವರ ಮಕ್ಕಳಾಗಿದ್ದೀವಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಇದನ್ನ ಮಾಡಿದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ದೇವರ ಅನೇಕ ಆತ್ಮಗಳನ್ನು ಯಾರಿಗೆ ಕೊಟ್ಟಿದ್ರು, ಈ ಆದಿ ಕಾಲದಲ್ಲಿ ಮಾಡಿರುವ ಅಪೊಸ್ತಲರಿಗೆ ದೇವರು ಹೊಸ ಆತ್ಮಗಳು. ಈ ದಿನದಲ್ಲಿ ಈ 13ನೇ ವರ್ಷದಲ್ಲಿ ನಾವು ಒಂದು ಕುಟುಂಬವಾಗಿ ದೇವರ ಸೇವೆಯನ್ನು ಮಾಡಬೇಕು. ಹೆಂಗ್ ಮಾಡಬೇಕು? ಮೊದಲನೇದಾಗಿ ದೇವರನ್ನೇ ಆರಾಧನೆ ಮಾಡಬೇಕು. ಎರಡನೇದಾಗಿ ಏನ್ ಮಾಡಬೇಕು, பிரபாதிகವಾಗಿ ஆண்டவரின் 13வது வருஷத்துல, நான் தமிழ்ல சொல்லும் போது எனக்கு இன்னும் கொஞ்சம் ஒரு ஃபீல் அதை சொல்றதுக்குரிய, அதனாலதான் அதை சொல்றேன். இந்த 13வது வருஷத்துல தேவன் என்ன பண்ண போறாருன்னா, இங்க சபையில இருக்கிற அநேகர தேவன் ப்ராஃபட்டிக்கல் மினிஸ்ட்ரியில கர்த்தர் பயன்படுத்த போறார். ஹல்லேலூயா, ஹல்லேலூயா. நீங்க அதை விரும்புனீங்கன்னா கர்த்தர் உங்களுக்கு தீர்க்கதரிசன வரத்தை கர்த்தர் கொடுக்க போகிறார். எப்ப? இந்த 13வது வருஷத்துல. இந்த 13வது வருஷத்துல இருக்கிற எல்ஷடாய் குடும்பத்துல இருக்க இன்னைக்கு வரவங்களோ வராதவங்களோ யாரா இருந்தாலும் பரவாயில்ல, கர்த்தர் உங்களை தீர்க்கதரிசன ஊழியத்தை கர்த்தர் கொடுத்து கர்த்தர் உங்களை பயன்படுத்த போகிறார். அது மாத்திரம் இல்ல, ஆத்துமாக்களை சம்பாதிக்கிறவர்களாய் கர்த்தர் இந்த 13வது வருஷத்துல கர்த்தர் இந்த தாவீதின் கூடாரத்தை போல கர்த்தர் மீண்டுமாய் நம்ம எடுப்பிக்க போகிறார். ஹல்லேலூயா, ஹல்லேலூயா, ஹல்லேಲೂಯಾ. ಈ ದಾವೀದನ ಕೂಡಾರದಲ್ಲಿ ಹೆಂಗ ಆರಾಧನೆ ಮಾಡಿದ್ರು ಗೊತ್ತಾ? ಇದು ತುಂಬಾ ಪ್ರಾಮುಖ್ಯ. ಹಂಗಂದ್ರೆ ದಾವೀದನ ಆರಾಧನೆ ಆತ್ಮೀಯದಲ್ಲಿ ಇತ್ತು, ಬರೀ ಬಾಯಲ್ಲಿ ಮಾತ್ರ ಇಲ್ಲ. ಬರೀ ಹೆಂಗಿಲ್ಲ? ಅದಕ್ಕೆ ஏசப்பா ಹೇಳ್ತಾ ಇದ್ದಾರೆ ಐಶಯ್ಯ ಪ್ರವಾದಿಕ ಪುಸ್ತಕದಲ್ಲಿ, அவர்கள் வாயினால துதிக்கிறாங்களா, ಬಾಯಿಂದ ಅವರು ಹೊಗಳುತ್ತಾರೆ, ಸ್ತುತಿಸುತ್ತಾರೆ. ಆದ್ರೆ ಅವ್ರ ಹೃದಯಗಳು ಎಲ್ಲಿದೆ? ನನ್ನ ಹತ್ರ ಇಂದ ದೂರ ಇದೆ. ಹಂಗೆ ನಾವು ಆರಾಧನೆಗೆ ಬರಬಾರದು. ಇವತ್ತು ಒಂದು ತೀರ್ಮಾನ ತಗೊಳ್ಳಿ, ನಾನು ಹೆಂಗ್ ಸ್ತುತಿಸುವವರಾಗಿ ಸಭೆ ಒಳಗಡೆ ಬರಬೇಕು, ನನ್ನ ಹೃದಯದಿಂದ ದೇವರನ್ನ ಆರಾಧನೆ ಮಾಡುವವರಾಗಿ, ನನ್ನ ಹೃದಯ ಪೂರ್ವಕವಾಗಿ. ಸ್ವಲ್ಪ ಜನರಿದ್ರು ಪರವಾಗಿಲ್ಲ, ದೇವರು ಈ ದಾವೀದ ರಾಜವಾಗಿ ಇರುವ ಒಬ್ಬನನ್ನು ದೇವರು ಅಷ್ಟು ಮಟ್ಟಿಗೆ ಉಪಯೋಗ ಮಾಡಿದ್ದಾರೆ ಅಂದ್ರೆ, ಇಲ್ಲಿರುವ ಪ್ರತಿಯೊಬ್ಬರನ್ನು ದೇವರು ಇಟ್ಟು ಉಪಯೋಗ ಮಾಡುತ್ತಾರೆ ಪ್ರಿಯರೇ. ಹಲ್ಲೇಲೂಯಾ, ಹಲ್ಲೇಲೂಯಾ. ಆದ್ರಿಂದ ಒಳಗಡೆ ಬರುವಾಗ ನನ್ನ ಹೃದಯ ದೇವರನ್ನು ಸ್ತುತಿಸಬೇಕು, ನನ್ನ ಆತ್ಮೀಯದಲ್ಲಿ ದೇವರನ್ನು ಏನ್ ಮಾಡಬೇಕು? ಆರಾಧನೆ ಮಾಡಬೇಕು. ಆರಾಧನೆ ಯಾಕಂದ್ರೆ ದಾವೀದನ ಕೂಡಾರದಲ್ಲಿ ಹಂಗೇನೆ ಮಾಡಿದ್ರು. ಆ 4,000 ಜನರು ಇನ್ಸ್ಟ್ರೂಮೆಂಟ್ ಬಾರಿಸುವವರು ಯಾರೆಲ್ಲ ಅಲ್ಲಿ ಆರಾಧನೆ ಮಾಡಕ್ಕೆ ಬಂದಿದ್ದಾರೋ ಅವರೆಲ್ಲರೂ ಏನ್ ಮಾಡಿದ್ದಾರೆ? ಹೃದಯದಿಂದ ದೇವರನ್ನು ಆರಾಧನೆ ಮಾಡಕ್ಕೆ ಬಂದಿದ್ದಾರೆ. ಹಲ್ಲೇಲೂಯಾ. ಆರಾಧನೆ ಅಂದ್ರೆ ಏನಂದ್ರೆ, ನಾವು ಕರಗಳನ್ನು ತಟ್ಟಿ ಆರಾಧನೆ ಮಾಡ್ತೀವಾ? ಅದು ಒಂದು ಆರಾಧನೆ. ನೀವೇನ್ ಮಾಡ್ತೀರಾ? ದೇವರಿಗೆ ಒಂದು ಬಲಿ ಕೊಡ್ತೀರಾ. ಅರ್ಥ ಆಯ್ತಾ? ನೀವು ಕರಗಳನ್ನು ತಟ್ಟುವಾಗ ದೇವರಿಗೆ ಏನ್ ಕೊಡ್ತೀರಾ? ನಿಮ್ಮ ಬಲಿಯನ್ನು ದೇವರಿಗೆ ಕೊಡ್ತೀರಾ, ಯಜ್ಞವನ್ನು ದೇವರಿಗೆ ಏನ್ ಮಾಡ್ತೀರಾ? ಕೊಡ್ತಾ ಇದ್ದೀರಾ. ಆಮೇಲೆ ಆರಾಧನೆಯಲ್ಲಿ ಬಂದು ಕೈ ಎತ್ತಿ ಆರಾಧನೆ ಮಾಡ್ತೀರಲ್ವಾ, ಅದು ಏನದು? ದೇವರಿಗೆ ಒಂದು ಯಜ್ಞವನ್ನು ನೀವು ಕೊಡ್ತೀರಾ. ಕೈ ಎತ್ತರಿ ಅಂತ ಹೇಳುವಾಗ ಮಾತ್ರ ನೀವು ಎತ್ತಬಾರದು. ಯಾವಾಗ ನಿಮ್ಮ ಹೃದಯದಲ್ಲೇ ಏಸಪ್ಪ ಕೈ ಎತ್ತಿ ಆರಾಧನೆ ಮಾಡ್ಬೇಕಂತ ನಿಮ್ಮ ಹೃದಯದಲ್ಲಿ ಮಾತಾಡಿದ ತಕ್ಷಣ ಏನ್ ಮಾಡ್ಬೇಕು? ದೇವರನ್ನು. ಇಲ್ಲಿ ಯಾರನ್ನು ನೋಡಕ್ ಬಂದಿದ್ದೀವಿ? ಅವ್ರು ನೋಡಿ ತುಂಬಾ ದಿವಸ ಆಯ್ತಲ್ವಾ, ಚರ್ಚಿಗೆ ಹೋಗಿದ್ರೆ ಅವ್ರು ಖಂಡಿತ ಸಿಗುತ್ತಾರೆ, ನೋಡ್ಬಿಟ್ಟು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋಗ್ಬೇಕು. ಹಂಗೆ ಇಲ್ಲಿ ಯಾರು ಬರಲ್ಲ, ಇಲ್ಲಿ ಯಾರು ಬಂದೇ ಇಲ್ಲ.
ಹಂಗೆಲ್ಲ ನೋಡುವವರು ಇಲ್ಲಿ ಯಾರು ಇಲ್ಲ. ಏನಕ್ಕೆ ಬರ್ತಾ ಇದ್ದೀವಿ? ಸಭೆಯಲ್ಲಿ ದೇವರನ್ನು ಆರಾಧನೆ. ನೀವು ಮೇಲೆ ಕೈ ಎತ್ತಿ ಆರಾಧನೆ ಮಾಡುವುದು, ನೀವು ದೇವರಿಗೆ ಒಂದು ಯಜ್ಞವನ್ನು ಕೊಡ್ತಾ ಇದ್ದೀರಾ. ನೀವು ದೇವರ ಸ್ಥಾನದಲ್ಲಿ ಮಂಡಿ ಹಾಕಿ ಪ್ರಾರ್ಥನೆ ಮಾಡ್ತೀರಲ್ವಾ, ಅದು ಈ ದೇವರಿಗೆ ಏನ್ ಕೊಡ್ತೀರಾ? ಒಂದು ಬಲಿ, ಯಜ್ಞವನ್ನು ಕೊಡ್ತೀರಾ. ನಾವು ಮಂಡಿ ಹಾಕಕ್ಕೆ ಯೋಚನೆ ಮಾಡ್ತೀವಿ, ಹೌದಾ ಇಲ್ವಾ? ಅಯ್ಯೋ, ಒಂದು 2 ನಿಮಿಷ 5 ನಿಮಿಷ ಯಾವಾಗಪ್ಪ ಈ ಆರಾಧನೆ ಮುಗಿಸ್ತಾರೆ? ನಾವು ಮಂಡಿ ಹಾಕೋದನ್ನು ನಾವು ಏನ್ ಮಾಡ್ಬೇಕು? ಕೂತ್ಕೋಬೇಕು. ನೀವು ಮಂಡಿ ಹಾಕುವುದು ದೇವರಿಗೆ ಕೊಡುವ ಒಂದು ಯಜ್ಞ ಪ್ರಿಯರೇ. ಇದೆಲ್ಲ ಯಾರು ಮಾಡಿರೋದು? ದಾವೀದು ಅವನ ಆ ಕೂಡಾರದಲ್ಲಿ ಅಲ್ಲಿ ಇರುವವರೆಲ್ಲರೂ ಮಾಡಿದ್ರು. ಮಂಡಿ ಹಾಕಿರೋದು ಮಾತ್ರ ಇಲ್ಲ, ದೇವರ ಸಮ್ಮುಖದಲ್ಲಿ ಏನ್ ಮಾಡಿದ್ದಾರೆ? ಹಂಗೆ ಕೆಳಗಡೆ ಬಿದ್ದು ಮಂಡಿ ಹಾಕಿ ತಮಿழ்ல சொன்னா முழங்கால் ஊறி தவளுடைய முகம் கீழே படுற மாதிரி. நீங்க ஹீப்ரூ மூவிஸ் எல்லாம் பாத்தீங்கன்னா, பைபிள் மூவிஸ் எல்லாம் பாத்தீங்கன்னா, அவங்க எங்கே போனாலும் பலி கொடுக்கறதுக்கு முன்னாடி முட்டி போட்டு, இன்னைக்கு முஸ்லிம்ஸ் அவங்க பண்ணுவாங்க, முட்டி போட்டு தலை கீழே படுற மாதிரி மண்டி ஆக்கி ஆண்டவருக்கு நன்றி செலுத்துவார்கள். ஹல்லேலூயா, ஹல்லேலூயா. அது ஒரு தேவனுக்கு நம்ம கொடுக்க வேண்டிய பலி. நம்ம எந்திரிச்சு நின்று ஆண்டவரை ஆராதிக்கிறோம் பாருங்களேன், அது ஒரு தேவனுக்கு கொடுக்க வேண்டிய பலி. இங்க மியூசிக் வாசிக்கிறாங்க பாருங்களேன், அது நீ தேவனுக்கு கொடுக்கிற யಜ್ಞ. ದೇವರಿಗೆ ಕೊಡುವ ಎದೆಲ್ಲ ನಾವು ಹಾಡೋದು, ನಾವು ಕೈ ತಟ್ಟೋದು, ಚಪ್ಪಾಳೆ ಹೊಡಿಯೋದು, ಮಂಡಿ ಹಾಕಿ ನಾವು ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡೋದು, ಆರಾಧನೆ ಮಾಡೋದು, ಕೈ ಮೇಲೆ ಎತ್ತೋದು, தேவர முன்பாக என்ன பண்றது? நம்மளை நாமளே முன்பாக ஆண்டவர் முன்னாடி என்ன பண்றது? சமர்ப்பிக்கிறது. இதெல்லாம் எதுக்கு அடையாளம்னா, என்னோட ಆವಿ ಆತ್ಮ, ನನ್ನ ಪ್ರಾಣ ಆತ್ಮ ಶರೀರದಿಂದ ನಾನು ಯಾರನ್ನು ಹೆಮ್ಮೆ ಪಡಿಸ್ತಾ ಇದ್ದೀನಿ? ದೇವರನ್ನು ಮಾತ್ರ, ಬೇರೆ ಯಾರು ಇಲ್ಲ. ಇಲ್ಲಿ ಯಾರನ್ನು ಮಾತ್ರ ನಾವು ಹೊಗಳುವವರಾಗಿ ಇರಬೇಕು? ದೇವರನ್ನು ಮಾತ್ರ ನಾವು ಏನ್ ಮಾಡಬೇಕು? ಹೊಗಳುವವರಾಗಿ ಇರಬೇಕು. ಇಲ್ಲಿ 1ನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡಿದ್ರೆ ನೀವು ಬರಿಕೊಳ್ಳಿ. ಫಸ್ಟ್ ದಾವೀದು ಏನ್ ಮಾಡಿದ್ದಾನೆ ಅಂದ್ರೆ, ಆ ದೇವದರ್ಶನ ಕೂಡಾರದಲ್ಲಿ ಇರುವ ಮಂಜುಷ ಪೆಟ್ಟಿಯನ್ನು ಅವನು ಏನ್ ಮಾಡಿದಾನೆ? ಅದನ್ನು ಸರಿಯಾಗಿ ನೋಡಿಕೊಳ್ಳುವ ಒಂದು ವ್ಯಕ್ತಿಯಾಗಿದ್ರು. ಅದರಲ್ಲಿ ಅವ್ರ ಜವಾಬ್ದಾರಿ ಏನು? ಆ ಪೆಟ್ಟಿ ಸರಿಯಾಗಿದೆಯಾ? ಆ ಪೆಟ್ಟಿಯಲ್ಲಿ ಏನು ಉರಿಬೇಕಾಗಿರುವ ಬೆಳಕು, ಅದೇನದು ಅಂದ ಲೈಟ್, ಉರಿಬೇಕಾಗಿರುವ ಕುತ್ತು ಬೆಳಕು, ದೀಪಸ್ತಂಭ ಸರಿಯಾಗಿ ಉರಿತಾ ಇದೆಯಾ? ಇದೆಲ್ಲ ಯಾರು ನೋಡ್ಕೊಂಡ್ರು? ಅಲ್ಲಿ ಇರುವರು. ದಾವೀದನು ಸರಿಯಾಗಿ, ಅವನು ಒಂದು ರಾಜ. ನಮ್ಮ ಮನೆಯಲ್ಲಿ ಬೆಳಗ್ಗೆ ಹೋಗಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಸಾಯಂಕಾಲ ಬಂದು ನಮ್ಮನೆ ನೋಡ್ಕೊಂಡ್ರೆ ನಮ್ಗೆ ಟೈಮ್ ಸರಿಯಾಗಿ ಬಿಡುತ್ತೆ, ಹೌದಾ ಇಲ್ವಾ? ಕಾಲೇಜ್ಗೆ ಹೋಗೋರು ಇನ್ನೂ ಏನು ಜಾಲಿನೇ, ಬೆಳಗ್ಗೆ ಅಮ್ಮ ಅಡಿಗೆ ಮಾಡ್ಕೊಡ್ತಾರೆ, ಟಿಫನ್ ಬಾಕ್ಸ್ ಈಸ್ಕೊಂಡು ಕಾಲೇಜ್ ಹೋಗ್ಬಿಟ್ರೆ ಮುಗಿಸ್ಬಿಟ್ಟು ಜಾಲಿಯಾಗಿ ಆರಾಮ್ಸೆ. ಬಟ್ ಕೇಳೋದು ಮಾತ್ರ ನಾನು ಅಷ್ಟು ಓದಿದ್ದೀನಿ, ಓದ್ಬೇಕಾಯ್ತು ಎಲ್ಲ ಹೇಳ್ತೀವಿ. ಆದ್ರೆ ಇನ್ನು ಮದುವೆ ಆಗಿದ್ಮೇಲೆ ಫ್ಯಾಮಿಲಿ ಅಂತ ಬಂದ್ಬಿಟ್ರೆ ಅವಾಗ ಏನು ಗೊತ್ತಾಗುತ್ತೆ, ಅಯ್ಯೋ ಅವತ್ತು ಬರೀ ಓದೋದ್ ಮಾತ್ರ ಇತ್ತು, ಇವಾಗ ಎಲ್ಲಾರ್ಗು ಅಡಿಗೆ ಮಾಡಿ ಕೊಡ್ಬೇಕು, ಎಲ್ಲಾ ಕೆಲ್ಸಾನು ಮಾಡ್ಬೇಕು, ಮನೆಯಲ್ಲಿ ನಾನೇ ಮಾಡ್ಬೇಕಾ, ಇದೆಲ್ಲ ಬರುತ್ತೆ. ಆದ್ರೂ ಈ ದಾವೀದು ರಾಜವಾಗಿ ಇಟ್ಕೊಂಡು ಎಲ್ಲ ಎಷ್ಟು ಜನರಿದ್ರು ಅವರನ್ನು ನೋಡ್ಬೇಕು. ಕೆಲವು ಟೈಮ್ ಯುದ್ಧಕ್ಕೆ ಬರ್ತಾರೆ, ಅವರನ್ನು ನೋಡ್ಬೇಕು. ಆದ್ರೂ ಅವನು ಒಂದು ದಿವಸನು ಏನನ್ನು ಬಿಟ್ಟಿಲ್ಲ, ದೇವರ ಸಾನ್ನಿಧ್ಯದಲ್ಲಿ ಇದ್ದಿರುವ ಆ ಮಂಜುಷ ಪೆಟ್ಟಿಯನ್ನು ಸರಿಯಾಗಿ ಗಮನವಾಗಿ ನೋಡದಂಗೆ ಅವನು ಒಂದು ದಿವಸನೋ ಇಲ್ಲ. ಪ್ರಿಯರೇ, ಇವತ್ತು ನಾವೆಲ್ಲರೂ ಇದೆಲ್ಲ ನಾವು ಏನ್ ಮಾಡ್ತೀವಿ? ಮಿಸ್ ಮಾಡ್ಕೊಂಡಿದೀವಿ. ಆದಿಯಲ್ಲಿ ನಾವು ಇದ್ದಿದ್ದೀವಿ ಹಂಗೆಲ್ಲ. ಅಯ್ಯೋ, ನಾನು ಚಿಕ್ಕ ಮಗ ಸ್ಟೆನ್ಸನ್ ಅವನು ಅವಾಗ ಹೇಳ್ತಾನೆ, ಮಮ್ಮಿ ನೈಟ್ ಬೈಬಲ್ ವಾಸಿಕಲ್ಲ ಪೇರಿ ಬಂದ್ರು ಮಮ್ಮಿ. ಇವಾಗ ಅದಕ್ಕೂ ಬೈಬಲ್ ಓದ್ಕೊಂಡು ಮಲ್ಗೋರಿದ್ದಾರೆ. ಬೈಬಲ್ ಓದಿಲ್ಲ ಅಂದ್ರೆ ಕನಸಿನಲ್ಲಿ ಏನ್ ಬರುತ್ತೆ? ದೆವ್ವ ಬಂದ್ಬಿಡುತ್ತೆ. ಅಯ್ಯೋ, ಖಂಡಿತ ನಾನು ಬೈಬಲ್ ಒಂದು ಅಧಿಕಾರನಾದ್ರು ಓದ್ಕೊಂಡಿದ್ದೆ ಮಾಡ್ಬೇಕು, ಇಲ್ಲಾಂದ್ರೆ ಭಯ ಭಯ ಭಯ. ಅದೆಲ್ಲ ಮುಂಚೆ ಪ್ರಾರಂಭದಲ್ಲಿ ಹಂಗೆಲ್ಲ ನಾವು ಮಾಡಿರ್ತೀವಿ. ಆದ್ರೂ ಇವಾಗ ನಾವು ಏನ್ ಮಾಡಲ್ಲ, ಹಂಗೆಲ್ಲ ಮಾಡಬಾರದು. ಹೃದಯ ಪೂರ್ವಕವಾಗಿ ನಾವು ಬೈಬಲನ್ನು ಏನ್ ಮಾಡಬೇಕು? ಓದುವವರಾಗಿ ಇರಬೇಕು. ಆ ರೀತಿಯಾಗಿ ಅದು ಮಾತ್ರ ಇಲ್ಲ, ಅದೇ 1 ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 14ನೇ ವಾಕ್ಯ ಓದಿ. ಇದು ತುಂಬಾ ಪ್ರಾಮುಖ್ಯ. 1 ಕೊರಿಂಥಿಯ 15:14.
ಯಾಜಕರು, ಹಾ. ಲೇವಿಯರು ಹಾ. ಇಸ್ರಾಯೇಲ್ ದೇವರಾದ ಯೆಹೋವನ ಮಂಜೂಷವನ್ನು ಹಾ. ತರುವುದಕ್ಕೋಸ್ಕರ ತಮ್ಮನ್ನು ಹಾ. ಶುದ್ಧಿಪಡಿಸಿಕೊಂಡರು. ಅದನ್ನ ಇಂಗ್ಲಿಷ್ ಅಲ್ಲಿ ಓದಿ. So the priests of the Levites sanctified themselves to bring up the ark of the Lord, Hmm. God of Israel. ಈ ಯಾಜಕನು ಮತ್ತೆ ಯಾರಿದ್ದಾರೆ? ಯಾಜಕರು, ಲೇವಿಯರು ಏನದೆ? ಲೇವಿಯರು. ಈ ಯಾಜಕನು ಮತ್ತೆ ಲೇವಿಯರು ಆ ಮಂಜೂಷ ಪೆಟ್ಟಿಯನ್ನು ಎತ್ಕೊಂಡು ಬರಕ್ಕೆ ಅವರು ತನ್ನನ್ನು ಏನ್ ಮಾಡ್ಕೊಂಡ್ರು? ಶುದ್ಧೀಕರಿಸಿದ್ರು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದ್ರೆ ಅದ್ರ ಒಳಗಡೆ ಯಾರಿದ್ದಾರೆ? ನಮ್ಮ ಹೊಸ ಒಡಂಬಡಿಕೆ ಪ್ರಕಾರ ಯಾರಿದ್ದಾರೆ ಒಳಗಡೆ? ಯೇಸು ಕ್ರಿಸ್ತನು ಇದ್ದಾರೆ. ಅದನ್ನು ಹೊತ್ತುಕೊಂಡು ಹೋಗುವ ಈ ಲೇವಿಯರ್ ಮತ್ತೆ ಆಸಾರ್ಯರು, ಯಾಜಕನು ಮತ್ತು ಲೇವಿಯರು ಹೆಂಗ್ ಬರ್ಬೇಕು? ಶಬ್ದವಾಗಿ ಹೇಳಿ ನೋಡೋಣ. ಹೆಂಗ್ ಬರ್ಬೇಕು? ಶುದ್ಧರಾಗಿ ಇರಬೇಕು. ಹಲ್ಲೆಲೂಯ, ಹಲ್ಲೆಲೂಯ. என்னைக்காவது ಆರಾಧನೆಗೆ வரதுக்கு ಮುನ್ನಾಡಿ, ನೀವು ಆರಾಧನೆಗೆ ಬರಕ್ ಮುಂಚೆ ಬೆಳಗ್ಗೆನೆ ಎದ್ದು ದೇವರೇ ನನ್ನನ್ನು ಶುದ್ಧೀಕರಿಸು ಕರ್ತನೇ, ಯಾವತ್ತಾவது ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀರಾ? ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. ಈ ವರ್ಷದಲ್ಲಿ ಹಂಗಿರಬಾರದು. ಪ್ರತಿಯೊಬ್ಬರು ಆರಾಧನೆ ಬರಕ್ಕೆ ಮುಂಚೆ ಒಂದು ಆಸಾರ್ಯನ್, ಲೇವಿಯನ್, ಅದೇ ಸುಮಗ್ರ ಆಸಾರ್ಯನ್ ಯಾವುದನ್ನು? ಆ ಮಂಜೂಷ ಪೆಟ್ಟಿಯನ್ನು ಒತ್ತುಕೊಂಡು ಹೋಗುವ ಇವರು ಏನ್ ಮಾಡಿದ್ರು? ತನ್ನನ್ನು ಶುದ್ಧೀಕರಿಸಿದ್ರು. அவங்களே சாங்டிஃபை பண்ணிக்கிட்டாங்க. இன்னைக்கு நம்ம என்ன பண்றோம்? சபைக்கு அங்கேயே வந்துடுறோம், ಹಂಗೇನೆ ಬಂದ್ಬಿಡ್ತೀವಿ. ನಿದ್ದೆ ಬಿಟ್ಟು ಎದ್ದ ತಕ್ಷಣ ಅಯ್ಯೋ ಟೈಮ್ ಆಗೋಯ್ತು, 9 ಕಾಲ್ಗೆ ಆರಾಧನೆ, 9:15 ಹೋಗಿದ್ರು ಬೈತಾರೆ. ಹೆಂಗಿದ್ರು ನಾವ್ ಏನ್ ಮಾಡ್ಬೇಕು? ಸ್ನಾನ ಮಾಡ್ಕೊಂಡು ಹೆಂಗೋ ಒಂದು ಬೈಬಲ್ ಎಲ್ಲ ಎತ್ಕೊಂಡು ಹೋಗೋಣ. ಆ ಪರಿಸ್ಥಿತಿ ಇವತ್ತೇ ಏನಾಗ್ಬೇಕು? ಲಾಸ್ಟ್ ಎಲ್ಲಿ? ನಮ್ಮ ಎಲ್ಶಡಾಯಿ ಸಭೆಯಲ್ಲಿ. ಎಲ್ಲರ ಹತ್ರ ಇರುವರ ಹತ್ರ ಹೇಳಿ, ನಮ್ಮ ಎಲ್ಶಡಾಯಿ ಸಭೆಯಲ್ಲಿ ಭಾನುವಾರ ಬೆಳಗ್ಗೆ ನಿಮ್ಮನ್ನು ಸಿದ್ಧಪಡಿಸದಂಗೆ ಬರುವ ಪರಿಸ್ಥಿತಿ ಇವತ್ತೇ ಲಾಸ್ಟ್. ನೆಕ್ಸ್ಟ್ ಭಾನುವಾರದಿಂದ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮನ್ನು ನೀವೇ ಸಿದ್ಧಪಡಿಸಿಕೊಂಡು ಬರಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. பிறகு இவங்க என்ன பண்ணாங்களா? அவங்களே சுத்தப்படுத்திக்கிட்டாங்களாம். ஒரு பாய் விரிக்கிற காரியமா இருக்கட்டும், உங்களை நீங்களே ஆராய்ச்சி பார்க்கணும். ಬೆಡ್ಶೀಟ್ ಹಾಕಕ್ ಬಂದ್ರನೋ, ಆಚೆ ಗೂಡ್ಸಕ್ ಬಂದ್ರನೋ, ಏನ್ ಕೆಲ್ಸ ಕ್ಯಾಮ್ರಾ ಇಡಕ್ ಬಂದ್ರನೋ, ಲ್ಯಾಪ್ಟಾಪ್ ಆಪರೇಟ್ ಮಾಡಕ್ ಬಂದ್ರನೋ, ಏನು ಚಾರ್ ಹಾಕಕ್ ಬಂದ್ರನೋ, ಇಲ್ಲಿ ಏನಾದ್ರು ಚಿಕ್ಕ ಕೆಲ್ಸ ಮಾಡಕ್ ಬಂದ್ರನೋ, ಏನ್ ಮಾಡ್ಬೇಕು? ನಿಮ್ಮನ್ನ ನೀವೇ ಹೆಂಗ್ ಮಾಡ್ಕೊಂಡ್ ಬರ್ಬೇಕು? சுத்தப்படுத்திக்கொண்டு. ஏசப்பா சுத்தம் இல்லாத இடத்துல தேவன் வரமாட்டார் தெரியுமா? அசுத்தமான இடத்துல தேவன் வாசம் பண்ண மாட்டார். இவ்வளோ ಆರಾಧನೆ பண்ணி ಆಂಡವರು வரலன்னா இந்த ಆರಾಧನೆ நல்ல ಆರಾಧನೆಯಾ? ಇಷ್ಟು ಮಟ್ಟಿಗೆ ಆರಾಧನೆ ಮಾಡಿ ದೇವರು ಇಲ್ಲ ಅಂದ್ರೆ ನಮ್ಮ ಆರಾಧನೆ ಹೆಂಗಿರುತ್ತೆ? ಅಯ್ಯೋ ನನ್ನ ಟೈಮ್ ವೇಸ್ಟು, ಕೈ ತಟ್ಟಿ ಅಷ್ಟು ಅರ್ಧ ಗಂಟೆ ಜಾಸ್ತಿ ನಾನು ಪಾಸ್ಟರ್ ಹಾಡ್ತಾನೆ ಇದ್ರು ನನ್ನ ಕೈಯೆಲ್ಲ ತಟ್ಟಿದ್ದೀನಿ. ಆದ್ರೂ ಈ ಪುಣ್ಯಾತ್ಮ ಏಸಪ್ಪ ಏನ್ ಮಾಡಿಲ್ಲ. ಯಾಕೆ? ನಮ್ಮಲ್ಲಿ ಏನಿದೆ? ಅಶುದ್ಧರಾಗಿದ್ರೆ ದೇವರು ಬರಲ್ಲ. ನಾವು ಹೆಂಗಿರ್ಬೇಕು? ಶುದ್ಧರಾಗಿ. ದಾವೀದು ಅದರಲ್ಲಿ ಗಮನವಾಗಿ ಇದ್ದಾನೆ. ಅವನು ಏನ್ ಪಾಪ ಮಾಡಿದ್ರು ನೀವು ನೋಡಿದ್ರೆ ಆ ಕಾಲದಲ್ಲಿ என்ன பண்றாங்கன்னா ரெட்டு உடுத்தி சாம்பல்ல போய் உட்காந்துக்குவாங்க. ஐயோ ஆண்டவரே என்ன மன்னியோ, ஆண்டவரே என்ன மன்னியோ, ஆண்டவரே என்ன மன்னியோ. ஆனா இன்னைக்கு நம்ம மன்னியோங்கிற வார்த்தையே ಕೇಳ್ತಿರಲಿಲ್ಲ. ಇಲ್ಲ. ದೇವರೇ ನನ್ನನ್ನು ಕ್ಷಮಿಸು ಕರ್ತನೇ ಅಂತ ಕೇಳೋದು ಇಲ್ಲ. ನಮ್ಮ ಮನಸ್ಸಲ್ಲಿ ಕೆಲವು ಸರಿ ಏಸಪ್ಪ ಮಾತಾಡಿದ್ರನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಇಲ್ಲ. ಆದ್ರೆ ಈ 13ನೇ ವರ್ಷದಲ್ಲಿ ನಾವು ಹೆಂಗ್ ಬರ್ಬೇಕು? ಸಭೆಗೆ ಬರುವಾಗ ಪ್ರತಿಯೊಬ್ಬರು ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಿ ಬೈಬಲ್ ಓದ್ಕೊಂಡು, ದೇವರೇ ನನ್ನನ್ನು ಶುದ್ಧೀಕರಿಸಿ ಈ ದಿನ ಆರಾಧನೆ ನಾನು ನಿಮ್ಮನ್ನು ನೋಡಬೇಕು. ಹಲ್ಲೆಲೂಯ, ஹல்லேலூய, ஹல்லேலூய. அப்படி ஆண்டவருடைய ஆராதனைக்கு அவங்க என்ன பண்ணாங்களா? ಯಾಜಕರು ಮತ್ತೆ ಲೇವಿಯರು ಹಂಗೆ ಅವರನ್ನು ಶುದ್ಧೀಕರಿಸಿಕೊಂಡಿದ್ರು. ಅದು ಮಾತ್ರ ಇಲ್ಲ, ಅದರಲ್ಲಿ ನೀವು ನೋಡಿದ್ರೆ ಅವರು ಸಂತೋಷವಾಗಿ ಏನ್ ಮಾಡಿದ್ರು? ಮ್ಯೂಸಿಕ್
ಇದನ್ನ ಏನ್ ಮಾಡಿದ್ರು? ಸಂತೋಷವಾಗಿ ಬಾರಿಸಿದ್ರು. ಏನಾಗಿ ಬಾರಿಸಿದ್ರು? ಹೆಂಗ್ ಬಾರಿಸಿದ್ರು? ಈ ಮ್ಯೂಸಿಕ್ ಆದ್ರೂ ಪರವಾಗಿಲ್ಲ, ಚಪ್ಪಾಳೆ ಹೊಡಿಯೋದಾಗಿದ್ರೂ ಪರವಾಗಿಲ್ಲ, ಹೆಂಗ್ ಮಾಡಿದ್ರು? ಸಂತೋಷ ಅಂತ ಹೇಳುವ ಮಾತಲ್ಲಿನೇ ನಿಮ್ ಮುಖದಲ್ಲಿ ಸಂತೋಷನೇ ಇಲ್ಲ. ಅದನ್ನು ಸಂತೋಷವಾಗಿ ಹೇಳ್ಬೇಕು. ಹೆಂಗಿತ್ತು? ಹೆಂಗ್ ಮಾಡಿದ್ರು ಅವರು? ನಮ್ಮ ಸಭೆಯಲ್ಲಿ ಸಿರಿಕಿರ್ದೇ ಪಾಕ್ ಮುಡಿಯೋದಿಲ್ಲ. ಕೆಲವು ಟೈಮ್ ಏನ್ ಮಾಡೋದು ಇಲ್ಲ, ಪಾಸ್ಟ್ಗೆ ಜೋಕ್ ಹೇಳಿದ್ರೆ ಮಾತ್ರ ಏನ್ ಮಾಡ್ತಾರೆ, ಇಲ್ಲ ಅಂದ್ರೆ ಬಾಯ್ ಬಿಟ್ಟು ನಗಿಯೋದ್ ಕೂಡ ಇಲ್ಲ ಇಲ್ಲಿ ಬಂದಿರೋರು. ಆದ್ರೆ ದೇವರ ಸಾನ್ನಿಧ್ಯದಲ್ಲಿ ನಾವು ಹೆಂಗ್ ಮಾಡಬೇಕು? ಕರಗಳನ್ನು ತಟ್ಟುವಾಗ ನಮ್ಮಲ್ಲಿ ಏನಿರ್ಬೇಕು? ಯಾರಿಗೆ ಕರಗಳನ್ನು ತಟ್ಟುತ್ತೀರಾ? எங்கேயாவது போறவரை எம்எல்ஏ தட்டுறீங்களா? யாருக்கு தட்டுறீங்க? அவங்களுக்கு தட்டுறவங்களே சத்தமா தட்டுறாங்க, விசில் அடிக்கிறாங்க. ಆನಾ ನಮ್ಮನ್ನು ಉಂಟು ಮಾಡಿ ತಾಯಿನ ಗರ್ಭದಲ್ಲಿ ಇರುವಾಗಲೇ ನನ್ನನ್ನು ಕಾಪಾಡಿ, ನಾನು ಅವತ್ತೇ ಸತ್ತೋಗಿರ್ಬೇಕಾಯ್ತು, ಆದ್ರೂ ಅವತ್ತಿಂದ ನನ್ನನ್ನು ಕಾಪಾಡಿ ಕಣ್ಣಿನ ಗುಡ್ಡೆಯಂತೆ. ಹೆಂಗೆ ದೇವರು ನಮ್ಮನ್ನು ಕಾಪಾಡ್ತಾರೆ? கண்ணுக்குள்ள இருக்கிற அதுல ஏதாவது ஒண்ணு பண்ண முடியுமா? உடனே கண்ணு மூடிக்கும். எந்த தூசியுமே உள்ள போறது ரொம்ப ரேர், ತುಂಬಾ ರೇರ್ ಆಗಿದೆ. ಕಣ್ಣು ಒಳಗಡೆನೆ ಏನ್ ಬರುತ್ತೆ? ದೂಸಿಗೆ ಏನದು? ಧೂಳು. ಹೆಂಗ್ ಹೋಗುತ್ತೆ? ಕಣ್ಣು ಒಳಗಡೆ ಹೋಗುತ್ತೆ. ತಕ್ಷಣ ಏನ್ ಮಾಡ್ಬಿಡುತ್ತೆ? ಕಣ್ಣು ಹಿಂಗ್ ಮಾಡಿದ್ರೆ ಈ ಕಡೆ ಬಂದ್ಬಿಡುತ್ತೆ. ಏನ್ ಧೂಳು ಹೋಗಿದ್ರು ಹಿಂಗ್ ಮಾಡಿದ್ರೆ ಹಿಂಗೆ ಬಂದ್ಬಿಡುತ್ತೆ. ಆ ತರ ದೇವರು ನಿಮ್ಮೆಲ್ಲರನ್ನ ನೋಡ್ಕೊಂಡಿದ್ರೆ ಅವ್ರಿಗೆ ಕೈ ಹೆಂಗ್ ತಟ್ತೀರಾ? ತಟ್ಟೋಣ ಬೇಡನೋ? ಒಂದು ಕೈ ಇದು ಮಾತ್ರ ತಟ್ಟಿದ್ರೂ ಅಷ್ಟು ಶಬ್ದ ಬರುತ್ತೆ, ಆದ್ರೂ ಎಲ್ಲಾ ಕೈ ತಟ್ಟಿದ್ರೂ ಶಬ್ದನೇ ಬರೋದಿಲ್ಲ. ಬಟ್ ಇದೆಲ್ಲ ಹೆಂಗ್ ಮಾಡ್ಬೇಕಂತ ದೇವರು ಅಲ್ಲಿ ದಾವೀದನು ಮಾಡಿದಾನಂದ್ರೆ ಸಂತೋಷದಿಂದ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅಪ್ಪೋ ನಾವು ಕೈ ಚಪ್ಪಾಳೆ ಹೊಡೆಯೋದು ಹೆಂಗಿಲ್ಲ? ನಾವು ಚಪ್ಪಾಳೆ ಹೊಡಿಬೇಕು. ಆ ಸಂತೋಷ ಎಲ್ಲಿ ನಾವು ತೋರಿಸ್ಬೇಕು? ಅದೇ ತಮಿಳಲ್ಲಿ ಹೇಳ್ತಾರೆ, ಅಗತ್ತಿನ ಅಳகு ಮುಖத்தில் தெரியும். ಹೃದಯದಲ್ಲಿ ಎಷ್ಟು ನಾವು ಚೆನ್ನಾಗಿದ್ದೀವಿ, ನಮ್ಮ ಹೃದಯ ಏನು ಸುಂದರವಾಗಿ ಇದೆಯಾ ಅಂತ ಎಲ್ಲಿ ಗೊತ್ತಾಗುತ್ತೆ? ಮುಖದಲ್ಲಿ. என்னடா மூஞ்சி ஒரு மாதிரியா இருக்கு, என்ன ಸಿಸ್ಟರ್ உங்க முகம் ஒரு மாதிரி வாடலா இருக்கு, ಏನ್ ಸಿಸ್ಟರ್ ನಿಮ್ ಮುಖ ಒಂಥರ ಇದೆ, ಏನ್ ಸಿಸ್ಟರ್ ತುಂಬಾ ಏನಾಗಿದ್ದೀರಾ? ಚಿಂತೆಯಲ್ಲಿ ಇದ್ದೀರಾ? ಎಲ್ಲ ಹೆಂಗೆ ಗೊತ್ತಾಗುತ್ತೆ? ಮುಖದಲ್ಲಿ. ದೇವರು ಇಲ್ಲಿ ಬಂದು 9 ಕಾಲ ಆರಾಧನೆಗೆ ಏಸಪ್ಪ 9 ಗಂಟೆಗೆ ಬಂದು ಇಲ್ಲಿ ಎಲ್ಲಾ ಕಡೆನೂ ಏಸಪ್ಪ ವಾಸ ಮಾಡ್ತಾರೆ. ಆದ್ರೆ ನಾವು ಬರೋದು ಹೆಂಗೆ? ತುಂಬಾ ಭಯಭಕ್ತಿಯಿಂದ. ಇದೆಲ್ಲ ಹೆಂಗ್? ಯಾವಾಗ ಲಾಸ್ಟ್? ಶಬ್ದವಾಗಿ ಯಾವಾಗ ಲಾಸ್ಟ್? ದೇವರ ಇನ್ನೆಲ್ಲರದ್ದು ಟ್ರೈ பண்ணணும், மேல ஆராதனை பண்ணணும், ஃபுல்லா விட்டுறணும். ಪೂರ್ತಿ ಏನ್ ಮಾಡಬಾರದು? ಏನು ತುಂಬಾ ಒಂದು ಚಿಂತೆಯಿಂದ ಯೋಚನೆಯಿಂದ ಅನೇಕ ಕಾರ್ಯಗಳಿದೆ ಪ್ರಿಯರೇ, ಎಲ್ಲರಿಗೂ ಇದೆ, ಪ್ರತಿಯೊಬ್ಬರ ಜೀವಿತದಲ್ಲಿನೋ. ಇವಾಗ ಚಿಕ್ಕ ಮಕ್ಕಳು ಅವರಿಂದ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ, ನಮ್ಮ ಅಮ್ಮ ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ನನ್ನನ್ನು ಬೈತಾರೆ, ಇದು ಮಾಡ್ತಾರೆ. ಕಾಲೇಜ್ ಮಕ್ಕಳು ಕೇಳ್ತಾರೆ, ಸ್ಕೂಲಲ್ಲಿ ಹಂಗ್ ಪ್ರಾಬ್ಲಮ್, ಕಾಲೇಜಲ್ಲಿ ಹಂಗ್ ನಮ್ಮನ್ನ ಬಗ್ಗೆ ಹಿಂಗ್ ಮಾತಾಡ್ತಾರೆ, ಎಲ್ಲರೂ ಹೇಳ್ತಾರೆ. ಕೆಲಸದಲ್ಲಿ ಪ್ರಾಬ್ಲಮ್. ಆದ್ರೂ ದೇವರ ಸಮ್ಮುಖದಲ್ಲಿ ಬರುವಾಗ ದಾವೀದು ಯಾವಾಗಲೂ ಏನಾಗಿ ಬಂದಿಲ್ಲ? ತಮಿಳು சொன்னா ಮುಖವಾಡಲಾಯಿ ஒரு நாள் வரல. ಏನು ಮುಖದಲ್ಲಿ ಏನು ತುಂಬಾ ಕಷ್ಟದಿಂದ ಒಂದು ದಿವಸನೂ ಬಂದಿಲ್ಲ. ಅವನು ದಾವೀದನು ಆರಾಧನೆಗೆ ಬರುವಾಗ ಹೆಂಗ್ ಬಂದಿದ್ದಾನೆ ಅಂದ್ರೆ ಸಂತೋಷದಿಂದ. ಒಂದು ರಾಜ ಡ್ಯಾನ್ಸ್ ಮಾಡಿದಾನೆ. ಇದು ಎಲ್ಲಿ ಬೈಬಲಲ್ಲಿ ಯಾವ ರಾಜನೂ ಡ್ಯಾನ್ಸ್ ಮಾಡಿಲ್ಲ. ಆ ಪೆಟ್ಟಿ ಮುಂದೆ ಯಾರು ಡ್ಯಾನ್ಸ್ ಮಾಡಿರೋದು? தாவீது ಒಂದು ராஜாங்கிற அந்த இதையே மறந்துட்டு அவன் என்ன பண்றான்? இங்க டான்ஸ் எல்லாம் யாரையும் பண்ணவே சொல்லல. பண்ண சொன்னாரா பாஸ்டர்யா? யூத் மீட்டிங்ல தான் பண்ண சொல்வாரு, ஸ்பெஷல் மீட்டிங்ல, ஆஃப்டர்நூன் மீட்டிங், ஈவினிங் மீட்டிங்ல பண்ண சொல்வாரு. ತೂಂಗ ಕೂಡಾದಲ್ಲ, ನಿದ್ದೆ ಮಾಡಬಾರದಂತ. ಆದ್ರೆ ಅದಕ್ಕೆ ಬದಲಾಗಿ ನಮ್ಮ ಶಾರೀರಿಕವಾಗಿ ಶರೀರದಲ್ಲಿ ಇರುವ ಪ್ರತಿಯೊಂದು ಶರೀರನು ಏನ್ ಮಾಡಬೇಕು? ದೇವರಿಗೆ ಒಂದು ಯಜ್ಞವಾಗಿ ನಾವು ಕೊಟ್ಟು ದೇವರನ್ನು ಸ್ತುತಿಸುವವರಾಗಿ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಒಂದು ತೀರ್ಮಾನ, ಆಂಡವರೇ
ಎನ್ ಕೈ, ನನ್ನ ಕೈ ಮತ್ತೆ ನನ್ನ ಕಾಲಲ್ಲಿ ಏನ್ ಮಾಡ್ಬೋದು, ಮಂಡಿ ಹಾಕ್ಬೋದು. ಕಾಲಲ್ಲಿ ಏನ್ ಮಾಡ್ಬೋದು, ಸ್ವಲ್ಪ ಹಂಗೆ ಶೇಕ್ ಮಾಡ್ಬೋದು. ಆಮೇಲೆ ಏನ್ ಮಾಡ್ಬೋದು, ಕೈಯನ್ನು ಮೇಲೆ ಎತ್ತಬಹುದು. ನನ್ನ ಕಣ್ಣು ಮೂಲಕವಾಗಿ ನಾನು ದೇವರನ್ನ ನೋಡಬಹುದು. ನನ್ನ ಬಾಯಿಂದ ದೇವರನ್ನು ಸ್ತುತಿಸಬಹುದು. ಆ ತರ ನನ್ನ ಹೃದಯ ಪೂರ್ವಕವಾಗಿ ನಾನು ದೇವರನ್ನ ಏನ್ ಮಾಡುವವರಾಗಿ ಇರ್ಬೇಕು. ಈ 13ನೇ ವರ್ಷದಲ್ಲಿ ಹೆಂಗಿರ್ಬೇಕು, ಆರಾಧನೆ ಮಾಡುವವರಾಗಿ. ಯಾರ ತರ, ಈ ದಾವೀದನ ರೀತಿಯಲ್ಲಿ ನಾವೆಲ್ಲರೂ ಏನ್ ಮಾಡ್ಬೇಕು, ಈ 13ನೇ ವರ್ಷದಲ್ಲಿ ಸಂತೋಷದಿಂದ ಏನ್ ಮಾಡ್ಬೇಕು, ದೇವರನ್ನು ನಾವು ಆರಾಧನೆ ಮಾಡಬೇಕು. ಈ ತರ ಈ ದಾವೀದ ಇದೆಲ್ಲ ಮಾಡಿರುವುದರಿಂದನೇ ಆ ದಾವೀದನ ಕಾಲದಲ್ಲಿ ಏನ್ ಬಂದಿತ್ತಂದ್ರೆ ಒಂದು ಉಜ್ಜೀವನ ಬಂದಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರ ಆತ್ಮೀಯದಲ್ಲಿ ಅವರನ್ನು ದೇವರು ಏನ್ ಮಾಡಿದ್ದಾರೆ, ದಿನಾದಿನಗಳು ಅವರನ್ನು ಹೊಸದಾಗಿ ದೇವರು ಮಾರ್ಪಡಿಸಿದ್ದಾರೆ. ಆ ತರ ಈ 13ನೇ ವರ್ಷದಲ್ಲಿನೂ ಸಹ ನಮ್ಮ ಸಭೆಯಲ್ಲಿನೂ ದೇವರು ಏನನ್ನು ಕೊಡ್ತಾರೆ. ಇಷ್ಟು ದಿನ ನಾವು ಪ್ರಾರ್ಥನೆ ಮಾಡಿದೀವಿ ಅಲ್ವಾ, ದೇವರೇ ನನಗೆ ಉಜ್ಜೀವನವನ್ನು ಕೊಡಿ ಸ್ವಾಮಿ, ಕೊಡಿ ಸ್ವಾಮಿ. ಇದೆಲ್ಲ ಮಾಡಿದ್ರೆ ಈ 13ನೇ ವರ್ಷದಲ್ಲಿ ದೇವರು ಪ್ರತಿಯೊಬ್ಬರನ್ನು ಆತನ ಉಜ್ಜೀವನದಿಂದ ದೇವರು ತುಂಬಿಸುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಉಜ್ಜೀವನ ಮಾತ್ರ ಅವರಿಗೆ ಸಿಗ್ಲಿಲ್ಲ, ಅವ್ರಿಗೂ ಜಯಾನೂ ಸಿಕ್ಕಿತ್ತೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಾವೀದ ಇರುವ ಜೀವನ ಪೂರ್ತಿ ಅವನು ಯಾವಾಗಲೂ ಜಗಳ ಯುದ್ಧಕ್ಕೆ ಹೋಗಿದ್ದಾನೆ. ಎಲ್ಲಿ ಹೋಗಿದ್ದಾನೆ, ಯುದ್ಧಕ್ಕೂ ಹೋಗಿದ್ದಾನೆ. ಇದನ್ನು ಸರಿಯಾಗಿ ನೋಡ್ಕೊಂಡಿದ್ದಾನೆ. ಅದಕ್ಕೆ ದೇವರು ಹೇಳಿದ್ರು, ನೀನು ಸಭೆಯನ್ನು ಕಟ್ಟಬಾರದು. ಯಾರು ಕಟ್ಟಬೇಕು, ನಿನ್ನ ಮಗನಾಗಿರುವ ಸಾಲಮೋನ್ ಕಟ್ಟಬೇಕು. ಇವನು ಮಾಡಿರುವುದರಿಂದ ಆ ಸಾಲಮೋನ್ ಜೀವನ ಪೂರ್ತಿ ಅವನು ಯುದ್ಧನೇ ಮಾಡಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಿಗೆಲ್ಲ ಅರ್ಥ ಆಯ್ತು, ಒಂದು ತಂದೆ ಮಾಡಿರುವ ಒಂದು ಆರಾಧನೆ ಸ್ತುತಿ ಮೂಲಕವಾಗಿ ಅವನ ಮಕ್ಕಳ ಜೀವ್ಯದಲ್ಲಿ ಒಂದು ಸಮಾಧಾನವನ್ನು ದೇವರು ಕಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದಕ್ಕೆ ಹಿಂಗೆ ಯವನಸ್ಥರಾಗಿ ಇರುವ ನೀವು ಮಾಡಿರುವುದು ನಿಮ್ಮ ಸಂತಾನಕ್ಕೆ ಏನಾಗಿ ಇರುತ್ತೆ, ಸಮಾಧಾನವಾಗಿ ಇರುತ್ತೆ. ನಿಮ್ ತರ ಅವ್ರು ಕಷ್ಟಪಡಲ್ಲ. ನಿಮ್ಮ ಅಮ್ಮ ಅಪ್ಪ ಮಾಡಿರೋದು ನಿಮಗೆ ಎಷ್ಟು ಸಮಾಧಾನವಾಗಿ ದೇವರು ಕೊಟ್ಟಿದಾರೋ, ನೀವು ಮಾಡುವುದು ನಿಮ್ಮ ಮಕ್ಕಳಿಗೆ ಹೆಂಗ್ ಬರುತ್ತೆ, ಸಮಾಧಾನವಾಗಿ. ನೀವು ಸಮಾಧಾನವಾಗಿ ಜೀವನ ಮಾಡಬೇಕಂದ್ರೆ ನಿಮ್ಮ ಏನೋ ಪ್ರಾಣ ಆತ್ಮ ಶರೀರದಿಂದ ದೇವರನ್ನು ಏನ್ ಮಾಡ್ಬೇಕು, ಆರಾಧನೆ ಮಾಡುವವರಾಗಿ. ಮೊದಲನೇದಾಗಿ ದೇವರು ಏನ್ ಮಾಡಿದ್ದಾರೆ, ಬಿದ್ದು ಹೋಗಿರುವ ದಾವೀದನ ಕೂಡಾರವನ್ನು ದೇವರು ಏನ್ ಮಾಡಿದ್ದಾರೆ, ತಿರುಗಾ ಎಬ್ಬಿಸಿ ಅದನ್ನು ದೇವರು ಏನ್ ಮಾಡಿದ್ದಾರೆ, ಕಟ್ಟಿದ್ದಾರೆ ಪ್ರಿಯರೇ. ಅದನ್ನೇ ನೀವು ನಾನು ಹೇಳುವ ವಾಕ್ಯಗಳನ್ನು ಮಾತ್ರ ಬರ್ಕೊಳ್ಳಿ. ಎಬೇಸಿಯರ್ 5ಾம் அதிகாரம் 19ாம் ವಚನ. ಎಬೇಸಿಯರ್ 5ಾம் அதிகாரம். ಏನು, ಹೊಸ ಒಡಂಬಡಿಕೆಯಲ್ಲಿ ನಾವು ಏನ್ ಮಾಡಬೇಕು, ಚೆನ್ನಾಗಿ ಹಾಡಬೇಕು. ಅದನ್ನು 1 ಕೊರಿಂಥಿಯ 14ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಆತ್ಮದಿಂದ ನಾವು ಹೆಂಗ್ ಹಾಡಬೇಕು, ಆತ್ಮೀಯದಿಂದ ನಾವು ಹಾಡಬೇಕು. ஆவியில பாடணும். எங்க எப்படி பாடணும், ஆவியில. இன்னைக்கு பாடணும் இல்லையா, தலை சாய்க்கும் கல்லீரையா. எப்படி பாடுவோம், தலை சாய்க்கும் கல்லீரையா மூளைக்கல். அதையே உணர்ந்து பாடுங்களேன். அது நீவு தான் கத்தனே, ನನಗೆ ಎಲ್ಲ ಕರ್ತನೆ. அது எங்க இருந்து பாடுறது, ஆத்மீகದಿಂದ. சும்மா வாயில ஆராதனை பண்ண வரக்கூடாது இனிமே. எப்படி வரணும், ಸುಮ್ಮನೆ ನಾವು ಏನೋ ಒಂದು ಭಾನುವಾರ ಹೋಗಿದ್ರೆ, ಚರ್ಚ್ ಹೋಗಿದ್ರೆ ಮಾತ್ರ ನಮ್ಗೆ ಸಮಾಧಾನ ಸಿಗುತ್ತೆ ಅಂತ ಬರಬೇಡಿ. ಹಂಗೆಲ್ಲ ನೀವು ಬರ್ಲೇ ಬೇಡ. ಹಂಗೆಲ್ಲ ಸಮಾಧಾನ ದೇವರು ಕೊಡಲ್ಲ. ಹೆಂಗ್ ಹಾಡ್ಬೇಕು, ಆತ್ಮೀಯದಿಂದ. ಆವಿಲ ಪಾಡನು, ಆವಿಲ ಕಲಿಕೂರನು. ಇದು ನೆಕ್ಸ್ಟ್ ಸ್ಟೆಪ್. ಕರಗಳನ್ನು ತಟ್ಟಿ ಹಾಡೋದು ಅದು ಒಂದು ಲೆವೆಲ್. ನೆಕ್ಸ್ಟ್ ಲೆವೆಲ್ಗೆ ನಾವು ದಾಟಿ ಹೋಗ್ಬೇಕು. ಎಲ್ಶಡಾಯ್ ಸಭೆ ಹೆಂಗ್ ಹಾಡಬೇಕು, ஆவியில களி கூறுகிறவர்களாய், ஆத்மாவில களி கூறுகிறவர்களாய். ஆவியும் ஆத்மாவும் களி கூறுறது ரொம்ப கஷ்டம். வெளியில நம்ம சரீரத்துல நல்லா களி கூறலாம். நம்ம பார்த்தா ஐயோ எவ்வளவு நல்ல பிரதர், எவ்வளவு நல்ல சிஸ்டர், எவ்வளவு நல்லா கை தட்டி பாட்டு பாடுறாங்க. ஆனா உள்ளத்துல இருக்கிற கவலைய கேட்டீங்கன்னா ஆண்டவர் அந்த ಹೃದಯத்துல ஒண்ணுமே பண்ணியிருக்க மாட்டார். வெளியில மட்டும்தான் பாடி இருப்போமே. ಆದ್ರೇ ದೇವರು ಏನ್ ಹೇಳ್ತಾರೆ, ಈ ವರ್ಷದಲ್ಲಿ ನಾವು ಹೆಂಗ ದೇವರನ್ನ ಆರಾಧನೆ ಮಾಡಬೇಕು, ಆತ್ಮೀಯದಲ್ಲಿ. ಎಲ್ಲರೂ ಹೇಳಿ, ಹೆಂಗ ಆರಾಧನೆ ಮಾಡಬೇಕು, ನಿಮ್ಮ ஆவியில களி கூர்ந்து தேவனை துதிக்கணும். ஆவியில களி கூர்ந்து. நம்ம இன்னர் ஹீலிங் மீட்டிங்ல
மட்டும் தான் ஆவியில களி கூர்ந்து துதிக்கணும்னு இல்ல. உன் ஜீவிய காலம், உன் மரண பரியந்தம் நீங்க எப்படி துதிக்கணும்? ஆண்டவரை ஆவியில களி கூர்ந்து துதிக்கணும். ದೇವನಿಗೆ ಮುಂಭಾಗ ನೀವು அடுத்தது 1 ತಿಮೋಥೆಯು 2ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಿಮ್ಮ ಕರಗಳನ್ನು ಮೇಲೆತ್ತುವಾಗ ನಿಮ್ಮ ಕರಗಳು ಶುದ್ಧವಾಗಿ ಇರಬೇಕು. ஹல்லேலூயா. அங்க வசனம் சொல்லுது, உன்னுடைய பரிசுத்த கரங்களை மேல உயர்த்தணும். வாசிமா பார்க்கலாம் கன்னடல. 1 ತಿಮೋಥೆ 2ನೇ ಅಧ್ಯಾಯ 8ನೇ ವಾಕ್ಯ. ಈಗಿರಲಾಗಿ ಪುರುಷರು ಎಲ್ಲಾ ಸ್ಥಳಗಳಲ್ಲಿ ವಾಗ್ವಾದವು ಇಲ್ಲದವರಾಗಿ ಭಕ್ತಿ ಪೂರ್ವಕವಾಗಿ ಕೈಗಳನ್ನೆತ್ತಿ பக்தி பூர்வகವಾಗಿ நம்ம என்ன பண்ணணுமா? என்ன பண்ணணும்? பிரேயர் பண்ணும்போது பக்தி பூர்வகವಾಗಿ நம்ம பரிசுத்த கைಗಳನ್ನು மேலே. ನಿಮ್ಮ கை எப்படி இருக்க கூடாதா? கோபம் இருக்க கூடாது. அந்த வசனத்துல சொல்லி இருக்கு, நான் சொல்லல. என்ன தரும்? ஐயோ என்ன ஆண்டி இப்படிலாம் சொல்லிட்டாங்களா அப்படின்னு வெளியில போய் சொல்லக்கூடாது. யார் சொல்லி இருக்கிறது? ಬೈಬಲ್ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಕೋಪ ಇರಬಾರ್ದು, ಏನದು ಗೊಣಗುಟ್ಟಬಾರದು, வாக்குவாத. ಯಾಟಿ ವಾக்குವಾದ. ಚರ್ಚಿಲ್ வீட்டுல ಮನೆಯಿಂದ ಬರುವಾಗ ನಮ್ಗೆ ಏನು ಯೋಚನೆ ಬರಲ್ಲ. ಚರ್ಚ್ ಒಳಗಡೆ ಬಂದ್ರೆ ಕೆಲವು ಹಾಡುಗಳನ್ನ ಹಾಡುವಾಗ ಅಯ್ಯೋ ಆ ಸಮಸ್ಯೆ ಆಯ್ತು, ಅವ್ರು ನನ್ನ ಹತ್ರ ಎಷ್ಟು ಜಗಳ ಮಾಡಿದ್ರು ಗೊತ್ತಾ ಮನೆಯಲ್ಲಿ, ಅಯ್ಯೋ ನಮ್ಮಮ್ಮ ಎಷ್ಟು ಬೈದಿದ್ದಾರೆ ಗೊತ್ತಾ, ನೀನ್ ಯಾವಾಗೂ ಪ್ರಯೋಜನನೇ ಇಲ್ಲ ಅಂತ ಹೇಳ್ಬಿಟ್ರು. ಅದು ಯಾವತ್ತೋ ಒಂದ್ಸರಿ ಹೇಳಿರ್ತಾರೆ, ಅದು ಜೀವನ ಪೂರ್ತಿ ಇಟ್ಕೊಂಡು ಅಯ್ಯಯ್ಯೋ ನನ್ನ ಹಂಗ ಹೇಳ್ಬಿಟ್ಟಿದ್ದಾರೆ. ಹಂಗಿಲ್ಲ ಪ್ರಿಯರೇ, ನಾವು ಕ್ಷಮಾಪಣೆ ಕೊಡಬೇಕಾಗಿರುವ ಕೆಲವರಿಗೆ ಕ್ಷಮಾಪಣೆಯನ್ನು ಕೊಡಬೇಕು. ಸಭೆ ಒಳಗಡೆ ಸಿದ್ಧ ಮಾಡಿಕೊಂಡು ಬೆಳಗ್ಗೆ ಬರ್ತೀವಿ ಅಲ್ವಾ, ಅದರಲ್ಲಿ ಇದೆಲ್ಲ ಇದೆ. ಆಡವರೇ, ದೇವರೇ ನನ್ನ ಕರಗಳನ್ನು ಶುದ್ಧೀಕರಿಸಿ, ನಾನು ಯಾರೇನೋ ಶ್ರಮಿಸ್ಬೇಕಾ? ಇದೆಲ್ಲ ಏನು ಯಾವತ್ತೋ ಒಂದ್ ದಿವಸ ಮಾಡಬಾರದು, ಪ್ರತಿದಿನಾನು. ಅಯ್ಯೋ ಅವ್ರು ಹಂಗ್ ಮಾಡ್ಬಿಟ್ರು, ಅವ್ರನ್ನ ನಾನು ಕ್ಷಮಿಸ್ತಾ ಇದ್ದೀನಿ ಕರ್ತನೆ, ಅವ್ರು ನನಗೆ ಒಳ್ಳೇದೇ ಮಾಡಿಲ್ಲ, ನಾನು ಕ್ಷಮಿಸ್ತಾ ಇದ್ದೀನಿ. ಸಭೆ ಒಳಗಡೆ ನೀವು ಕೈ ಎತ್ತುವಾಗ ಏನ್ ಕೈಯನ್ನು ಎತ್ತಬೇಕು? ಪರಿಶುದ್ಧ ಕರಗಳು. ನಿಮ್ಮ ಕರಗಳು ಹೆಂಗಿರ್ಬೇಕು? ಹತ್ರ ಇರುವರ ಹತ್ರ ಹೇಳಿ, ನಿಮ್ಮ ಕರಗಳು ಪರಿಶುದ್ಧವಾಗಿ ಇರಬೇಕು. ಆ ಕರಗಳನ್ನೇ ದೇವರ ಮುಂದೆ ನೀವೇನ್ ಮಾಡ್ಬೇಕು? ಹೇಳಿ, ಆ ಕರಗಳನ್ನೇ ದೇವರ ಮುಂದೆ ಎತ್ತುವವರಾಗಿ ಇರಬೇಕು. ಇದೆಲ್ಲ ಏನದು? ಯಾರೋಡ ಆರಾಧನೆ ಇದಲ್ಲ? ದಾವೀದನ ಆರಾಧನೆ. ಅವನು ಒಂದೊಂದು ದಿವಸನೂ ಹಂಗಂದ್ರೆ ಒಂದು ರಾಜ ಹೆಂಗೆಲ್ಲ ಮಾಡಿರ್ತಾರೆ ಅಂತ ಯೋಚನೆ ಮಾಡಿ. ಹಂಗೆಲ್ಲ ನಾವು ನಮ್ಮ ಏನ್ ಮಾಡ್ಬೇಕು? 13ನೇ ವರ್ಷದಲ್ಲಿ ಕೆಲವು ಇರುವ ಆಶೀರ್ವಾದಗಳನ್ನು ಓದುವಾಗ ತುಂಬಾ ಸಂತೋಷವಾಗಿತ್ತಲ್ವಾ? ಇದೆಲ್ಲ ಮಾಡಿದ್ರೇನೆ ಏನ್ ಮಾಡ್ತಾರೆ? ನಿಮ್ಗೆ ಆಶೀರ್ವಾದವನ್ನು ದೇವರು ಕೊಡ್ತಾರೆ. ಇಲ್ಲಾಂದ್ರೆ ದೇವರು ಕೊಡಕ್ ಆಗಲ್ಲ. ದೇವರು ಇದೆಲ್ಲ ನೀವು ಮಾಡಿದ್ರೆ ಮಾತ್ರ ದೇವರು ಏನ್ ಮಾಡ್ತಾರೆ? ಆಶೀರ್ವಾದ ಕೊಡ್ತಾರೆ. ನಿಮ್ಮ செய்கைக்கு, தமிழ்ல சொல்றாங்க, உன்னுடைய செய்கைக்கு தக்க பலனை தான் நீ பெற்றுக்கொள்ள முடியும். ನೀವು ಎಷ್ಟು ಮಟ್ಟಿಗೆ ಮಾಡ್ತೀರಾ ಅಷ್ಟು ಮಟ್ಟಿಗೆ ಮಾತ್ರನೇ ದೇವರು ನಿಮಗೆ ಉತ್ತರ ಕೊಡಕ್ ಆಗುತ್ತೆ, ದೇವರು ನಿಮಗೆ ಆಶೀರ್ವಾದ ಕೊಡಕ್ ಆಗತ್ತೆ. ನಾನ್ ಮಾಡದಂಗೆ ಇರುವ ಕೆಲಸಕ್ಕೆ ದೇವರ ಆಶೀರ್ವಾದ ಕೊಡಬೇಕಂದ್ರೆ ಈ ದಿನದಲ್ಲಿನೂ ನಮ್ಮ ಜೀವನ ಪೂರ್ತಿ ನಾವು ಹೊಂದಕ್ಕೆ ಆಗಲ್ಲ. ಅದಕ್ಕೆ ನೀವು ಎಷ್ಟು ದೇವರಿಗೆ ಮಾಡ್ತೀರೋ ಅಷ್ಟು ದೇವರು ನಿಮಗೆ ಏನ್ ಮಾಡ್ತಾರೆ? ಆಶೀರ್ವಾದವನ್ನು ಕೊಡುತ್ತಾರೆ. ಪರಿಶುದ್ಧ ಕರಗಳನ್ನು ಎತ್ತಿ ನಾವು ಏನ್ ಮಾಡಬೇಕು? ದೇವರನ್ನು ಆರಾಧನೆ. ಕೆಲವರು ಯೋಚನೆ ಮಾಡ್ತಾರೆ, ಅದು ಏನು ಸಭೆಯಲ್ಲಿ ಬಂದ್ಬಿಟ್ರೆ ಅದನ್ನ ಅಂಕಿರಿಸ್ತಾ ಇದ್ದಾರೆ, ಏನು ಅಂಕಿರಿಸ್ತಾ ಇದ್ದಾರೆ, ಮೆತ್ತಿಗೆ ಹಾಡು ಹಾಡಿದ್ರೆ ಸಾಕಾಗಲ್ವಾ? ಅಯ್ಯೋ, ಆಂಟಿನೂ ಬಂದು ಎಷ್ಟು ಸರಿ ಹೇಳ್ಬಿಟ್ರು, ಶಬ್ದವಾಗಿ ಮಾತಾಡಿ ಶಬ್ದವಾಗಿ ಹೇಳಿ ಏನಕ್ಕೆ ಕಿರ್ಚಬೇಕು? ಇಲ್ಲಿ ನೀವು ಮಾಡುವುದಲ್ಲ, ಪರಲೋಕದಲ್ಲಿ ಮಾಡಬೇಕಾಗಿರುವ ಒಂದು ಸ್ಯಾಂಪಲ್. ಹಲ್ಲೆಲೂಯಾ. ಯಾರೆಲ್ಲ ಪರಲೋಕ ಹೋಗ್ಬೇಕು? ಎಲ್ಲರ ಕೈ ಎತ್ತುತ್ತೀರಂತಾನೆ. ಪರಲೋಕಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ತಾವು ಇಂಗ್ಲಿಷ್ ಅಲ್ಲಿ ಹೇಳಲ್ಪಟ್ಟಿದೆ, ಅಲ್ಲಿ ಹಾಡುವವರು எப்படி பாடுவாங்களா? சத்தமா, ஷவுட்டிங், they will shout and rejoice in the Lord. அப்போ இங்க சத்தமா பாடினா தானே அங்க போய் பாட முடியும். ஓட்ட பந்தயத்துல ಓಡணும், சரியா? ಓಡಬೇಕಾಗಿರುವ ಅದರಲ್ಲಿ ನಾವು ದಿನಾಗ್ಲೂ ಪ್ರಾಕ್ಟೀಸ್ ಮಾಡಿದ್ರೇನೆ ನಾವು ಏನ್ ಮಾಡಕ್ಕಾಗುತ್ತೆ? ಚೆನ್ನಾಗಿ ಆ ದಿನದಲ್ಲಿ ಓಡಕ್ಕಾಗುತ್ತೆ. ತರುಣ್ ಡೈಲಿ ಜಿಮ್ಗೆ ಬರೋ, ತರುಣ್ ಜಿಮ್ ಅಲ್ಲಿ ಹೋಗ್ಬಿಟ್ಟು
ಫಸ್ಟ್ ಟೈಮ್ ಹೋಗ್ಬಿಟ್ಟು ಅದನ್ನ ಎತ್ತುವಾಗ ಹೆಂಗಿತ್ತು ತರುಣ್? ಕಷ್ಟವಾಯ್ತಾ ಇಲ್ವಾ? ಅದನ್ನೇ ದಿನಗಳು ಮಾಡುವಾಗ ಅಭ್ಯಾಸ ಆಯ್ತು. ಆ ತರನೇ ನಮ್ಮ ಜೀವನದಲ್ಲಿನೋ ಪರಲೋಕ ಹೋದ ತಕ್ಷಣ ಏಸಪ್ಪ ಹೇಳ್ತಾರೆ, ಸಪ್ತಮ ಪಾಡು ಶಬ್ದವಾಗಿ ಹಾಡು. ಅವಾಗ ಅಯ್ಯೋ, ನನ್ನ ಸಭೆಯಲ್ಲಿನೂ ಸಹ ನಾನು ಶಬ್ದವಾಗಿ ಹಾಡಿಲ್ಲ. ಇಲ್ಲಿ ಪರಲೋಕದಲ್ಲಿ 24 ಗಂಟೆನೂ ನನ್ನನ್ನು ಹಾಡು ಹಾಡು ಅಂದ್ರೆ ಹೆಂಗ್ ಹಾಡೋದು? ಹಿಂಗೆ ಮಾಡಿಲ್ಲ ಅಂದ್ರೆ ಪರಲೋಕದಲ್ಲಿ ಮಾಡಕ್ ಆಗಲ್ಲ ಪ್ರಿಯರೇ. ಅದಕ್ಕೆ ಈ ಪರಲೋಕದಲ್ಲಿ ನಾವು ಹೆಂಗೆ ಇರಬೇಕೋ ಅದು ಭೂಲೋಕದಲ್ಲಿ ನಾವು ಮಾಡುವ ಒಂದು ಆರಾಧನೆ. ಹಾಲೆಲೂಯ, ಹಾಲೆಲೂಯ. ಅಲ್ಲಿ ಹಾಲೆಲೂಯನು ಹೇಳ್ತಾರೆ. ಅದು ಹೆಂಗಿದೆ? ರೆವಲ್ಯೂಷನ್ ಪ್ರಕಟಣೆ 19ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ. ಯಾರೇನು ಬಂದು ನಿಮ್ಮ ಹತ್ರ ಹಾಲೆಲೂಯ ಹೇಳ್ಬಾರ್ದಂದ್ರೆ ಹೇಳ್ಬೇಕು ಇದೆಲ್ಲ ನೀವು. ಎಲ್ಲಿ? ರೆವಲ್ಯೂಷನ್ 19:17 ಇರ್ಕ ಇಲ್ಲಿಯಮ್ಮ ಇರ್ಕ. ಏನ್ ಮಾಡ್ಬೇಕು ನಾವು? ಏನ್ ಹೇಳ್ಬೇಕು? ಪರಲೋಕಕ್ಕೆ ಹೋಗಿದ್ಮೇಲೆ ಏನ್ ಹೇಳ್ಬೇಕು? ಹಾಲೆಲೂಯ. ನಿಮಿಷ ಹಾಲೆಲೂಯ ಸೊಲ್ಲಿಟೇ ಇರ್ಕಣು. ಆಮೇಲೆ ಪರಲೋಕದಲ್ಲಿ ಹೊಸ ಹಾಡು ಹಾಡಬೇಕು. ಪಾಡನ ಪಾಟಿಯೇ ತಿರುಗ ಪಾಡನ, ಹಾಡಿರುವ ಹಾಡನ್ನೇ ತಿರುಗಿ ಹಾಡಿದ್ರು ನಾವು ಹಾಡಕ್ಕಾಗಲ್ಲ. ಪರಲೋಕದಲ್ಲಿ ನಾವು ಹೋಗ್ಬಿಟ್ಟು ಏನ್ ಹಾಡು ಹಾಡಬೇಕು? ಎಲ್ಲರೂ ಹೇಳಿ ನೋಡೋಣ, ಏನ್ ಹಾಡು ಹಾಡ್ಬೇಕು? ஸ்டாலின் நினைக்கிறான், ஐயோ அந்த பரலோகத்துக்கு நம்ம போயேதான் ஆகணுமா, போகலன்னா ಕಷ್ಟ ಇಡುವೆ. ಏನಿರ್ಬೇಕು? ಹೊಸ ಹಾಡು. ಅದು ಎಲ್ಲಿ ಇದೆ? ರೆವಲ್ಯೂಷನ್ ಚಾಪ್ಟರ್ 5:9. ಪ್ರಕಟಣೆ 5ನೇ ಅಧ್ಯಾಯ 9ನೇ வாக்கியದಲ್ಲಿ ಇದೆ. அடுத்தது பரலோகத்துல போயிட்டு என்ன பண்ணணும்? நாம பணிந்து கர்த்தரை வணங்க வேணும். ಅದು ಹೆಂಗ இருக்குது? ರೆವಲ್ಯೂಷನ್ ಚಾಪ್ಟರ್ 4:10. ಪ್ರಕಟಣೆ 4ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಇದೆಲ್ಲ ಇದೆ. ಎಲ್ಲದಕ್ಕಿಂತ ರೆವಲ್ಯೂಷನ್ ಚಾಪ್ಟರ್ 5:9 ನಾವೆಲ್ಲರೂ ವಾಸಿக்கலாமா? ಎಲ್ಲರೂ ವಾಸಿக்கலாம். ಪ್ರಕಟಣೆ 5ನೇ ಅಧ್ಯಾಯ 9ನೇ ವಾಕ್ಯ. ರೆವಲ್ಯೂಷನ್ ಚಾಪ್ಟರ್ 5:9 எல்லாரும் வாசிக்கலாம். எல்லாரும் வாசிங்க பார்க்கலாம். தேவரீ புஸ்தகத்தை வாங்கவும். பாரு எல்லாம் வாய்க்குள்ளே வாசிக்கிறீங்க, சத்தமா வாசி. சகல கோத்திரங்களிலும் பாஷைக்காரரிலும் ஜனங்களிலும் ஜாதிகளிலும் இருந்து எங்கள் தேவனுக்கென்று உம்முடைய ரத்தத்தினாலே மீட்டு கொண்டு. அவங்க என்ன சொல்லி துதிக்கிறாங்க? ಎಲ್ಲಾ ಗೋತ್ರದಲ್ಲಿನೂ ಇದ್ದು ನನ್ನನ್ನು ಆರಿಸಿಕೊಂಡಿದ್ದೀರಾ. ಎಲ್ಲ ಜಾತಿ, ಎಷ್ಟೋ ಜಾತಿಗಳಿದೆ, ಆ ಜಾತಿಯಲ್ಲಿನೂ ನನ್ನನ್ನು ಆರಿಸಿಕೊಂಡಿದ್ದೀರಾ. பரலோகத்துல ஜாதி எல்லாம் கிடையாது. நீ என்ன கோத்திரத்துல இருந்து, ನೀವು ಯಾವ ಗೋತ್ರದಿಂದ ಬಂದಿದ್ದೀರಾ ಅದೆಲ್ಲ ದೇವರು ಕೇಳಲ್ಲ. ಯಾವ ಭಾಷೆ ಮಾತಾಡ್ತೀರಾ ಇಲ್ಲ, ಇಲ್ಲಿ ಮಾತ್ರನೇ ಅದೆಲ್ಲ. ಪರಲೋಕಕ್ಕೆ ಹೋಗಿದ್ರೆ ಪರಲೋಕ ಭಾಷೆ. ಹಾಲೆಲೂಯ, ಹಾಲೆಲೂಯ. ಅದಕ್ಕೆ தேவரு எல்லா பாஷைக்காரர்களை கத்த ரசிக்கிறார். அதுக்குதான் நம்ம ஜோம் பண்ணும்போது கத்தாவே ஆத்துமாக்களை தாருங்க ஜோம் பண்ணும்போது நம்ம என்ன ஜோம் பண்றோம்? எல்லா பலதரப்பட்ட பாஷைக்காரர்கள், பலதரப்பட்ட ஜனங்கள், பலதரப்பட்ட ஜாதிகள், பலதரப்பட்ட கோத்திரங்கள், இதுல இருந்து எங்களுக்கு ஆத்துமாக்களை தாருங்க ஆண்டவரே நம்ம என்ன பண்றோம்? ஜெபிக்கிறோம். அப்போ தேவன் பரலோகத்துல என்ன பண்ணுவாரு? அன்னைக்கு தாவீது இஸ்ரவேல் ஜனங்களை மட்டும்தான் வச்சு பண்ணனா, ஆனா இந்த காலத்துல என்னைக்கு இந்த 13வது வருஷத்துல கர்த்தர் நம்மளை பலதரப்பட்ட கோத்திரங்கள், பலதரப்பட்ட ஜனங்கள், பலதரப்பட்ட ஜாதிக்காரர்களை கர்த்தர் நமக்கு கொடுத்து நம்ம ஆராதிக்க வைக்க போகிறார். ஹல்லேலூயா, ஹல்லேலூயா, ஹல்லேலூயா. அப்போ நம்ம தேவனை எப்படி ஆராதிக்கணும்? ஆவியோடும் உண்மையோடும். ಅದಕ್ಕೆ ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಾವು ದೇವರನ್ನು 23-24 ನಾವು ದೇವರನ್ನು ಹೆಂಗ ಆರಾಧನೆ ಮಾಡಬೇಕು? ಆವಿಯೋಡು ಉಣ್ಮೆಯೋಡು, ಆತ್ಮೀಯದಿಂದ ನಾವು ಏನು ನಿಜವಾಗಿ ದೇವರನ್ನು. ಅದನ್ನು ಯಾರು ಹೇಳಿದ್ದಾರೆ? ಯೇಸು ಕ್ರಿಸ್ತನು ಹೇಳಿದ್ದಾರೆ. ಇದನ್ನು ಯಾವಾಗಲೇ ಯಾರು ಮಾಡಿದ್ದಾರೆ? ದಾವೀದನನ್ನು ಅವಾಗಲೇ ಮಾಡ್ಬಿಟ್ಟಿದ್ದಾನೆ. ಎಷ್ಟೋ ವರ್ಷಕ್ಕೆ ಮುಂದೆ ಜೀವನ ಮಾಡಿರುವ ದಾವೀದನ್ನು ಮಾಡಿದ್ದಾನೆ. ಇವತ್ತು ದೇವನ ನಮ್ಮ ಹತ್ರ ಎದುರು ನೋಡಿರುವ ಕಾರ್ಯ ಏನು? ஆவியோடும் உண்மையோடும் கர்த்தரை ஆராதிக்கணும். ஹல்லேலூயா, ஹல்லேலூயா, ஹல்லேலூயா. ನೆಕ್ಸ್ಟ್ ಲೆವೆಲ್ಗೆ நம்முடைய ಸಭೆ ಹೋಗணும். ನೆಕ್ಸ್ಟ್ ಲೆವೆಲ್ಗೆ ನಮ್ಮ ಸಭೆ ಏನ್ ಮಾಡಬೇಕು? ಹೋಗ್ಬೇಕು. ಇಷ್ಟು ದಿನ ಏನೋ ಒಂದು
ಮಾಡಿದೀವಿ. ಇವಾಗ ನಾನು ಮಾಡುವುದು ಪ್ರತಿಯೊಂದನ್ನು ನಾನು ದೇವರಿಗೆ ಕೊಡುವ ಒಂದು ಬಲಿ ಅಂತ ಅರ್ಥ ಮಾಡ್ಕೊಂಡು ನಾವು ನೆಕ್ಸ್ಟ್ ಲೆವೆಲ್ ಆಗಿ ಒಂದು ನಮ್ಮ ಆರಾಧನೆ ಇರಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಇದನ್ನು ನಾವು ಮಾಡಿದ್ರೆ ದೇವರು ನಮಗೆ ಕೊಡಬೇಕಾಗಿರುವ ಆಶೀರ್ವಾದಗಳು ಎಲ್ಲಿದೆ? ಕೆಳಗಡೆ ಇರುವ ಆಶೀರ್ವಾದಗಳನ್ನು ದೇವರು ಕೊಡ್ತಾರೆ. ಹಲ್ಲೆಲೂಯ. ನೆಕ್ಸ್ಟ್ ಬಂದ್ಬಿಟ್ಟು ದೇವರು ಫಸ್ಟ್ ಏನ್ ಮಾಡ್ತಾರೆ? ಇರುವ ಆಲ್ರೆಡಿ ಸ್ಥಾಪನೆ ಮಾಡಿರುವ ದಾವೀದನ ಕಾಲದಲ್ಲಿ ಸ್ಥಾಪನೆ ಮಾಡಿರುವ ಕಾರ್ಯವನ್ನು ಈ ವರ್ಷದಲ್ಲಿ 13ನೇ ವರ್ಷದಲ್ಲಿ ದೇವರು ಪುನಃ ಸ್ಥಾಪನೆ ಮಾಡುತ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಶಬ್ದವಾಗಿ ಹಲ್ಲೆಲೂಯ ಹೇಳಿ. ಹಲ್ಲೆಲೂಯ. ನಮ್ಮ ಸಭೆಯಲ್ಲಿ ದೇವರು ಪುನಃ ಸ್ಥಾಪನೆ ಮಾಡುತ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಇದನ್ನು ನೋಡ್ತಾ ಇರುವ ಪ್ರತಿಯೊಬ್ಬರ ಜೀವಿತದಲ್ಲಿನೂ ದೇವರು ಏನ್ ಮಾಡುತ್ತಾರೆ? ಬಿದ್ದು ಹೋಗಿರುವ ದಾವೀದನ ಕೂಡಾರವನ್ನು ಪುನಃ ದೇವರು ಸ್ಥಾಪನೆ ಮಾಡುತ್ತಾರೆ. ಹಲ್ಲೆಲೂಯ. ದಾವೀದನ್ನು ಹೊಂದಿಕೊಂಡಿರುವ ಆತ್ಮೀಯ ಒಂದು ಏನು ನೂತನವನ್ನು ಅವನು ಹೊಂದಿಕೊಂಡಿರುವ ಜಯವನ್ನು ಸಹ ಯಾರೆಲ್ಲ ಹೊಂದಿಕೊಳ್ಳಕ್ಕಿದೀವಿ 13ನೇ ವರ್ಷದಲ್ಲಿ? ಇಲ್ಲಿ ಇರುವ ಪ್ರತಿಯೊಬ್ಬರು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಎರಡನೇದಾಗಿ ದೇವರು ಏನ್ ಮಾಡ್ತಾರೆ? ರಿಪೇರ್ ಮಾಡುತ್ತಾರೆ. ಎರಡನೇದಾಗಿ ಏನ್ ಮಾಡ್ತಾರೆ? ಫಸ್ಟ್ ಏನ್ ಮಾಡಿದ್ದಾರೆ? ರೆಸ್ಟೋರ್. ಗಾಡ್ ಇಸ್ ಗೋಯಿಂಗ್ ಟು ರೆಸ್ಟೋರ್ ಅಸ್. அப்போ இப்ப ಎರಡನೇದಾಗಿ ಆಂಡವರು நம்மள என்ன பண்ண போறாரு? ರಿಪೇರ್. ಎಲ್ಲರೂ ಹೇಳಿ ಏನ್ ಮಾಡ್ತಾರೆ? ಏನ್ ಹೇಳಿ? ಶಬ್ದವಾಗಿ ಹೇಳಿ. என்னென்ன ரிப்பேர் பண்ண போறாரு? நான் எழுதி வச்சிருக்க சொன்னா இன்னும் 1 hour ஆயிடும். ஆல்ரெடி 12:30 ஆயிடுச்சு. ಈ ರಿಪೇರ್ ಯಾವ್ದೆಲ್ಲ ದೇವರು ರಿಪೇರ್ ಮಾಡಕ್ಕಿದ್ದಾರೆ? ನನ್ನ ಜೀವಿತದಲ್ಲಿ ಯಾವ್ದಕ್ಕೆ ಜಾಗದಲ್ಲ ನಾನು ಬಿದ್ದೋಗಿದ್ದೀನೋ ಅದೆಲ್ಲ ದೇವರು ಏನ ಪಡ ಪೋರಾರ? ಸರಿಪಡಿಸಕ್ಕಿದ್ದಾರೆ. ದೇವರು ಏನ್ ಮಾಡಕ್ಕಿದ್ದಾರೆ? ಸರಿಪಡಿಸಕ್ಕಿದ್ದಾರೆ. ಯಾರಿಗೆಲ್ಲ ಸರಿಪಡಿಸಬೇಕಂತ ಆಸೆ? ನಾವು ಫಸ್ಟ್ ವಾರ ನೋಡಿದೀವಿ, ನಮ್ಮ ಬಲಿಪೀಠವನ್ನು ನಾವು ಏನ್ ಮಾಡ್ಬೇಕು? ಸರಿ, ಅದು ನಾವೇ ಮಾಡ್ಕೊಳ್ಳೋದು, ಅದೇ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋದು. ಬಟ್ ಕೆಲವು ರಿಪೇರ್ ಅನ್ನು, ಕೆಲವು ಕಾರ್ಯಗಳನ್ನು ದೇವರೇ ನಮ್ಮ ಜೀವಿತದಲ್ಲಿ ಏನ್ ಮಾಡುತ್ತಾರೆ? ಸರಿಪಡಿಸುವ ಕರ್ತನಾಗಿದ್ದಾರೆ. ಎಲ್ಲೆಲ್ಲ ಸರಿಪಡಿಸುತ್ತಾರೆ ಅಂದ್ರೆ ಎಲ್ಲೆಲ್ಲ ಹೋಲ್ಸ್ ಇದೆಯೋ, ಎಲ್ಲೆಲ್ಲ ಏನಿದೆ ಒಟ್ಟಿಗೆ ಏನಾದ್ರೆ ತೂತ ಎಲ್ಲೆಲ್ಲ ತೂತ ಇದೆಯೋ ಅದೆಲ್ಲ ದೇವರು ಏನ್ ಮಾಡುತ್ತಾರೆ? ಸರಿಪಡಿಸಕ್ಕಿದ್ದಾರೆ. ನಿಮ್ಮ ಫಿನಾನ್ಷಿಯಲಿ ಇರುವ ಒಂದು ವಾಟರ್ ಏನು ಎಷ್ಟು ದುಡಿದ್ರೂ ಎಷ್ಟು ಬಂದ್ರೂ ಹಂಗೆ ಒಂದೇ ಸೆಕೆಂಡ್ ಹೋಗ್ಬಿಡುತ್ತೆ, ಕೈಯಲ್ಲಿ ಇರಲ್ಲ, ಕೈಯಲ್ಲಿ ನೀವು ತಿನ್ನಕ್ಕಾಗಲ್ಲ. ಇದೆಲ್ಲ ಯಾವಾಗ? ಈ ದಾವೀದನ ಕೂಡಾರವನ್ನು ಸರಿಪಡಿಸಿ ಅದನ್ನು ಸರಿ ಮಾಡಿ ಇಟ್ಬಿಟ್ರೆ ದೇವರು ನೆಕ್ಸ್ಟ್ ದೇವರು ಮಾಡುವ ಕಾರ್ಯ ನಿಮ್ಮ ತೂತಗಳನ್ನು ದೇವರು ಸರಿಪಡಿಸುತ್ತಾರೆ. ஹல்லேலூய, ஹல்லேலூய. ஆவிக்குரிய வாழ்க்கையில இருக்கிற ஓட்டைகளை கர்த்தர் சரிப்படுத்த போகிறார். ஹல்லேலூய, ஹல்லேலூய. நெக்ஸ்ட் ஆண்டவர் சரிப்படுத்தி அதை எப்படி தேவன் மாற்றுவார்னா, ஃபர்ஸ்ட் இருந்தது போல. எப்படி மாற்றுவாரா? ஃபர்ஸ்ட் இருந்தது போல, முதல்ல இருந்தது போல கர்த்தர் என்ன பண்ண போறாரு? உங்க வாழ்க்கையெல்லாம் கர்த்தர் என்ன பண்ண போறாரு? மாற்ற போகிறார். ஆகையினால உங்களுடைய காயங்களை தேவன் கட்ட போகிறார். ஹல்லேலூயா, ஹல்லேலூயா. ஆண்டவர் ரிப்பேர் பண்றது என்னது? உங்க காயங்களை கர்த்தர் கட்ட போறார். உங்க பாவங்களை தேவன் ஆல்ரெடி மன்னிச்சிட்டாரு. ಆಲ್ರೆಡಿ ದೇವರು ಏನ್ ಮಾಡಿದ್ದಾರೆ? ನಿನ್ನ ಪಾಪಗಳನ್ನು ಕ್ಷಮಿಸಿಬಿಟ್ಟಿದ್ದಾರೆ. ಇಲ್ಲ ನನಗೆ ಏನೋ ಅದು ಆಗ್ತಾ ಇದೆಯಾ? ದೇವರ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ, ದೇವರೇ ನನ್ನ ಪಾಪಗಳನ್ನು ಕ್ಷಮಿಸಕತ್ತನೆ. ದೇವರು ಅದನ್ನು ಕ್ಷಮಿಸಕ್ಕೆ ದೇವರು ನಂಬಿಕಸ್ಥನಾದ ದೇವರಾಗಿದ್ದಾರೆ. ಹಲ್ಲೇಲೂಯ, ಹಲ್ಲೇಲೂಯ. ನೆಕ್ಸ್ಟ್ ಪ್ರಾರ್ಥನೆ ಜೀವಿಯದಲ್ಲಿ, ಯಾವ ಜೀವಿಯದಲ್ಲಿ? ಪ್ರಾರ್ಥನೆ ಜೀವಿಯದಲ್ಲಿ ತೂತ. ಪ್ರಾರ್ಥನೆ ಮಾಡೋದೇ ತುಂಬಾ ಕಠಿಣವಾಗ್ಬಿಟ್ಟಿದೆ, ಹೌದಾ ಇಲ್ವಾ? ಒಂದು ದೇವರ ಮಕ್ಕಳಾಗಿ ಇರುವ ನಮ್ಮ ಜೀವಿತದಲ್ಲಿ ಎಷ್ಟು ಟೈಮ್ಸ್ ನಾವು ಪ್ರಾರ್ಥನೆಯಲ್ಲಿ ಕಳೀತಾ ಇದ್ದೀವಿ? ಎಷ್ಟು ನಾವು ದೇವರ ಜೊತೆಯಲ್ಲಿ ಐಕ್ಯತೆಯಲ್ಲಿ ಇದ್ದೀವಿ? ದೇವರ ಹೃದಯ ಹತ್ರ ಇರಬೇಕಂತ ಆಸೆ ಎಲ್ಲ ಇತ್ತು, ಆದ್ರೆ ನನ್ನ ಪ್ರಾರ್ಥನೆಯಲ್ಲಿ ನಾನು ಎಷ್ಟು ಮಟ್ಟಿಗೆ ದೇವರ ಜೊತೆಯಲ್ಲಿ ಇದ್ದೀವಿ? ನನ್ನ ಬೈಬಲ್ ಓದುವ ಕಾರ್ಯದಲ್ಲಿ, ಬೈಬಲ್ ಓದಿ ಎಷ್ಟು ದಿವಸ ಆಯ್ತು? ಯೋಚನೆ ಮಾಡಿ ನೋಡಿ. ಬೈಬಲ್ ಓಪನ್ ಮಾಡಿ ಒಂದು ಅಧ್ಯಾಯ ಓದಿ ಎಷ್ಟು ದಿವಸ ಆಯ್ತು? ಇಲ್ಲ, ದಿನಾಗ್ಲೂ ಓದ್ತಾ ಇದ್ದೀವ. ಈ ತೂತ ಎಲ್ಲ ಹೆಂಗ ಇರ್ಬೇಕು? ಸರಿಪಡಿಸ್ಬೇಕು. ಹಲ್ಲೇಲೂಯ. ಅದಕ್ಕೆ ಯಾರು ನಮ್ಮನ್ನ ನಾವೇ
ಇಷ್ಟವಾಗಿ ದೇವರ ಹತ್ರ ಕೊಟ್ರೇನೆ ದೇವರು ಮಾಡ್ತಾರೆ, ಇಲ್ಲಾಂದ್ರೆ ದೇವರು ಏನ್ ಮಾಡಲ್ಲ, ಇದೆಲ್ಲ ಮಾಡಲ್ಲ. ದೇವರ ಹತ್ರ ನೀವು ನಿಮ್ಮನ್ನು ಸಿದ್ಧಪಡಿಸಿ ಕೊಟ್ರೆ ಮಾತ್ರ ದೇವರು ಏನ್ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ. ಆಮೇಲೆ ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಓದಿ, ದೇವರ ವಾಕ್ಯವನ್ನು ಓದಿ ತುಂಬಾ ಸಮಯ ತುಂಬಾ ಕಾಲ ಆಯಿತು, ಇನ್ನು ಅದನ್ನು ಧ್ಯಾನ ಮಾಡಿಲ್ಲ ಅಂದ್ರೆ, ಒಂದು ವಾಕ್ಯ ಓದಿದ್ರೆ ಒಂದು ವಾರ ಪೂರ್ತಿ ನಾವು ಧ್ಯಾನ ಮಾಡ್ಬೋದು, ಹೌದಾ ಇಲ್ವಾ? ಬಟ್ ನಮ್ಮ ಧ್ಯಾನನೇ ಮಾಡದೇ ಇಲ್ಲ. ಅದು ಏನಕ್ಕೆ ಹೇಳಿದ್ದಾರೆ, ಹೆಂಗೆ ಹೇಳಿದ್ದಾರೆ, ಯಾರಿಗೆ ಹೇಳಿದ್ದಾರೆ, ಹಂಗೆಲ್ಲ ನಾವು ದೇವರ ವಾಕ್ಯವನ್ನು என்ன பண்ணணுமா, தாவீது சொல்றான், இரவும் பகலும் நான் கர்த்தருடைய வேதத்துல பிரியமா இருக்கிறேன். ಹಗಲು ರಾತ್ರಿ ನಾನು ಎಲ್ಲಿ ನಾನು ಇಷ್ಟವಾಗಿ ಇದ್ದೀನಿ, ದೇವರ ವಾಕ್ಯದಲ್ಲಿ. ನಾವು ಹಂಗಿದೀವಾ? ಆಶೀರ್ವಾದಗಳು ಇಲ್ಲಿ ಕೆಳಗಡೆ ಹೇಳಿರುವ ಆಶೀರ್ವಾದಗಳೆಲ್ಲ ನಮ್ಮ ಸಭೆಯಲ್ಲಿ ಸಿಗಬೇಕಂದ್ರೆ ಇದೆಲ್ಲ ನಾವು ಏನ್ ಮಾಡುವವರಾಗಿ ಇರ್ಬೇಕು, ಮಾಡುವವರಾಗಿ ಇರಬೇಕು. ನಮ್ಮನ್ನು ದೇವರು ಏನ್ ಮಾಡುತ್ತಾರೆ, ಹಂಗಲ್ಲ, ನಮ್ಮನ್ನು ದೇವರು ತಿರುಗನು, ದೇವರು ಆ ಸ್ಥಾನದಲ್ಲಿ ನಮ್ಮನ್ನು ರಕ್ಷಣೆ ಹೊಂದಿ ನಮ್ಮನ್ನು ನಡೆಸಿದಾರಲ್ವಾ, ಆ ಸ್ಥಾನದಲ್ಲಿ ದೇವರು ನಮ್ಮನ್ನು, ನಮ್ಮ ಸಭೆಯನ್ನು ಏನ್ ಮಾಡಬೇಕು, ಇಡುವವರಾಗಿ ಇರಬೇಕು. ಈ 3 ಕಾರ್ಯಗಳನ್ನು ಈ ವರ್ಷದಲ್ಲಿ ದೇವರು ಯಾರು ಮಾಡ್ತಾರೆ, ಯಾರಿಗೆ ಮಾಡ್ತಾರೆ? ನಮಗಿಲ್ಲ. ಈ ಆಶೀರ್ವಾದವೆಲ್ಲ ಹೇಳುವಾಗ ನನಗೆ ಅಂತ ಹೇಳ್ಬೇಕು. ಎಲ್ಲರೂ ಹೇಳಿ, ಯಾರಿಗೆ ಮಾಡ್ತಾರೆ ದೇವರು? ಯಾರಿಗೆ ಮಾಡ್ತಾರೆ? ನನಗೆ. ಈ 13ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಏನಂದ್ರೆ, திராட்சை பழங்களை ஆலையாடுகிறவன். ಆಲೆಯಾಡುகிறವನ್ನ ದ್ರಾಕ್ಷೆ ಹಣ್ಣು ಇದಲ್ವಾ, ಅದನ್ನು ಏನ್ ಮಾಡ್ತಾರೆ, ಒಂದು ಮಿಷಿನ್ ಇರುತ್ತೆ, ಅದರಲ್ಲಿ ಇಟ್ಟು ಅದು ದ್ರಾಕ್ಷೆ ಜ್ಯೂಸ್ ಎಲ್ಲ ಮಾಡ್ತಾರೆ. ಅದೆಲ್ಲ ಮಾಡುವವನು ಯಾರನ್ನು ಫಸ್ಟ್ ಹೋಗಿ ನೋಡ್ಬೇಕು, ಅದನ್ನು ಯಾರೆಲ್ಲ ಮಾಡ್ತಾರೋ, ಏನ್ ಮಾಡ್ತಾರೆ, ಆ ನೆಲದಲ್ಲಿ ಯಾರೆಲ್ಲ ಮಾಡಿರ್ತಾರೋ ಅವನ ಹತ್ರ ಕಾಂಟ್ರಾಕ್ಟ್ எடுப்பாங்க. அப்படிதானே? ஐயோ, உங்க திராட்சை பழம் விளைஞ்ச உடனே அந்த பழத்தை ஃபர்ஸ்ட் யாருக்கு கொடுத்துருங்க, எங்களுக்கு கொடுத்துருங்க. ஏன்னா நாங்க என்ன பண்ணணும், எங்களோட மிஷின்ல, எங்க ஃபேக்டரியில நாங்க ஜூஸ் பண்ணணும். அடுத்ததா பாத்தீங்கன்னா, விதைக்கிறவனையும் அந்த திராட்சை பழத்தை விதைக்கிறவனை போய் பார்ப்பாங்க. அடுத்தது பர்வதங்கள் திராட்சை ரசமாய் வடிகிறதோ, மேடுகள் எல்லாம். அப்ப அந்த மாதிரி நாட்கள் இல்லாம நீங்க யாரையுமே போய் பார்க்கணும்னு அவசியமே இல்லை. எங்க ಯಾರನ್ನು ಹೋಗಿ ಹುಡುಕಬೇಕಂತ ಇಲ್ಲ, ದೇವರೇ ನಿಮಗೆ ಕಾರ್ಯವನ್ನು ಮಾಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ 13ನೇ ವರ್ಷದಲ್ಲಿ ಓದುವಾರ ಕೇಳಿರುವ ಸಂದೇಶ ಪ್ರಕಾರ ನನಗೆ ಸಹಾಯವನ್ನು ಮಾಡುವಾತನು ಆತನೇ ಅಂತ ಅವರನ್ನೇ ನಾವು ಏನ್ ಮಾಡಬೇಕು, ಈ ವರ್ಷದಲ್ಲಿ ಹುಡುಕುವ ಜನರಾಗಿ ಇರಬೇಕು. ಅವರನ್ನು ಮಾತ್ರ ಹುಡುಕಿದ್ರೆ ಪರ್ವತಗಳು என்ன பண்ணுமா, திராட்சரசமாய் மாறும். ಮೇಡುಗಳು, ಬೆಟ್ಟಗಳೆಲ್ಲ ಏನಾಗುತ್ತೆ, ನಿಮ್ಮ ಮುಂದೆ, ನಿಮ್ಮ ಜೀವನದಲ್ಲಿ ಬೆಟ್ಟವಾಗಿ ಇರುವ ಕಾರ್ಯಗಳು, ಇದು ನಡೆಯಲೇ ಇಲ್ಲ, ಈ ಕಾರ್ಯ ನನಗೆ ಆಗದೇ ಇಲ್ಲ ಅಂತ ಯಾವೆಲ್ಲ ಯೋಚನೆ ಮಾಡ್ತಿರೋ ಅದೆಲ್ಲ ಹೆಂಗ பண்றாரா, கர்த்தர் சமமாக்குகிற தேவனா இருக்கிறார். ஹல்லேலூயா, ஹல்லேலூயா. உங்க மேடுகள் எல்லாம் கர்த்தர் சமமாக்க போகிறார். ஹல்லேலூயா. கரங்களை தட்டி கர்த்தருக்கு சொல்லுங்க, கர்த்தர் என்னுடைய மேடுகள் எல்லாம் சமமாக்க போகிறார். சொல்லியிருக்குது, என் ஜனமாகிய இஸ்ரவேலின் சிறையிருப்பை திருப்புவேன். ನನ್ನ ಜನದ ಏನು ದುರಾವಸ್ಥೆಯನ್ನು ನಾನು ಏನ್ ಮಾಡ್ತೀನಿ, ತಿರುಗಿಸ್ತೀನಿ. ದೇವರು ಉங்களுடைய ದುರವಸ್ಥೆಯೆಲ್ಲ ಕರ್ತರ್ ಮಾರ್ಚ ಹೋಗ್ರ. ದೇವರು ನಿಮ್ಮ ಜೀವನದಲ್ಲಿ ಇರುವ, ಒಂದು ವೇಳೆ ನಿಮ್ಮ ಬಲಹೀನತೆಯಾಗಿ ಇರಬಹುದು, ಒಂದು ವೇಳೆ ನಿಮ್ಮ ಮನೆಯ ಕಾರ್ಯವಾಗಿ ಇರಬಹುದು, ಒಂದು ವೇಳೆ ಆತ್ಮೀಯ ಕಾರ್ಯದಾಗಿ ಇರಬಹುದು, ಈ ಕಾರ್ಯದಿಂದ ನಾನು ಆಚೆ ಬರಕ್ಕಾಗಲ್ಲ ಅಂತ ಯಾವ ಕಾರ್ಯಗಳೆಲ್ಲ ನೋಡ್ತೀರೋ ಆ ಕಾರ್ಯಗಳಿಂದ ದೇವರು ನಿಮ್ಮನ್ನು ಈ ವರ್ಷದಲ್ಲಿ ಬಿಡಿಸುವ ಕರ್ತನಾಗಿದ್ದಾರೆ. ஹல்லேலூயா, ஹல்லேலூயா, ஹல்லேலூயா. கர்த்தர் ஒரு மாற்றத்தை கர்த்தர் இந்த ஆண்டுல என்ன பண்ண போறாரு, கொடுக்க போகிறார். ಅದು ಮಾತ್ರ ಇಲ್ಲ, ಹಾಲಾಗಿ ಹೋಗಿರುವ ನಗರವನ್ನು ನೀವೆಲ್ಲರೂ ಕಟ್ಟುತ್ತೀರಾ. ஹல்லேலூயா, ஹல்லேலூயா, ஹல்லேலூயா. உங்க வாழ்க்கையில முடிந்ததெல்லாம் கர்த்தர் மீண்டுமாய் கட்ட போகிறார். ஹல்லேலூயா. முடிந்து போன சமாதானத்தை கர்த்தர் கட்ட போகிறார். முடிந்து போன உன்னோட தேவைகளை கர்த்தர் கட்ட போகிறார். எல்லாம் வச்சு கர்த்தர் மாற்றி கர்த்தர் என்ன பண்ணுவாரா, அவைகளில் குடி இருக்க பண்ணுகிறார். ஹல்லேலூயா. ಅದನ್ನು ಕಟ್ಟಿ ನೀವು ಯಾರು ಬಾಡಿಗೆ ಕೊಡೋದಿಲ್ಲ, ಅದನ್ನು ಕಟ್ಟಿ ಏನ್ ಮಾಡೋದಿಲ್ಲ, ಬಾಡಿಗೆ ಕೊಡೋದಿಲ್ಲ. ಏನ್ ಮಾಡಬೇಕು, ನೀವು ಅದರಲ್ಲಿ ವಾಸ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಕೈ ಕಿರಿಯೆಯಲ್ಲಿ ನೀವು ವಾಸ ಮಾಡಬೇಕು. ಹಲ್ಲೆಲೂಯಾ.
உங்க கையின் பிரயாசத்துல நீங்க வாழ போறீங்க. ஹalleluya. எத்தனை பேர் அதை விசுவாசிக்கிறீங்க? கரங்களை தட்டி, என் கையின் கிரியையில நான் வாசம் பண்ண போறேன், என் கையின் கிரியையில நான் வாசம் பண்ண போறேன். ஹalleluya, ஹalleluya. அடுத்ததா திராட்சை தோட்டங்களை நாட்டி அதுல வருகிற பழங்களை யார் தான் சாப்பிட போறீங்க? யார் தான் சாப்பிட போறீங்க? டாக்டர் இல்ல, ಕಡಂಕಾರಂಗ ಇಲ್ಲ, ಸಾಲದವರು ಇಲ್ಲ, ಡಾಕ್ಟರ್ ಇಲ್ಲ. ನಿಮ್ಮ ಹಣವನ್ನು ತಿನ್ನುವುದು ಯಾರು? ನೀವು ಸಂಪಾದನೆ ಮಾಡುವ ನಿಮ್ಮ கனிய எப்பயும் கனி கொடுப்பீங்கன்னா ஆண்டவருடைய வார்த்தை இருக்கும். திராட்சை பழங்கள் கனியை கொடுக்கணும். ஆனா இந்த இடத்துல ಯಾವಾಗಲೂ ಏನ್ ಹೇಳ್ತಾರೆ? ಹಣ್ಣುಗಳನ್ನು ನೀವು ಕೊಡಬೇಕು, ಹಣ್ಣುಗಳು ಕೊಡುತ್ತೆ. ದ್ರಾಕ್ಷಿ ತೋಟದಿಂದ ನಿಮಗೆ ಹಣ್ಣು ಸಿಗುತ್ತೆ ಅಂತ ಇರುತ್ತೆ. ಬಟ್ ಈ ವಾಕ್ಯದಲ್ಲಿ ಎಷ್ಟು ಸುಂದರವಾಗಿ ಹೇಳಿದೆ ನೋಡಿ, ನೀವು ಹಣ್ಣುಗಳನ್ನು ತಿನ್ನುತ್ತೀರಾ. ಹಾಲೆಲೂಯ, ಹಾಲೆಲೂಯ. ನೀವು ಕೊಡುವುದು ಮಾತ್ರ ಇಲ್ಲ, ಅದನ್ನು ಹೊಂದಿಕೊಳ್ಳುವವರು ಮಾತ್ರ ಇಲ್ಲ, ಅದನ್ನು ತಿನ್ನುವುದು ನೀವೇ. ಹಾಲೆಲೂಯ. ಅದನ್ನು ತಿನ್ನು ಪುಷ್ಟಿಯಾಗೋದು ಯಾರು? யாரு? ஹalleluya. 13வது வருஷத்துல கர்த்தர் உங்களை புஷ்டியா வைக்க போறாரு. ஹalleluya. உங்க ஆவிக்குரிய வாழ்க்கையா இருந்தாலும் பரவாயில்ல, ಆತ್ಮೀಯ ಜೀವನವಾಗಿ ಇದ್ರೂ ಪರವಾಗಿಲ್ಲ, ಶಾರೀರಿಕವಾಗಿ ಬಲಹೀನತೆಯಲ್ಲಿ ಇದ್ರೂ ಪರವಾಗಿಲ್ಲ, ದೇವರು ನಿಮ್ಮ ಜೀವನವನ್ನು ಪುಷ್ಟಿಯಾಗಿ ಇರುವ ಜೀವನವಾಗಿ, ಎಲ್ಲರ ಕರಗಳ ತಟ್ಟಿ ಪುಷ್ಟಿಯಾಗಿ ಇರುವ ಜೀವನ, ಪುಷ್ಟಿಯಾಗಿ ಇರುವ ಜೀವನವಾಗಿ ದೇವರು ನಿಮ್ಮನ್ನು ಮಾರ್ಪಡಿಸುತ್ತಾರೆ. ಅದು ಮಾತ್ರ ಇಲ್ಲ, ದೇವರು ನಿಮ್ಮ ದೇಶದಲ್ಲಿ ನಿಮ್ಮನ್ನು ಏನ್ ಮಾಡ್ತಾರೆ? ಇಡುವ கர்த்தனாகிದ್ದಾರೆ. தமிழ்ல அழகா சொல்லிருக்கு, நான் அவர்களுக்கு கொடுத்த தேசத்திலிருந்து அவர்கள் இனி பிடுங்கப்படுவதில்லை. ஹalleluya, ஹalleluya. ನಿಮ್ಮನ್ನು ಯಾರು ಎತ್ತಿ ಬಿಸಾಕಕ್ಕಾಗಲ್ಲ. ಯಾಕಂದ್ರೆ ದೇವರು ನಿಮ್ಮನ್ನು ನೆಲೆಯಾಗಿ ಒಂದು ಜಾಗದಲ್ಲಿ ಇಟ್ಟಿದ್ದಾರೆ ಪ್ರಿಯರೇ. ನಿಮ್ಮನ್ನು ಎಂದ ಮನುಷ್ಯನು, ಯಾವ ಮನುಷ್ಯನು ಬಂದು ನಿಮ್ಮನ್ನು ಕಿತ್ತು ಬಿಸಾಕಕ್ಕಾಗಲ್ಲ. ಹalleluya, ಹalleluya. ಇದನ್ನು ಯಾರು ಹೇಳಿರೋದು? ನಾನು ಆರಾಧನೆ ಮಾಡುವ ದೇವರು ಹೇಳಿದ್ದಾರೆ. ಹalleluya. ನನ್ನ ದೇವರು ಹೇಳಿದ್ದಾರೆ. ಎಲ್ಲರೂ ಹೇಳಿ, ನನಗೆ ಈ ಆಶೀರ್ವಾದಗಳೆಲ್ಲ ಯಾರು ಹೇಳಿದ್ದಾರೆ? ಹalleluya, ಹalleluya. ನಾವೆಲ್ಲರೂ ಹಂಗೆ ಮಂಡಿ ಹಾಕಿ ದೇವರ ಸಮ್ಮುಖದಲ್ಲಿ ಈ ದಿನದಲ್ಲಿ, ದೇವರೇ